ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ದ ಕಾಂಜೂರಿಂಗ್ ಯೂನಿವರ್ಸ್ ನ ಒಂದೇ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಎಲ್ಲ ಮೂವೀಸ್ ಅಲ್ಲಿ ಇರೋ ಹಿಡನ್ ಡೀಟೇಲ್ಸ್ ಬಗ್ಗೆ ಕೂಡ ಹೇಳ್ತೀನಿ. ಮೂವಿ ನೋಡ್ಬೇಕಾದ್ರೆ ಖಂಡಿತ ನೀವು ಈ ಡೀಟೇಲ್ಸ್ ನ ಮಿಸ್ ಮಾಡ್ಕೊಂಡಿರ್ತೀರಾ. ಈ ರೀತಿನೂ ಇತ್ತ ಅಂತ ನಿಮ್ಗೇನೆ ಆಶ್ಚರ್ಯ ಆಗುತ್ತೆ. ಆ ರೀತಿ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇದೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ದ ಕಾಂಜೂರಿಂಗ್ ಯೂನಿವರ್ಸ್ ಅಲ್ಲಿ ಟೋಟಲ್ 9 ಮೂವೀಸ್ ಇದೆ. ದ ಕರ್ಸ್ ಆಫ್ ಲಯರೋನಾ ಮೂವಿನ ಬಿಟ್ಟು ಎಲ್ಲಾ ಮೂವೀಸ್ ನ ಆರ್ಡರ್ ವೈಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ರಿಲೀಸ್ ಆರ್ಡರ್ ಅಲ್ಲಿ ಅಲ್ಲ, ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ. ಮೊದಲು ರಿಲೀಸ್ ಆಗಿದ್ದು ದ ಕಾಂಜೂರಿಂಗ್ ಮೂವಿ, ಆದ್ರೆ ಕಾಲಾನುಕ್ರಮದ ಪ್ರಕಾರ ನೋಡಿದ್ರೆ ದ ನನ್ ಮೂವಿಯ ಕತೆ ಮೊದಲು ನಡೆಯೋದು. ಸೊ ಒಂದ್ ಕಡೆಯಿಂದ ಕಾಂಜೂರಿಂಗ್ ಯೂನಿವರ್ಸ್ ಅಲ್ಲಿ ಏನೇನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೊದಲೇ ಹೇಳ್ದಂಗೆ ದ ಕಾಂಜೂರಿಂಗ್ ಯೂನಿವರ್ಸ್ ನ ಕತೆ ಶುರು ಆಗೋದು 1952 ದ ನನ್ ಮೂವಿಯಿಂದ. ರೊಮೇನಿಯಾದಲ್ಲಿ ಇರೋ ಸೈಂಟ್ ಕಾರ್ತಾ ಆಬಿನ ತೋರಿಸ್ತಾರೆ. ಅಂದ್ರೆ ನನ್ಗಳು ವಾಸಿಸುವಂತ ಜಾಗ ಇದು. ಆದ್ರೆ ನೂರಾರು ವರ್ಷಗಳ ಹಿಂದೆ ಇಲ್ಲಿ ನನ್ಗಳು ಇರ್ಲಿಲ್ಲ. ಸೈಂಟ್ ಕಾರ್ತಾದ ರಾಜ ಈ ಜಾಗವನ್ನ ಕಟ್ಸಿ ಇಲ್ಲಿ ವಾಮಾಚಾರದ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಜೊತೆಗೆ ಮಾಟ ಮಂತ್ರದ ಪ್ರಕ್ರಿಯೆಗಳಿರೋ ಬುಕ್ ಅನ್ನ ಬರ್ದಿರ್ತಾನೆ. ಇದೆಲ್ಲ ಸಾಲದು ಅಂತ ನರಕದ ದ್ವಾರವನ್ನ ತೆಗೆದು ಡೀಮನ್ನ ಭೂಮಿಗೆ ಬರೋ ಹಾಗೆ ಮಾಡೋಕೆ ಒಂದಷ್ಟು ಜನರನ್ನ ಬಲಿ ಕೊಟ್ಟು ಉಲ್ಟಾ ನೇತಾಕಿ ಕೊನೆಗೂ ನರಕದ ದ್ವಾರವನ್ನ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿರ್ತಾನೆ. ಒಂದು ಡಿಮನ್ ಭೂಮಿಗೆ ಇನ್ನೇನು ಬಂತು ಅನ್ನೋ ಅಷ್ಟರಲ್ಲಿ ಚರ್ಚ್ ಅವರು ಇಲ್ಲಿಗೆ ಬಂದು ರಾಜನ ಮೇಲೆ ದಾಳಿ ಮಾಡಿ ನರಕದ ದ್ವಾರದ ಮೇಲೆ ಜೀಸಸ್ ಕ್ರೈಸ್ಟ್ ನ ಪವಿತ್ರವಾದ ರಕ್ತವನ್ನ ಹಾಕಿ ದ್ವಾರ ಮುಚ್ಕೊಳ್ಳೋ ಹಾಗೆ ಮಾಡಿರ್ತಾರೆ. ಆಗ ಈ ಜಾಗವನ್ನ ಚರ್ಚ್ ಅವರು ವಶಪಡಿಸಿಕೊಂಡು ನನ್ಗಳ ಆಬಿ ಆಗಿ ಮಾಡ್ತಾರೆ. ನನ್ಗಳು ಪ್ರತಿದಿನ ಕಂಟಿನ್ಯೂಸ್ ಆಗಿ ಒಬ್ರಾದ್ಮೇಲೆ ಒಬ್ರು ಶಿಫ್ಟ್ ಅಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ ಡಿಮನ್ ನ ತಡೆಯೋಕೆ. ಆದ್ರೆ ಎರಡನೇ ವಿಶ್ವ ಯುದ್ಧದಲ್ಲಿ ಬಾಂಬ್ಗಳು ಈ ಆಬಿ ಮೇಲೆ ಬಿದ್ದಾಗ ಮತ್ತೆ ಆ ನರಕದ ದ್ವಾರ ಓಪನ್ ಆಗಿ ಅಲ್ಲಿಂದ ವ್ಯಾಲಾಕ್ ಅನ್ನೋ ಡಿಮನ್ ಭೂಮಿಗೆ ಬಂದಿದೆ. ಅದು ನನ್ಗಳ ರೂಪದಲ್ಲಿ. ವ್ಯಾಲಾಕ್ ನ ಶಕ್ತಿನೇ ಇದು. ಯಾವ ರೂಪಕ್ಕೆ ಬೇಕಾದ್ರೂ ಬದಲಾಗುತ್ತೆ. ರಿಯಲ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಈ ರೀತಿ ಇರೋದು. ಮೂವಿಯಲ್ಲಿ ವ್ಯಾಲಾಕ್ ನ ರೂಪ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಆದ್ರೆ ದ ಲೆಸರ್ ಕೀ ಆಫ್ ಸೋಲೋಮನ್ ಬುಕ್ ನ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಇದನ್ನ ಯಾರು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ವಾಮಾಚಾರ, ಮಾಟ ಮಂತ್ರದ ಬಗ್ಗೆ ಮತ್ತೆ ಡಿಮನ್ ಗಳನ್ನ ಆಹ್ವಾನಿಸೋ ರಿಚುವಲ್ ಗಳ ಬಗ್ಗೆ ಎಲ್ಲ ಈ ಬುಕ್ ಅಲ್ಲಿ ಇದೆ. ಇದೇ ಬುಕ್ ಅಲ್ಲಿ ವ್ಯಾಲಾಕ್ ಡಿಮನ್ ನ ಉಲ್ಲೇಖ ಇದೆ. ಈ ಬುಕ್ ನ ಪ್ರಕಾರ ವ್ಯಾಲಾಕ್ ಒಬ್ಬ ರೆಕ್ಕೆ ಇರೋ ಹುಡುಗ, 2 ತಲೆ ಡ್ರ್ಯಾಗನ್ ಮೇಲೆ ಕೂತಿರೋ ಹಾಗೆ ಕಾಣಿಸೋದು ಅಂತ ಇದೆ. ಆದ್ರೆ ಮೂವಿಯಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಾವುಗಳ ರಾಜ ಅಂತ ಕೂಡ ಕರೀತಾರೆ. ವ್ಯಾಲಾಕ್ ಹಾವುಗಳ ರೀತಿ ಕಾಣಿಸ್ಕೊಳ್ಳುತ್ತೆ ಕೂಡ ಕೆಲವೊಂದು ಸೀನ್ ಗಳಲ್ಲಿ. ಸೊ ವ್ಯಾಲಾಕ್ ನರಕದಿಂದ ಹೊರಗೆ ಬರ್ತಿದ್ದಂಗೆ ನನ್ಗಳನ್ನ ತುಂಬಾನೇ ಭಯಾನಕವಾಗಿ ಕೊಲ್ಲೋಕೆ ಶುರು ಮಾಡಿರುತ್ತೆ. ನನ್ಗಳು ಪ್ರೇಯರ್ ಮಾಡ್ತಿದ್ರು ಕೂಡ ತಮ್ಮ ಪ್ರಾಣ ಕಾಪಾಡಿಕೊಳ್ಳೋಕ್ ಆಗಲ್ಲ. ಅಷ್ಟು ಶಕ್ತಿಶಾಲಿ ವ್ಯಾಲಾಕ್. ಇರೋ ಶಕ್ತಿ ಸಾಲದು ಅಂತ ಇನ್ನ ಪವರ್ಫುಲ್ ಆಗೋಕೆ ಪ್ರಯತ್ನ ಪಡುತ್ತೆ. ಅದನ್ನ ದ ನನ್ ಪಾರ್ಟ್ 2 ಮೂವಿಯಲ್ಲಿ ನೋಡೋಣ. ಈಗ ಆಬಿಯಲ್ಲಿ ಇದ್ದ ನನ್ಗಳೆಲ್ಲ ಸಾವನ್ನಪ್ಪಿ ಉಳಿದಿರೋ ಇಬ್ಬರು ನನ್ಗಳು ಜೀಸಸ್ ಕ್ರೈಸ್ಟ್ ನ ಪವಿತ್ರವಾದ ರಕ್ತ ಇರೋ ಜಾಗದ ಕೀ ತಗೊಂಡು ನರಕದ ದ್ವಾರ ಇರೋ ಕಡೆ ಹೊಡ್ತಾರೆ. ಇಲ್ಲಿನ ಡೋರ್ ಮೇಲೆ ಬರ್ದಿರುತ್ತೆ ದೇವರು ಇಲ್ಲಿವರೆಗೂ ಅಷ್ಟೇ ಇರೋದು ಅಂತ. ಒಬ್ರು ನನ್ ಈ ಡೋರ್ ಒಳಗೆ ಹೋಗ್ತಿದ್ದಂಗೆ ವ್ಯಾಲಾಕ್ ಇವರನ್ನ ಸಾಯಿಸ್ಬಿಡುತ್ತೆ. ಇನ್ನೊಬ್ಳು ನನ್ ವಿಕ್ಟೋರಿಯಾ ಕೀ ತಗೊಂಡು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ಪಾಪ ಅಂತ ಗೊತ್ತಿದ್ರು ಕೂಡ ವ್ಯಾಲಾಕ್ ತನ್ನನ್ನ ಪೊಸೆಸ್ ಮಾಡ್ಕೊಂಡು ಈ ಜಾಗದಿಂದ ಹೊರಗೆ ಹೋಗ್ಬಾರ್ದು ಅಂತ ಹೇಳಿ ನೇಣು ಹಾಕೊಂಡು ಸಾವನ್ನಪ್ತಾಳೆ ವಿಕ್ಟೋರಿಯಾ. ಹಾಗಾಗಿ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ ವ್ಯಾಟಿಕನ್ ಚರ್ಚ್ ಅವರು ಫಾದರ್ ಬರ್ಕ್ ಮತ್ತೆ ಇನ್ನೂ ನನ್ನಾಗದೆ ಇರೋ ಸಿಸ್ಟರ್ ಐರಿನ್ ನ ಕಳಿಸ್ತಾರೆ. ಮುಂದೆ ಐರಿನ್ ಕೂಡ ಶಪಥವನ್ನ ಮಾಡಿ ನನ್ನಾಗ್ತಾಳೆ. ಐರಿನ್ ಆಬಿಗೆ ಬರೋಕು ಮುಂಚೆ ಚರ್ಚ್ ಅವ್ರದೇ ಸ್ಕೂಲ್ ಮತ್ತೆ ಹಾಸ್ಪಿಟಲ್ ಇರುತ್ತೆ. ಇಲ್ಲಿ ಟೀಚರ್ ಆಗಿರ್ತಾಳೆ. ಈ ಸೀನ್ ಅಲ್ಲಿ ನೀವು ಸರಿಯಾಗಿ ಗಮನಿಸಿದ್ರೆ 2-3 ಕಡೆ ವ್ಯಾಲಾಕ್ ನ ಹೆಸರನ್ನ ನಾವು ನೋಡ್ತೀವಿ. ಮಕ್ಕಳು ಸೀಸಾ ಮೇಲೆ ಆಟ ಆಡ್ತಿದಾರಲ್ಲ, ಸ್ಟ್ಯಾಂಡ್ ನ ಹತ್ರನೇ ವ್ಯಾಲಾಕ್ ಅಂತ ಹೆಸರಿರೋದು ನೋಡ್ಬೋದು. ಐರಿನ್ ಕ್ಲಾಸ್ ರೂಮ್ ಅಲ್ಲಿ ಮಕ್ಕಳ ಜೊತೆ ಇದ್ದಾಗ ಹಿಂದೆನೆ ಬೋರ್ಡ್ ಮೇಲೆ ಕೆಳಗಿಂದ ಮೇಲೆ ಓದಿ ವ್ಯಾಲಾಕ್ ಅಂತ ಇದೆ. ಅಲ್ಲೇ ಪಕ್ಕದಲ್ಲಿ ಇಂಗ್ಲಿಷ್ ಲೆಟರ್ಸ್ ನ ಗೋಡೆಗೆ ಅಂಟಿಸಿದಾರಲ್ಲ, ಅಲ್ಲೂ ಅಷ್ಟೇ ಕೆಳಗಿಂದ ಮೇಲೆ ಓದಿದ್ರೆ ಆಲ್ಯಾಕ್ ಅಂತ ಇದೆ. ವಿ ಎಲ್ಲಿದೆ ಅಂದ್ರೆ ಕೆಳಗೆ ಚೇರ್ ನ ನೋಡಿ ಸ್ನೇಹಿತರೆ, ವಿ ತರ ಕಾಣೋ ಹಾಗೆ ಇಟ್ಟಿದ್ದಾರೆ. ಇಲ್ಲಿಂದ ಫಾದರ್ ಬರ್ಕ್ ಐರಿನ್ ಜೊತೆ ಆಬಿ ಹತ್ರನೇ ಇರೋ ಒಂದು ಹಳ್ಳಿಗೆ ಬರ್ತಾರೆ ಮಾರಿಸ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಆಗೋಕೆ. ಇವನೇ ಮೊದಲು ನನ್ ವಿಕ್ಟೋರಿಯಾ ನೇಣು ಹಾಕೊಂಡಿರೋದನ್ನ ನೋಡಿ ಚರ್ಚ್ ಅವರಿಗೆ ಹೇಳಿರೋದು. ಇವರಿಬ್ಬರನ್ನ ಮಾರಿಸ್ ಆಬಿ ಹತ್ರ ಕರ್ಕೊಂಡು ಹೊರಟಾಗ ಒಂದು ಟ್ರಕ್ ನ ನಂಬರ್ ಪ್ಲೇಟ್ ಮೇಲೆ 6VA01 LAK ಅಂತ ಇದೆ. ನಂಬರ್ಸ್ ತೆಗ್ದಾಕ್ಬಿಡಿ ವ್ಯಾಲಾಕ್ ಆಗುತ್ತೆ. ಮಾರಿಸ್ ಇವರನ್ನ ಆಬಿ ಹತ್ರ ಕರ್ಕೊಂಡ್ ಬರ್ತಿದ್ದಂಗೆ ಒಂದೊಂದೇ ಭಯಾನಕ ಘಟನೆಗಳು ನಡೆಯೋಕೆ ಶುರು ಆಗುತ್ತೆ. ಮಾರಿಸ್ ನೇಣಾಕೊಂಡಿದ್ದ ವಿಕ್ಟೋರಿಯಾಳ ಬಾಡಿನ ಮಲಗಿಸಿ ಬಂದಿರ್ತಾನೆ. ಅದು ಎದ್ದು ಕೂತಿದೆ. ಆಬಿಯಲ್ಲಿ ಇರೋ ಎಲ್ಲ ನನ್ಗಳು ಸಾವನ್ನಪ್ಪಿದ್ರು ಕೂಡ ಇವ್ರಿಗೆ ನನ್ಗಳು ಕಾಣಿಸ್ತಾ ಇರ್ತಾರೆ. ಇವರು ಬದುಕಿದ್ದಾರೆ ಅಂತಾನೆ ಐರಿನ್ ಮತ್ತೆ ಫಾದರ್ ಬರ್ಕ್ ಅನ್ಕೊಂಡಿರ್ತಾರೆ. ಮಾರಿಸ್ ಇವರನ್ನ ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ವ್ಯಾಲಾಕ್ ವಿಕ್ಟೋರಿಯಾಳ ರೂಪದಲ್ಲಿ ಬಂದು ಹೆದರಿಸೋದು ಎಲ್ಲ ಆಗುತ್ತೆ. ಮುಂದಿನ ದಿನದಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಆಯ್ತು ಅಂತ ಆಬಿಯ ಪಕ್ಕದಲ್ಲೇ ಇರೋ ಸಣ್ಣ ಮನೆಯಲ್ಲಿ ನಿದ್ದೆ ಮಾಡೋಕೆ
ಬಂದಾಗ ಐರಿನ್ ಗೋಡೆ ಮೇಲೆ 4 ಜನ ಸಿಸ್ಟರ್ಸ್ ಜೊತೆಗೆ ಇರೋ ಫೋಟೋನ ನೋಡ್ತಾಳೆ. ಸೇಮ್ ಇದೇ ಫೋಟೋ ಆನಬಲ್ ಕ್ರಿಯೇಷನ್ ಮೂವಿಯಲ್ಲಿ ಸಿಸ್ಟರ್ ಶಾರ್ಲೋಟ್ ಹತ್ರ ಇದೆ. ಇದರ ಬಗ್ಗೆ ಮುಂದೆ ನೋಡೋಣ ಸ್ನೇಹಿತರೆ. ಆದ್ರೆ ವ್ಯಾಲಾಕ್ ರಾತ್ರಿ ಎಲ್ಲ ಇವ್ರಿಗೆ ಮಲ್ಗೋಕೆ ಬಿಡಲ್ಲ, ಅಷ್ಟು ತೊಂದರೆ ಕೊಡುತ್ತೆ. ಫಾದರ್ ಬರ್ಕ್ ನ ಶವಪೆಟ್ಟಿಗೆ ಒಳಗೆ ಹಾಕಿ ಸಮಾಧಿ ಮಾಡಿದ್ರೆ ಐರಿನ್ಗೆ ಕನ್ನಡಿಯಲ್ಲಿ ನನ್ನ ರೂಪದಲ್ಲಿ ಇರೋ ವ್ಯಾಲಾಕ್ ಕಾಣಿಸ್ಕೊಡುತ್ತೆ. ಸೇಮ್ ಲೊರೈನ್ ವಾರನ್ ತರಾನೇ ಐರಿನ್ಗೂ ಕೂಡ ಆತ್ಮಗಳು ಕಾಣಿಸ್ಕೊಂತವೆ ಮತ್ತೆ ವಿಷನ್ ಎಲ್ಲ ಕಾಣಿಸುತ್ತೆ. ಹೇಗೋ ಐರಿನ್ ಬಂದು ಫಾದರ್ ಬರ್ಕ್ ನ ಕಾಪಾಡ್ತಾಳೆ. ಮುಂದಿನ ದಿನ ಆಬಿಯಲ್ಲಿ ನನ್ಗಳಿರೋ ಜಾಗಕ್ಕೆ ಫಾದರ್ ಬರ್ಕ್ ಹೋಗೋ ಆಗಿಲ್ಲ ಅಂತ ಕೇವಲ ಐರಿನ್ ಮಾತ್ರ ಹೋದಾಗ ಸಾವನ್ನಪ್ಪಿರೋ ನನ್ಗಳೆಲ್ಲ ಇವಳಿಗೆ ಕಾಣ್ತಾ ಇದ್ದಾರೆ. ಇವರಲ್ಲಿ ಸಿಸ್ಟರ್ ಓಆನಾ ಅನ್ನೋಳು ಐರಿನ್ಗೆ ಈ ಜಾಗದ ಇತಿಹಾಸವನ್ನ ಹೇಳೋದು. ಐರಿನ್ಗೆ ಮೊದಲು ಇವರೆಲ್ಲರೂ ಆತ್ಮಗಳು ವ್ಯಾಲಾಕ್ ಇದೆಲ್ಲ ತೋರಿಸ್ತಾ ಇರೋದು ಅಂತ ಅರ್ಥನೇ ಆಗಿರಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ವ್ಯಾಲಾಕ್ ಇವಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡುತ್ತೆ. ಹೊರಗಿರೋ ಫಾದರ್ ಬರ್ಕ್ ಮೇಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಂಡು ಹಲ್ಲೆ ಮಾಡುತ್ತೆ. ಇವರಿಬ್ಬರ ಕತೆ ಏನಾಯ್ತು ಅಂತ ಮಾರಿಸ್ ಗನ್ ತಗೊಂಡು ಬಂದಿದ್ದಾನೆ. ಯಾಕಂದ್ರೆ ಸುತ್ತಮುತ್ತ ಇರೋ ಹಳ್ಳಿಯವ್ರಿಗೆಲ್ಲ ಗೊತ್ತು ಈ ಜಾಗ ಶಾಪಗ್ರಸ್ತವಾಗಿದೆ ಅಂತ. ವ್ಯಾಲಾಕ್ಗೆ ಹೆದರ್ಕೊಂಡು ಬೇರೆ ನನ್ಗಳ ಜೊತೆ ಕುತ್ಕೊಂಡು ಐರಿನ್ ಪ್ರೇಯರ್ ಮಾಡ್ಬೇಕಾದ್ರೆ ಫಾದರ್ ಬರ್ಕ್ ಮತ್ತೆ ಮಾರಿಸ್ ಇವಳ ಬಳಿ ಬಂದಾಗ ಗೊತ್ತಾಯ್ತು ಇಲ್ಲಿ ಯಾರು ನನ್ಗಳು ಇಲ್ವೇ ಇಲ್ಲ, ಎಲ್ಲ ಸತ್ತೋಗಿದ್ದಾರೆ. ವ್ಯಾಲಾಕ್ ತಮ್ಮನ್ನ ಯಾಮಾರ್ಸೋಕೆ ಭಯ ಪಡ್ಸೋಕೆ ಇದೆಲ್ಲ ಮಾಡ್ತಿದೆ ಅಂತ. ಇದಷ್ಟೇ ಅಲ್ಲ, ಸಿಸ್ಟರ್ ವಿಕ್ಟೋರಿಯಾ ನೇಣು ಹಾಕೊಂಡಿದ್ದು ವ್ಯಾಲಾಕ್ಗೆ ತನ್ನ ದೇಹ ಸಿಗಬಾರ್ದು ಅಂತಾನೆ. ಯಾಕಂದ್ರೆ ಮನುಷ್ಯನ ದೇಹ ಸೇರಿ ಈ ಜಾಗದಿಂದ ಹೊರಗೆ ಹೋಗೋಕೆ ವ್ಯಾಲಾಕ್ ನೋಡ್ತಾ ಇದೆ. ಜೊತೆಗೆ ಸಿಸ್ಟರ್ ಓಆನಾಳ ಆತ್ಮ ಈ ಜಾಗದ ಇತಿಹಾಸ ಹೇಳಿದಾಗ ಜೀಸಸ್ ನ ಪವಿತ್ರವಾದ ರಕ್ತ ನರಕದ ದ್ವಾರ ಇರೋ ಜಾಗದಲ್ಲೇ ಎಲ್ಲೋ ಇದೆ ಅಂತ ಗೊತ್ತಾಗಿದೆ ಐರಿನ್ಗೆ. ಇದೇ ನಾನು ಒಂದ್ಸಲ ಇವ್ರಿಗೆ ನನ್ಗಳು ಅಂತೀನಿ, ಸಿಸ್ಟರ್ ಅಂತೀನಿ ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ. ನನ್ಗಳನ್ನ ಸಿಸ್ಟರ್ ಅಂತಾನು ಕರೀತಾರೆ. ಹೆಸರಿಟ್ಟು ಕರೆಯುವಾಗ ಮೊದಲು ಸಿಸ್ಟರ್ ಅಂತ ಹೇಳ್ಬಿಟ್ಟು ಹೆಸರು ಹೇಳ್ತಾರೆ, ಸಿಸ್ಟರ್ ಐರಿನ್ ತರ. ಇವ್ರು 3 ಜನ ಪ್ಲಾನ್ ಮಾಡ್ಕೊಂಡು ಮೊದಲು ಜೀಸಸ್ ಕ್ರೈಸ್ಟ್ ನ ಪವಿತ್ರವಾದ ರಕ್ತವನ್ನ ಹುಡುಕಿ ಆಮೇಲೆ ನರಕದ ದ್ವಾರವನ್ನ ಹುಡುಕಿ ರಕ್ತ ಹಾಕಿ ಅದನ್ನ ಕ್ಲೋಸ್ ಮಾಡೋಣ ಅಂತ ಹೊರಡ್ತಾರೆ. ಈ ಜಾಗ ಒಳ್ಳೆ ಸುರಂಗದ ರೀತಿ ಇದೆ, ಇಲ್ಲೆಲ್ಲಪ್ಪ ರಕ್ತ ಹುಡ್ಕೋಣ ಅಂತ ತಲೆ ಕೆಡ್ಸ್ಕೊಂಡಿದ್ದಾಗ ಫಾದರ್ ಬರ್ಕ್ ಮದರ್ ಮೇರಿಯ ಸ್ಟ್ಯಾಚುನ ಗಮನಿಸ್ತಾರೆ. ಬೆರಳಿನ ಮುಖಾಂತರ ಸೂರ್ಯನ ಬೆಳಕು ಮುಂದೆ ಕೀ ಹೋಲ್ ನ ಮೇಲೆ ಬೀಳುತ್ತೆ. ಸಾವನ್ನಪ್ಪಿರೋ ಸಿಸ್ಟರ್ ವಿಕ್ಟೋರಿಯಾಳ ಕೈಯಲ್ಲಿ ಇವ್ರಿಗೆ ಕೀ ಸಿಕ್ಕಿತ್ತು. ಅದನ್ನ ತೋರಿಸಿ ಡೋರ್ ಓಪನ್ ಮಾಡಿದಾಗ ಒಳಗೆ ಜೀಸಸ್ ನ ರಕ್ತ ಸಿಗುತ್ತೆ. ಇಲ್ಲಿಂದ ನರಕದ ದ್ವಾರವನ್ನ ಹುಡ್ಕೊಂಡು ಹೊರಟಾಗ ವ್ಯಾಲಾಕ್ ಸುಮ್ನೆ ಇರುತ್ತಾ ಐರಿನ್ ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಇವಳ ಕತ್ತಲ್ಲೇ ಪವಿತ್ರವಾದ ರಕ್ತ ಇದೆ. ಇದನ್ನ ಮಾರಿಸ್ ಇವಳ ಮುಖಕ್ಕೆ ಹಚ್ಚುತ್ತಿದ್ದಂಗೆ ವ್ಯಾಲಾಕ್ ಇವಳ ದೇಹದಿಂದ ಹೊರಗೆ ಬರುತ್ತೆ. ಇದೇ ಗ್ಯಾಪ್ ಅಲ್ಲಿ ಮಾರಿಸ್ ನ ಹಿಡ್ಕೊಂಡು ತನ್ನ ಬಾಯಿಂದ ಒಂದು ಹಾವು ಇವನ ಬಾಯಿ ಒಳಗೆ ಹೋಗೋ ಹಾಗೆ ಮಾಡುತ್ತೆ. ಅಂದ್ರೆ ಇವನನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಇದನ್ನ ಐರಿನ್ ನೋಡಲ್ಲ. ವ್ಯಾಲಾಕ್ ಐರಿನ್ ನ ಎತ್ತಿ ನೀರು ತುಂಬಿರೋ ಜಾಗಕ್ಕೆ ಬಿಸಾಕಿ ಇವಳನ್ನ ನೀರಲ್ಲಿ ಮುಳುಗಿಸಿ ಸಾಯಿಸೋಕೆ ನೋಡಿದಾಗ ಐರಿನ್ ಜೀಸಸ್ ನ ರಕ್ತವನ್ನ ಬಾಯಿಗೆ ತುಂಬಿಕೊಂಡು ವ್ಯಾಲಾಕ್ ನ ಮುಖಕ್ಕೆ ಹೋಗಿತ್ತಾಳೆ. ಇದರಿಂದ ನೀರಿನ ಕೆಳಗೇನೆ ಇದ್ದ ನರಕದ ದ್ವಾರದ ಒಳಗೆ ಹೋಗುತ್ತೆ ವ್ಯಾಲಾಕ್. ಹಾಗಂತ ಐರಿನ್ ಅನ್ಕೊಂತಾಳೆ. ಯಾಕಂದ್ರೆ ಇವಳಿಗೆ ವ್ಯಾಲಾಕ್ ಮಾರಿಸ್ ನ ಪೊಸೆಸ್ ಮಾಡ್ಕೊಂಡಿರೋ ವಿಷಯ ಗೊತ್ತಿಲ್ಲ. ಇಲ್ಲಿನ ಸಮಸ್ಯೆ ಸರಿ ಹೋಯ್ತು ಅಂತ ಎಲ್ಲರೂ ವಾಪಸ್ ಹೊರಟಾಗ ಮಾರಿಸ್ ನ ಕತ್ತಿನ ಹಿಂದೆ ಉಲ್ಟಾ ಕ್ರಾಸ್ ಸೃಷ್ಟಿ ಆಗಿದೆ. ಮಾರಿಸ್ ರೊಮೇನಿಯಾ ಇಂದ ಬೇರೆ ಊರಿಗೆ ಹೋಗಿ ರೈತ ಆಗೋ ಆಸೆಯ ಬಗ್ಗೆ ಹೇಳ್ತಾನೆ. ಇದೇ ಇವನ ದೇಹದಲ್ಲಿ ಇರೋ ವ್ಯಾಲಾಕ್ ಬೇಕಾಗಿರೋದು. 20 ವರ್ಷಗಳ ನಂತರ ಎಡ್ ಮತ್ತೆ ಲೊರೈನ್ ವಾರನ್ ಒಂದು ಸೆಮಿನಾರ್ ಅಲ್ಲಿ ಮಾರಿಸ್ ಮೇಲೆ ಎಕ್ಸಾರ್ಸಿಸಮ್ ಮಾಡ್ತಾ ಇರೋ ವಿಡಿಯೋನ ತೋರಿಸಿ ಪೊಸೆಷನ್ ಅನ್ನೋದು ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸೆಮಿನಾರ್ ಅಲ್ಲಿ ಕ್ಯಾರೋಲಿನ್ ಪೆರಾನ್ ಇದ್ದಾಳೆ. ಮೊದಲ ಕಾಂಜರಿಂಗ್ ಮೂವಿಯಲ್ಲಿ ಇವಳ ಫ್ಯಾಮಿಲಿಗೇನೆ ಬಾಚಬಾಳ ಆತ್ಮ ತಲೆ ತಿಂತಾ ಇದೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ಅದನ್ನ ಮುಂದೆ ಕಾಂಜರಿಂಗ್ ಮೂವಿ ಬಗ್ಗೆ ಹೇಳ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ವಿಡಿಯೋಲಿ ಮಾರಿಸ್ ಲೊರೈನ್ ನ ತನ್ನ ಹತ್ರ ಎಳ್ಕೊಂಡಾಗ ಜೋರಾಗಿ ಕಿರ್ಚ್ಕೊಂತಾರೆ. ಯಾಕೆಂದ್ರೆ ತಮ್ಮ ಗಂಡ ಸಾಯೋ ವಿಷನ್ ಲೊರೈನ್ ಗೆ ಕಾಣಿಸುತ್ತೆ. ದ ಕಾಂಜರಿಂಗ್ 2 ಅಲ್ಲಿ ಇದನ್ನ ನೋಡೋಣ. ಸದ್ಯಕ್ಕೆ ನಾವು ಆನಬಲ್ ಕ್ರಿಯೇಷನ್ ಮೂವಿ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಮೂವಿಯ ಕತೆ ನಡೆಯೋದು 1955ರಲ್ಲಿ. ದ ನನ್ ಮೂವಿಯ ಕತೆ ಆಗಿ 3 ವರ್ಷಗಳ ನಂತರ. ಇದಕ್ಕಿಂತ ಮುಂಚೆ 1943ರಲ್ಲಿ ಏನಾಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಸ್ಯಾಮ್ಯುಯಲ್ ಮಲಿನ್ಸ್ ಅನ್ನೋ ಗೊಂಬೆ ಮಾಡುವಂತ ವ್ಯಕ್ತಿ ಮಲಿನ್ಸ್ ಟಾಯ್ ಕಂಪನಿ ನಡೆಸ್ತಾ ಇರ್ತಾರೆ. ಮಕ್ಕಳಿಗೆ ಇವರು ಮಾಡೋ ಗೊಂಬೆ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಒಂದು ಗೊಂಬೆಯನ್ನ ಲಿಮಿಟೆಡ್ ಎಡಿಷನ್ ಅಂತ ಹೇಳಿ ಮಾಡ್ತಿದ್ದಾರೆ. 100ರಲ್ಲಿ 1 ಗೊಂಬೆಯನ್ನ ಮಾಡಿ ಬಾಕ್ಸ್ ಗೆ ಹಾಕ್ತಾರೆ. ಲಿಮಿಟೆಡ್ ಎಡಿಷನ್ ಅಂತ ಹೇಳಿ 100 ಗೊಂಬೆಯನ್ನ ಮಾಡೋಕೆ ಹೊರಟೋರು ಇದೊಂದೇ ಗೊಂಬೆ ಬಿಟ್ರೆ ಮತ್ತೆ ಇನ್ನೊಂದು ಗೊಂಬೆಯನ್ನ ಮಾಡೋದೇ ಇಲ್ಲ. ಯಾಕೆಂದ್ರೆ ತಮ್ಮ ಹೆಂಡತಿ ಎಸ್ತರ್ ಮತ್ತೆ ಮಗಳು ಆನಬೆಲ್ ಜೊತೆ ಚರ್ಚ್ಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಗಾಡಿ ಟೈರ್ ಪಂಚರ್ ಆಯ್ತು ಅಂತ ಸ್ಯಾಮ್ಯುಯಲ್ ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಒಂದು ನಟ್ ರೋಡ್ ನ ಮಧ್ಯಕ್ಕೆ ಹೋಗಿ ಬಿತ್ತು. ಅದನ್ನ ತಗೊಂಡ್ ಬರೋಕೆ ಅಂತ ಆನಬೆಲ್ ರೋಡ್ಗೆ ಹೋಗ್ತಿದ್ದಂಗೆ ಒಂದು ಕಾರ್ ಇವಳನ್ನ ಗುದ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ಸ್ಥಳದಲ್ಲೇ ಸಾವನ್ನಪ್ತಾಳೆ ಆನಬೆಲ್. ಇದಾಗಿ 12 ವರ್ಷಗಳ ನಂತರ 1955ಕ್ಕೆ ಬರ್ತೀವಿ. ಚರ್ಚ್ ಅವರ ಹೆಣ್ಣು ಮಕ್ಕಳ ಅನಾಥಾಶ್ರಮ ಯಾವ್ದೋ ಕಾರಣಕ್ಕೆ ಮುಚ್ಚೋಗಿದೆ. ಅಲ್ಲಿಂದ ಮಕ್ಕಳಿಗೆ ಎಲ್ಲೂ ಹೋಗೋಕೆ ಜಾಗ ಇಲ್ಲದೆ ಇದ್ದಾಗ ಸ್ಯಾಮ್ಯುಯಲ್ ಮತ್ತೆ ಇವರ ಹೆಂಡತಿ ಎಸ್ತರ್ ತಮ್ಮ ಮನೆಯನ್ನ ಅನಾಥಾಶ್ರಮ ಮಾಡಿ ಮಕ್ಕಳನ್ನ ಕರೆಸ್ಕೊಂತಾರೆ. ಈ ಮಕ್ಕಳನ್ನ ಕರ್ಕೊಂಡ್ ಬಂದಿರೋದು ಬೇರೆ ಯಾರು ಅಲ್ಲ, ಸಿಸ್ಟರ್ ಶಾರ್ಲೋಟ್. ಅದೇ ನನ್ ಮೂವಿಯಲ್ಲಿ ಫೋಟೋ ಅಲ್ಲಿ ಇದ್ದ ಸಿಸ್ಟರ್ ಶಾರ್ಲೋಟ್. ಸೈಂಟ್ ಕಾರ್ತಾ ಆಬಿಯಲ್ಲಿ ಮೊದಲು ಇರ್ತಾಳೆ. ಆಮೇಲೆ ಅನಾಥಾಶ್ರಮಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಚರ್ಚ್ ಅವರು ಕಳ್ಸಿರ್ತಾರೆ. ಕಳ್ಸಿರ್ಲಿಲ್ಲ ಅಂದಿದ್ರೆ ವ್ಯಾಲಾಕ್ ಇವಳ ಕತೆನು ಮುಗಿಸಿರೋದು.
ಈ ಅನಾಥ ಹೆಣ್ಣು ಮಕ್ಕಳಲ್ಲಿ ಜಾನಿಸ್ ಮತ್ತೆ ಲಿಂಡಾ ಅನ್ನೋ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಇವ್ರಿಗೆ ಅನಾಥಾಶ್ರಮದಲ್ಲಿ ಇರೋಕೆ ಇಷ್ಟ ಇರಲ್ಲ. ಇಬ್ಬರನ್ನ ಕೂಡ ಒಂದೇ ಫ್ಯಾಮಿಲಿ ಅವರು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ತುಂಬಾನೇ ಆಸೆ ಇದೆ. ಇಬ್ರು ಒಬ್ರಿಗೊಬ್ರನ್ನ ಬಿಟ್ಟು ಇರಲ್ಲ. ಜೊತೆಗೆ ಜಾನಿಸ್ಗೆ ಸರಿಯಾಗಿ ಓಡಾಡೋಕಾಗಲ್ಲ, ಪೋಲಿಯೋ ಆಗಿತ್ತು. ಹಾಗಾಗಿ ಹೇಗೋ ಸ್ಯಾಮ್ಯುಯಲ್ ಅವರು ತಮ್ಮ ಮನೆಯಲ್ಲಿ ಹೆಂಡತಿಗೆ ಅಂತ ಮೆಟ್ಟಿಲುಗಳ ಮೇಲಿಂದ ಕೆಳಗಿಂದ ಮೇಲೆ ಹೋಗೋಕೆ ಲಿಫ್ಟ್ ತರ ಒಂದು ಚೇರ್ ಮಾಡಿದ್ರು. ಅದರಲ್ಲಿ ಕುತ್ಕೊಂಡು ಜಾನಿಸ್ ಮೇಲೆ ಕೆಳಗೆ ಓಡಾಡಬಹುದು. ಆದ್ರೆ ಸಖತ್ ಸ್ಪೀಡ್ ಆಗಿ ಹೋಗುತ್ತೆ, ಇದು ರಾಕೆಟ್ ತರ. ಸೊ ಟ್ರಯಲ್ಗೆ ಜಾನಿಸ್ ಚೇರ್ ಮೇಲೆ ಕುತ್ಕೊಂಡು ಒಂದಿನ ಪೂರ್ತಿ ಮೇಲೆ ಬರ್ತಾಳೆ. ಬಂದಾಗ ಹಿಂದೆ ಕತ್ತಲಲ್ಲಿ ಆನಾಬೆಲ್ ನ ಆತ್ಮ ನಿಂತ್ಕೊಂಡಿದೆ. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಿ ನೋಡಿದ್ರೆ ಕಾಣುತ್ತೆ. ಕಾಣಿಸಿದ್ರೆ ಕಾಣಿಸ್ಲಿ, ಇಲ್ಲ ಅಂದ್ರೆ ಇಲ್ಲ ಅಂತ ಡೈರೆಕ್ಟರ್ ಲೈಟ್ ನ ಆನ್ ಮಾಡೋಕೆ ಹೋಗಿಲ್ಲ. ನಂತರ ಜಾನಿಸ್ ತನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ಆಟ ಆಡ್ತಿರೋದನ್ನ ಕಿಟಕಿಯಿಂದ ನೋಡ್ಬೇಕಾದ್ರೆ ಹಿಂದೆಯಿಂದ ಇವಳನ್ನ ಆನಾಬೆಲ್ ನೋಡ್ತಾ ಇದ್ದಾಳೆ. ಜಾನಿಸ್ ಸುಮ್ನೆ ಇಲ್ದಲೆ ಒಂದಿನ ಆನಾಬೆಲ್ ನ ರೂಮ್ ಗೆ ಯಾರು ಹೋಗೋ ಆಗಿಲ್ಲ ಅಂತ ಹೇಳಿದ್ರು ಹೋಗ್ತಾಳೆ. ರೂಮ್ ತುಂಬಾ ಆನಾಬೆಲ್ ನ ಗೊಂಬೆ ಇದೆ. ಎಲ್ಲಾ ಗೊಂಬೆ ನೋಡ್ಕೊಂಡು ವಾಪಸ್ ಬರೋದ್ ಬಿಟ್ಟು ಲಾಕ್ ಆಗಿರೋ ಕಬೋರ್ಡ್ ನ ಓಪನ್ ಮಾಡ್ಬಿಡ್ತಾಳೆ. ಇದರ ಒಳಗೆ ಆ ಲಿಮಿಟೆಡ್ ಎಡಿಷನ್ ಗೊಂಬೆ ಇದೆ, ಅದೇ ಆನಾಬೆಲ್ ಡಾಲ್. ಕಬೋರ್ಡ್ ನ ಪೂರ್ತಿ ಬೈಬಲ್ ನ ಪೇಜಸ್ ಅಂಟಿಸಿದರೆ ಇಲ್ಲಿರೋ ಮ್ಯಾಲ್ತಸ್ ಅನ್ನೋ ಡಿಮನ್ ಹೊರಗೆ ಬರಬಾರ್ದು ಅಂತ. ಜಾನಿಸ್ ಡೋರ್ ಓಪನ್ ಮಾಡಿದ್ರಿಂದ ಹೊರಗೆ ಬಂದ್ ಆಗಿದೆ ಆಗ್ಲೇ. ಆ ಡಿಮನ್ ಈ ಗೊಂಬೆಯನ್ನೇ ಇಟ್ಕೊಂಡು ಎಲ್ಲರಿಗೂ ಜೀವ ಬಾಯ್ಕ್ ಬರ್ಸೋದು, ಮನುಷ್ಯರನ್ನ ವೀಕ್ ಮಾಡಿ ಸಾಯಿಸಿ ಆತ್ಮವನ್ನ ಈ ಡಿಮನ್ ಸೇವಿಸುತ್ತೆ ಮತ್ತೆ ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳುತ್ತೆ. ಈ ಡಿಮನ್ ನ ಬಗ್ಗೆ ಕೂಡ ದ ಲೆಸರ್ ಕೀ ಆಫ್ ಸೋಲೋಮನ್ ಬುಕ್ ಅಲ್ಲಿ ಬರ್ದಿದೆ ಸ್ನೇಹಿತರೆ. ಇದಾದ್ಮೇಲೆ ಜಾನಿಸ್ ನ ಬೆಸ್ಟ್ ಫ್ರೆಂಡ್ ಲಿಂಡಾಗೆ ಮೆಟ್ಟಿಲುಗಳ ಕೆಳಗೆ ಆನಾಬೆಲ್ ಡಾಲ್ ಜೊತೆಗೆ ಅದರ ಹಿಂದೆನೆ ಮ್ಯಾಲ್ತಸ್ ಕಾಣಿಸ್ಕೊಳ್ಳುತ್ತೆ. ಇದರಿಂದ ತುಂಬಾನೇ ಹೆದರ್ಕೊಂತಾಳೆ ಲಿಂಡಾ. ಮತ್ತೆ ಸ್ಯಾಮ್ಯುಯಲ್ ಸಿಸ್ಟರ್ ಶಾರ್ಲೋಟ್ ನ ಫೋಟೋ ನೋಡ್ತಿದ್ದಾಗ ಶಾರ್ಲೋಟ್ ಇವರೆಲ್ಲ ಸೈಂಟ್ ಕಾರ್ತಾ ಅಲ್ಲಿ ಇರೋ ಸಿಸ್ಟರ್ಸ್ ಆಗಿದ್ದಾರೆ. ಇವರು ಸಿಸ್ಟರ್ ಮಾರಿಯಾ, ಇವರು ಸಿಸ್ಟರ್ ಆನಾ, ಇವರು ಸಿಸ್ಟರ್ ಲೂಸಿಯಾ ಅಂತ ತೋರಿಸ್ಬೇಕಾದ್ರೆ ಹಿಂದೆ ನಿಂತಿರೋರು ಯಾರು ಅಂತ ಕೇಳ್ತಾರೆ ಸ್ಯಾಮ್ಯುಯಲ್. ಇವ್ರು ಯಾರು ನೋಡೇ ಇಲ್ವಲ್ಲ ಅಂತ ಸಿಸ್ಟರ್ ಶಾರ್ಲೋಟ್ ಹೇಳ್ತಾಳೆ. ಆದ್ರೆ ನಮ್ಗೆ ಗೊತ್ತು ಅವರು ಬೇರೆ ಯಾರು ಅಲ್ಲ, ನನ್ನ ರೂಪದಲ್ಲಿರೋ ಡಿಮನ್ ವ್ಯಾಲಾಕ್. ಈ ಫೋಟೋ ಕತೆ ಹೀಗಾದ್ರೆ ಆನಾಬೆಲ್ ಮತ್ತೆ ಆನಾಬೆಲ್ ಡಾಲ್ ಇರೋ ಫೋಟೋನ ಜಾನಿಸ್ ಎತ್ಕೊಂಡು ಬಂದು ನೋಡ್ಬೇಕಾದ್ರೆ ಬೆಳಕಲ್ಲಿ ನಾರ್ಮಲ್ ಫೋಟೋ, ಕತ್ತಲಲ್ಲಿ ಆನಾಬೆಲ್ ನ ಕಣ್ಣು ಹೊಳಿತಾ ಇರೋ ಹಾಗೆ ಕಾಣುತ್ತೆ. ಮತ್ತೆ ಜಾನಿಸ್ ಆನಾಬೆಲ್ ನ ರೂಮ್ ಗೆ ಬರ್ತಾಳೆ. ಈ ಬಾರಿ ಇವಳಿಗೆ ಆನಾಬೆಲ್ ಡೈರೆಕ್ಟ್ ಆಗಿ ಕಾಣಿಸ್ಕೊಂಡಾಗ ನಿನಗೆ ಏನ್ ಬೇಕು ಅಂತ ಕೇಳ್ತಾಳೆ. ಆನಾಬೆಲ್ ನ ರೂಪದಲ್ಲಿರೋ ಡಿಮನ್ ನಿನ್ನ ಆತ್ಮ ಬೇಕು ಅಂತ ಹೇಳುತ್ತೆ. ಮತ್ತೆ ಇವಳ ಮೇಲೆ ದಾಳಿ ಮಾಡಿದಾಗ ಹೇಗೋ ಮಾಡಿ ತಪ್ಪಿಸ್ಕೊಂಡ್ ಬಂದು ರಾಕೆಟ್ ಮೇಲೆ ಕುತ್ಕೊಂತಾಳೆ. ಇದು ಸ್ಪೀಡ್ ಆಗಿ ಕೆಳಗೆ ಬರೋ ಅಷ್ಟರಲ್ಲಿ ಮಾಲ್ತಸ್ ಇವಳನ್ನ ವಾಪಸ್ ಮೇಲೆ ಕರೆಸ್ಕೊಂಡು ಇವಳಿಗೆ ಹೊಡೆದು ಕೆಳಗೆ ಬಿಸಾಕಿ ಹೋಗುತ್ತೆ. ಇದರಿಂದ ಸ್ವಲ್ಪನೂ ಓಡಾಡೋಕಾಗ್ದಂಗಾಗುತ್ತೆ. ವೀಲ್ ಚೇರ್ ಮೇಲೆ ಕುತ್ಕೊಂಡು ಓಡಾಡೋ ಪರಿಸ್ಥಿತಿ ಬರುತ್ತೆ ಜಾನಿಸ್ಗೆ. ಹೀಗೆ ಅವಳಿಗೆ ತೊಂದರೆ ಕೊಟ್ಟು ಹೆದರಿಸಿ ಇವಳನ್ನ ತುಂಬಾನೇ ವೀಕ್ ಮಾಡಿ ಕೊನೆಗೂ ಜಾನಿಸ್ ನ ಪೊಸೆಸ್ ಮಾಡ್ಕೊಳ್ಳುತ್ತೆ ಮ್ಯಾಲ್ತಸ್. ಲಿಂದಾಗೆ ಮನೆಯಲ್ಲಿ ಆನಾಬೆಲ್ ನ ದೆವ್ವ ಇದೆ ಅಂತ ಅನಿಸ್ತಾ ಇದೆ. ಇವಳಿಗೆ ಗೊತ್ತಿಲ್ಲ ಮ್ಯಾಲ್ತಸ್ ಆನಾಬೆಲ್ ನ ರೂಪದಲ್ಲಿ ಇರೋದು. ಸ್ಯಾಮ್ಯುಯಲ್ ಆ ಗೊಂಬೆನ ಲಾಕ್ ಮಾಡಿ ಇಟ್ಟು 12 ವರ್ಷ ಆಗಿದೆ, ಇಲ್ಲಿವರೆಗೂ ಏನು ಸಮಸ್ಯೆ ಆಗಿರ್ಲಿಲ್ಲ. ಈಗ ಯಾಕೆ ಇದೆಲ್ಲ ಆಗ್ತಿದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಲಿಂಡಾ ಇಂದ ಗೊತ್ತಾಯ್ತು ಜಾನಿಸ್ ಆನಾಬೆಲ್ ನ ರೂಮ್ ಗೆ ಹೋಗಿ ಗೊಂಬೆ ಇದ್ದ ಕಬೋರ್ಡ್ ನ ಓಪನ್ ಮಾಡಿದ್ದಾಳೆ ಅಂತ. ಈ ವಿಷಯ ಗೊತ್ತಾಗಿ ಗಾಬರಿಯಾಗಿ ರೂಮ್ ಹತ್ರ ಹೊರಟಾಗ ಇಲ್ಲೇ ಆನಾಬೆಲ್ ಡಾಲ್ ಕೂತಿದೆ. ಜಾನಿಸ್ ವೀಲ್ ಚೇರ್ ಅಲ್ಲಿ ಬಂದು ಆರಾಮಾಗಿ ಎದ್ ನಿಂತ್ಕೊಂಡು ಕತ್ತಲಲ್ಲಿ ಡೀಮನ್ ಆಗಿ ಬದಲಾಗ್ತಾಳೆ. ಸ್ಯಾಮ್ಯುಯಲ್ ಕ್ರಾಸ್ ಇಟ್ಕೊಂಡು ಮ್ಯಾಲ್ತಸ್ ನ ಹೆದರಿಸೋಕೆ ನೋಡಿದ್ರು ಏನೂ ಆಗಲ್ಲ. ಮ್ಯಾಲ್ತಸ್ ಇವರ ಕೈ ಬೆರಳುಗಳನ್ನೆಲ್ಲ ಮುರಿದಾಕಿ ಕೊನೆಗೂ ಇವರನ್ನೇ ಸಾಯಿಸ್ಬಿಡುತ್ತೆ. ಗೊಂಬೆ ಕಡೆಯಿಂದನೇ ಇದೆಲ್ಲ ಆಗ್ತಿರೋದು ಅಂತ ಇದನ್ನ ಲಿಂಡಾ ಎತ್ಕೊಂಡು ಹೋಗಿ ಬಾವಿಯ ಒಳಗೆ ಬಿಸಾಕಿ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಇವಳಿಗಿಂತ ಮುಂಚೆನೆ ಗೊಂಬೆ ಬಂದಿದೆ. ಸಿಸ್ಟರ್ ಶಾರ್ಲೋಟ್ ಏನ್ ನಡೀತಿದೆ ಅಂತ ಡೈರೆಕ್ಟ್ ಆಗಿ ಬಂದು ಎಸ್ತರ್ಗೆ ಕೇಳಿದಾಗ ಗೊತ್ತಾಗುತ್ತೆ. ಆನಾಬೆಲ್ ನ ಸಾವಿನ ನಂತರ ಸ್ಯಾಮ್ಯುಯಲ್ ಮತ್ತೆ ಎಸ್ತರ್ ತುಂಬಾನೇ ದುಃಖದಲ್ಲಿ ಇದ್ದಾಗ ದೇವರನ್ನ ಬೇಡ್ಕೊಳ್ಳಲ್ಲ, ಯಾವ್ದಾದ್ರೂ ಶಕ್ತಿ ನಮ್ಮ ಮಗಳನ್ನ ನೋಡೋ ಹಾಗೆ ಮಾಡಿ, ಮಾತಾಡೋ ಹಾಗೆ ಮಾಡಿ ಅಂತಿದ್ದಂಗೆ ಮ್ಯಾಲ್ತಸ್ ಬಂದು ವರ ಕೊಟ್ಟಿರುತ್ತೆ. ಮೇಲ್ನೋಟಕ್ಕೆ ವರ ಅಂತ ಇವರು ಅನ್ಕೊಂಡಿದ್ರು, ಆಮೇಲೆ ಶಾಪ ಆಗಿ ಬದಲಾಗುತ್ತೆ. ಮ್ಯಾಲ್ತಸ್ ಇವರಿಗೆ ಆನಾಬೆಲ್ ನ ರೂಪದಲ್ಲಿ ಗೊಂಬೆ ಸೇರ್ಕೊಳ್ಳೋಕೆ ಪರ್ಮಿಷನ್ ಕೇಳಿರುತ್ತೆ. ಇವರು ಪರ್ಮಿಷನ್ ಕೊಟ್ಟಾಗ ಮ್ಯಾಲ್ತಸ್ ಆನಾಬೆಲ್ ಗೊಂಬೆ ಜೊತೆ ಒಂದು ರೀತಿ ಅಟ್ಯಾಚ್ ಆಗುತ್ತೆ. ಇದರ ಒಳಗೆ ಸೇರ್ಕೊಳ್ಳಲ್ಲ. ಕಾಂಜುರಿಂಗ್ ಮೂವಿಯಲ್ಲಿ ಲೊರೆನ್ ಹೇಳ್ತಾರಲ್ಲ, ಜೀವ ಇಲ್ದಿರೋ ವಸ್ತುಗಳನ್ನ ಡಿಮನ್ ಗಳು ಪೊಸೆಸ್ ಮಾಡ್ಕೊಳ್ಳಲ್ಲ, ಅವುಗಳನ್ನ ಹಿಡ್ಕೊಂಡು ಹೆದರಿಸ್ತವೆ ಅಷ್ಟೇ. ಮತ್ತೆ ಆ ವಸ್ತುಗಳ ಜೊತೆ ಕನೆಕ್ಟ್ ಆಗಿರ್ತವೆ. ಆ ವಸ್ತು ಡಿಮನ್ ಜೊತೆ ಇತ್ತು ಅಂದಾಗ ಡಿಮನ್ ನ ಶಕ್ತಿ ಜಾಸ್ತಿ ಇರುತ್ತೆ. ಸ್ಯಾಮ್ಯುಯಲ್ ಮತ್ತೆ ಎಸ್ತರ್ ಮನೆಯಲ್ಲಿ ಮಗಳು ಓಡಾಡ್ತಿರೋದನ್ನ ಆಟ ಆಡ್ತಿರೋದನ್ನ ನೋಡಿ ಖುಷಿಯಾಗಿ ಇದ್ದಾಗ್ಲೇ ಒಂದಿನ ಆನಾಬೆಲ್ ನ ಕನ್ನಡಿಯಲ್ಲಿ ನೋಡಿದಾಗ ಮ್ಯಾಲ್ತಸ್ ಕಾಣಿಸ್ಬಿಡುತ್ತೆ. ಇದರಿಂದ ಇದು ಡಿಮನ್ ತಮ್ಮ ಮಗಳಲ್ಲ ಅಂತ ಗೊತ್ತಾಯ್ತಲ್ಲ ಅಂತ ಮಾಲ್ತಸ್ ಎಸ್ತರ್ ಮೇಲೆ ದಾಳಿ ಮಾಡಿ ಇವಳ ಕಣ್ಣನ್ನ ಪರ್ಚಿ ಕಿತ್ತಾಕ್ಬಿಡುತ್ತೆ. ಮತ್ತೆ ಇವಳ ಆತ್ಮವನ್ನ ಸೇವಿಸೋಕೆ ನೋಡಿದಾಗ ಸ್ಯಾಮ್ಯುಯಲ್ ಚರ್ಚರ ಸಹಾಯದಿಂದ ಗೊಂಬೆಯನ್ನ ಕಬೋರ್ಡ್ ಒಳಗೆ ಇಟ್ಟು ಸುತ್ತ ಬೈಬಲ್ ನ ಪೇಜಸ್ ನ ಅಂಟಿಸಿ
ಹೋಲಿ ವಾಟರ್ ಹಾಕ್ಸಿ ಪ್ರೇಯರ್ ಎಲ್ಲ ಮಾಡಿಸಿ ಡೋರ್ ಲಾಕ್ ಮಾಡಿರ್ತಾರೆ. ಹಾಗಾಗಿ ಮ್ಯಾಲ್ಥಸ್ ನ ಶಕ್ತಿ ಕಡಿಮೆ ಆಗಿತ್ತು. ಜಾನಿಸ್ ಡೋರ್ ಓಪನ್ ಮಾಡಿ ಹೊರಗೆ ಬರೋ ಹಾಗೆ ಮಾಡಿರೋದ್ರಿಂದ ಇದೆಲ್ಲ ಆಗ್ತಿರೋದು. ಸೊ ಮ್ಯಾಲ್ಥಸ್ ಮತ್ತೆ ಪೊಸೆಸ್ಡ್ ಆಗಿರೋ ಜಾನಿಸ್ ಇಬ್ರು ಎಲ್ಲರ ಮೇಲೂ ಹಲ್ಲೆ ಮಾಡಿ ಕೊಲ್ಲೋಕೆ ನೋಡ್ತಿದ್ದಾರೆ. ಆದ್ರೆ ಹೇಗೋ ಮಾಡಿ ಬೇರೆ ಹೆಣ್ಣು ಮಕ್ಕಳೆಲ್ಲ ತಪ್ಪಿಸ್ಕೊಂಡ್ರೆ ಲಿಂಡಾ ಆನಾಬೆಲ್ ನ ರೂಮ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾಗ ಇಲ್ಲಿಗೇನೆ ಜಾನಿಸ್ ಬಂದು ಲಿಂಡಾಳನ್ನ ಕೊಂದೇ ಬಿಟ್ಲು ಅನ್ನೋ ಅಷ್ಟರಲ್ಲಿ ಸಿಸ್ಟರ್ ಶಾರ್ಲೋಟ್ಗಳನ್ನ ಕಾಪಾಡ್ತಾರೆ. ಜಾನಿಸ್ ನ ಕತ್ತಿಗೆ ಕ್ರಾಸ್ ನ ಹಾಕಿ ಅದೇ ಕಬೋರ್ಡ್ ನ ಒಳಗೆ ತಳ್ಳಿ ಡೋರ್ ಕ್ಲೋಸ್ ಮಾಡ್ಬಿಡ್ತಾರೆ. ಮತ್ತೆ ಎಲ್ಲರೂ ಸೇಫ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗಿ ಮುಂದಿನ ದಿನ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಚರ್ಚ್ ಇಂದ ಫಾದರ್ ಕೂಡ ಬಂದಿದ್ದಾರೆ. ಆದ್ರೆ ಕಬೋರ್ಡ್ ನ ಓಪನ್ ಮಾಡಿ ನೋಡಿದಾಗ ಆನಾಬೆಲ್ ಇದೆ, ಜಾನಿಸ್ ಇಲ್ಲ. ಅವಳು ಕಬೋರ್ಡ್ ನ ಹಿಂದೆಯಿಂದ ಹೊಡೆದಾಕಿ ಎಸ್ಕೇಪ್ ಆಗಿದ್ದಾಳೆ. ಅವಳು ಪೊಸೆಸ್ಡ್ ಆಗಿದ್ಲು. ಅವಳ ದೇಹದಲ್ಲೇ ಮ್ಯಾಲ್ಥಸ್ ಇರೋದ್ರಿಂದ ಈಗ ಗೊಂಬೆಯನ್ನ ಫಾದರ್ ಪೊಲೀಸ್ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ನಂತರ ಜಾನಿಸ್ ಸಿಟಿಯಲ್ಲಿ ಇರೋ ಅನಾಥಾಶ್ರಮಕ್ಕೆ ಬಂದಿದ್ದಾಳೆ. ಅನಾಥೆ ಅಂತ ಈ ಅನಾಥಾಶ್ರಮದವರು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ದಲೆ ಸೇರಿಸ್ಕೊಂಡಿದ್ದಾರೆ. ಕೆಲವು ದಿನಗಳಾದ್ಮೇಲೆ ಪೀಟ್ ಮತ್ತೆ ಶಾರೋನ್ ಹಿಗ್ಗಿನ್ಸ್ ಅನ್ನೋ ಗಂಡ ಹೆಂಡತಿ ಜಾನಿಸ್ ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಬಂದಾಗ ತನ್ನ ಹೆಸರು ಆನಾಬೆಲ್ ಅಂತ ಹೇಳ್ತಾಳೆ. ಇವರು ಜಾನಿಸ್ ಗೆ ಒಂದು ಗೊಂಬೆಯನ್ನ ಗಿಫ್ಟ್ ಕೊಟ್ಟು ಇಲ್ಲಿಂದ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಗೊಂಬೆ ರಿಯಲ್ ಆನಾಬೆಲ್ ಡಾಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು. ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ಆನಾಬೆಲ್ ಡಾಲ್ ಮೂವಿಯಲ್ಲಿ ತೋರಿಸಿರೋ ಹಾಗಿಲ್ಲ, ಗಿಫ್ಟ್ ಕೊಟ್ರಲ್ಲ ಆ ಗೊಂಬೆಯ ರೀತಿ ಇರೋದು. 12 ವರ್ಷಗಳ ನಂತರ ಜಾನಿಸ್ ಅಂದ್ರೆ ಈಗ ಆನಾಬೆಲ್ ತನ್ನ ಬಾಯ್ ಫ್ರೆಂಡ್ ಜೊತೆ ಬಂದು ತನ್ನನ್ನ ಅಡಾಪ್ಟ್ ಮಾಡ್ಕೊಂಡಿದ್ದ ಪೀಟ್ ಮತ್ತೆ ಶಾರೋನ್ ಇಬ್ಬರನ್ನ ಕೊಲೆ ಮಾಡ್ತಾಳೆ. ಯಾಕೆ ಅಂತ ಆನಾಬೆಲ್ ಪಾರ್ಟ್ 1 ನಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ 1956ಕ್ಕೆ ಬರೋಣ. ದ ನನ್ ಪಾರ್ಟ್ 2 ಮೂವಿ ಸ್ಟೋರಿ ಶುರು ಆಗುತ್ತೆ. ಮಾರಿಸ್ ನ ಪೊಸೆಸ್ ಮಾಡ್ಕೊಂಡಿದ್ದ ವ್ಯಾಲಾಕ್ ರೊಮೇನಿಯಾ ಇಂದ ಹೊರಗೆ ಬೇರೆ ಬೇರೆ ಊರಿಗೆಲ್ಲ ಹೋಗಿ ತುಂಬಾನೇ ಜನರನ್ನ ಸಾಯಿಸ್ತಾ ಬರ್ತಿದೆ. ಸಾವನ್ನಪ್ಪಿರೋರೆಲ್ಲ ಸೈಂಟ್ ಲೂಸಿಯಾ ವಂಶದವರು. ಸೈಂಟ್ ಲೂಸಿ ಯಾರು ಅಂದ್ರೆ ರೋಮನ್ ಎಂಪೈರ್ ಅವರು ಕ್ರಿಶ್ಚಿಯನ್ ಧರ್ಮದವರಿಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಿದ್ದಂತ ಕಾಲ ಅದು. ಆಗ ಸೈಂಟ್ ಲೂಸಿ ಅನ್ನೋ ಹುಡುಗಿ ಕ್ರಿಶ್ಚಿಯನ್ ಧರ್ಮವನ್ನ ಬಿಡ್ತಿರ್ಲಿಲ್ಲ ಅಂತ ಅವಳನ್ನ ಸುಟ್ಟು ಹಾಕಿರ್ತಾರೆ. ಆದ್ರೆ ದೇಹ ಸುಡೋದೇ ಇಲ್ಲ. ಆಮೇಲೆ ಕಣ್ಣುಗಳನ್ನ ಕಿತ್ತಾಕ್ತಾರೆ. ನಂತರ ಕತ್ತಿಗೆ ಚಾಕು ಹಾಕಿ ಕೊಂದಿರ್ತಾರೆ. ಸೈಂಟ್ ಲೂಸಿಯಾ ಕಣ್ಣಲ್ಲಿ ತುಂಬಾನೇ ಶಕ್ತಿ ಇರುತ್ತೆ. ಆ ಶಕ್ತಿನ ಪಡ್ಕೊಳ್ಳೋಕೆ ವ್ಯಾಲಾಕ್ ಸೈಂಟ್ ಲೂಸಿಯಾ ವಂಶಸ್ಥರನ್ನ ಕೊಲ್ತಾ ಆ ಕಣ್ಣುಗಳನ್ನ ಹುಡುಕ್ತಾ ಇದೆ. ವ್ಯಾಲಾಕ್ಗೆ ವಾಪಸ್ ಬಂದಿರಬಹುದು ಅಂತ ಡೌಟ್ ಬಂದು ವ್ಯಾಟಿಕನ್ ಅವರು ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸಿಸ್ಟರ್ ಐರಿನ್ ನ ಕಳಿಸ್ತಾರೆ. ಸೈಂಟ್ ಲೂಸಿಯಾ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಸಿಸ್ಟರ್ ಐರಿನ್ ಮತ್ತೆ ಇವಳ ಜೊತೆ ಬಂದಿರೋ ಸಿಸ್ಟರ್ ಡೆಬ್ರಾ ಇಬ್ರು ಲೈಬ್ರರಿಗೆ ಬಂದಾಗ ಲೈಬ್ರರಿಯನ್ ಹೇಳ್ತಾರೆ, ಆ ಕಣ್ಣುಗಳೇನಾದ್ರೂ ವ್ಯಾಲಾಕ್ಗೆ ಸಿಕ್ಕಿದ್ರೆ ಕತೆ ಮುಗೀತು. ಅದೇ ಕಣ್ಣುಗಳು ನಿಮ್ಗೆ ಸಿಕ್ಕಿದ್ರೆ ಆಯುಧದ ರೀತಿ ಕೆಲಸ ಮಾಡುತ್ತೆ. ಸೈಂಟ್ ಲೂಸಿಯಾ ಫ್ಯಾಮಿಲಿಗೆ ಸೇರಿದ ಒಬ್ರು ಮೊಂಕ್ ಆ ಕಣ್ಣುಗಳನ್ನ ಕಾಪಾಡ್ಕೊಂಡು ಬಂದಿದ್ರು. ಅವರು ಅದನ್ನ ತಮ್ಮ ಮೊನಾಸ್ಟ್ರಿಯಲ್ಲಿ ಬಚ್ಚಿಟ್ಟಿದ್ದಾರೆ. ಆ ಮೊನಾಸ್ಟ್ರಿ ಈಗ ಬೋರ್ಡಿಂಗ್ ಸ್ಕೂಲ್ ಆಗಿದೆ ಅಂದಾಗ ಬೋರ್ಡಿಂಗ್ ಸ್ಕೂಲ್ಗೆ ಐರಿನ್ ಮತ್ತೆ ಡೆಬ್ರಾ ಇಬ್ರು ಹೊರಡ್ತಾರೆ. ಇದೇ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಮಾರಿಸ್ ಕೆಲಸ ಮಾಡ್ತಿರೋದು. ಅಂದ್ರೆ ವ್ಯಾಲಾಕ್ ಸ್ಕೂಲ್ ಅಲ್ಲೇ ಇದೆ. ಮಾರಿಸ್ ಟೀಚರ್ ಕೇಟ್ ಮತ್ತೆ ಅವರ ಮಗಳು ಸೋಫಿಗೆ ಹತ್ರ ಆಗಿದ್ದಾನೆ. ಸೋಫಿಗೆ ಅವಾಗವಾಗ ವ್ಯಾಲಾಕ್ ಕಾಣಿಸ್ಕೊಂಡು ತುಂಬಾನೇ ಹೆದರಿಸ್ತಾ ಇರುತ್ತೆ. ಸೋಫಿಗೆ ವ್ಯಾಲಾಕ್ ಒಂದು ಹಾಲ್ವೇ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೇ ಸೀನ್ ಸೇಮ್ ದ ಕಾಂಜೂರಿಂಗ್ 2 ಅಲ್ಲಿ ಇದೆ. ಲೊರೈನ್ ನ ಮಗಳು ಜೂಡಿ ಲೊರೈನ್ ನ ಕರೆದು ಯಾರಿದು ಅಂತ ಕೇಳಿದಾಗ ವ್ಯಾಲಾಕ್ ಹೀಗೆ ನಿಂತಿರುತ್ತೆ ಅವರ ಮನೆಯ ಹಾಲ್ವೇ ಅಲ್ಲಿ. ಅದೇ ರೀತಿ ಇಲ್ಲಿ ಸೋಫಿಗೆ ಕಾಣೋ ಹಾಗೆ ಮಾಡುತ್ತೆ. ಇದನ್ನ ನೋಡಿ ಸೋಫಿ ಹೆದರ್ಕೊಂಡು ಓಡ್ ಬರ್ಬೇಕಾದ್ರೆ ಇವಳ ಮುಂದೆನೆ ವ್ಯಾಲಾಕ್ ಬರುತ್ತೆ. ಸೋಫಿ ಅವರ ಅಮ್ಮ ಕೇಟ್ ಕೂಡ ಇದೇ ಸಮಯಕ್ಕೆ ಬಂದಾಗ ವ್ಯಾಲಾಕ್ ಮಾಯ ಆಗುತ್ತೆ. ಆದ್ರೆ ಗೋಡೆ ಮೇಲೆ ವ್ಯಾಲಾಕ್ ನ ರೀತಿ ಇಮೇಜ್ ಕಾಣ್ತಾ ಇದೆ. ಮತ್ತೆ ಇನ್ನೊಂದು ಕ್ರೇಜಿ ಹಿಡನ್ ಡೀಟೇಲ್ ಸ್ನೇಹಿತರೆ, ಇಡೀ ಇಂಟರ್ನೆಟ್ ಅಲ್ಲಿ ಒಬ್ಬರಿಗೆ ಮಾತ್ರ ಈ ಡೀಟೇಲ್ ಗೊತ್ತಾಗಿತ್ತು. ಏನಂದ್ರೆ ಒಂದು ಚರ್ಚ್ ಅಲ್ಲಿ ವ್ಯಾಲಾಕ್ ಫಾದರ್ ನ ಸುಟ್ಟಾಕಿ ಸಾಯಿಸಿರುತ್ತೆ. ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆನೆ ಮೊದಲು ಐರಿನ್ ಬರೋದು. ಫಾದರ್ ಜೊತೆ ಇದ್ದ ಒಬ್ಬ ಹುಡುಗ ಕೂಡ ವ್ಯಾಲಾಕ್ ನ ನೋಡಿದ್ದ. ಈ ಹುಡುಗ ಫುಟ್ಬಾಲ್ ಆಡ್ಕೊಂಡು ಹೋಗ್ಬೇಕಾದ್ರೆ ಇವನನ್ನ ಐರಿನ್ ಫಾಲೋ ಮಾಡ್ತಿರ್ತಾಳೆ. ಆಗ ಬುಕ್ ಸ್ಟ್ಯಾಂಡ್ ಹತ್ರ ಬಂದಾಗ ಬುಕ್ ಗಳ ಪೇಜಸ್ ತಂತಾನೆ ಟರ್ನ್ ಆಗಿ ನನ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ವ್ಯಾಲಾಕ್ ಕಾಣಿಸುತ್ತೆ. ಆ ಸೀನಲ್ಲಿ ಹುಡುಗನನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಕಾದ್ರೆ ಮೊದಲು ಇಲ್ಲಿ ವಿ ಕಾಣಿಸುತ್ತೆ. ಹಾಗೆ ಮುಂದೆ ಬಂದಾಗ ಇಲ್ಲಿ ನೋಡಬಹುದು ಲೆಟರ್ ಎ ಇದೆ. ಇನ್ನೊಂದ್ ಸ್ವಲ್ಪ ಮುಂದೆ ಬಂದಾಗ ಎಲ್ ಕಾಣಿಸುತ್ತೆ. ಬುಕ್ ಸ್ಟ್ಯಾಂಡ್ ಹತ್ರ ನಿಂತಿದ್ದಾಗ ರೈಟ್ ಸೈಡ್ ಅಲ್ಲಿ ಮೇಲೆ ಮತ್ತೊಂದು ಎ ಇದೆ. ಕ್ಯಾಮರಾ ಆಂಗಲ್ ಚೇಂಜ್ ಮಾಡಿದಾಗ ಐರಿನ್ ನ ಪಕ್ಕ ಡೋರ್ ಹತ್ರ ಕೆ ಕಾಣುತ್ತೆ. ಎಲ್ಲಾ ಅಕ್ಷರಗಳು ಸೇರಿಸಿದ್ರೆ ವ್ಯಾಲಾಕ್. ಸೊ ಹೀಗೆ ಒಂದಿನ ಸ್ಕೂಲಲ್ಲಿ ಕೇಟ್ ಮತ್ತೆ ಸೋಫಿ ಜೊತೆ ಹಾಡಾಕೊಂಡು ಮಾರಿಸ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಸೋಫಿ ಹೆದರ್ಕೊಂಡು ಏನಾಗ್ತಿದೆ ಅಂತ ನೋಡ್ತಿದ್ದಾಗ ಇವಳ ಹಿಂದೆ ಇದ್ದ ಫೋಟೋ ಚೇಂಜ್ ಆಗಿ ವ್ಯಾಲಾಕ್ ನ ಪೇಂಟಿಂಗ್ ಬರುತ್ತೆ. ಕಾಂಜೂರಿಂಗ್ 2 ಅಲ್ಲಿ ಎಡ್ವರ್ನ್ ಬಿಡಿಸ್ತಾರಲ್ಲ ಅದೇ ರೀತಿ ಪೇಂಟಿಂಗ್. ಈ ಪೇಂಟಿಂಗ್ ಒಳಗಿಂದಾನೆ ವ್ಯಾಲಾಕ್ ಹೊರಗೆ ಬಂದು ಇವರಿಗೆ ಹೆದರಿಸಿದಾಗ ಎಲ್ಲರೂ ಕಿರ್ಚಾಡ್ಕೊಂಡು ಓಡೋಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ ಐರಿನ್ ಮತ್ತೆ ಡೆಬ್ರಾ ಇಲ್ಲಿಗೆ ಬರ್ತಿದ್ದಂಗೆ ವ್ಯಾಲಾಕ್ ಗೆ ಸಂಪೂರ್ಣವಾಗಿ ಪೊಸೆಸ್ಡ್ ಆಗಿ ಚಾಪೆಲ್ ಕಡೆ ಹೋಗೋಕೆ ಶುರು ಮಾಡ್ತಾನೆ ಮಾರಿಸ್. ಚಾಪೆಲ್ ಅಂದ್ರೆ ಸ್ನೇಹಿತರೆ ಹಳೆ ಪ್ರಾರ್ಥನಾ ಮಂದಿರ. ಅಲ್ಲೇ ಸೈಂಟ್ ಲೂಸಿಯಾ ಕಣ್ಣುಗಳಿರೋದು. ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಐರಿನ್ ಪ್ರೇಯರ್ ಹೇಳಿ ಇವನನ್ನ ತಡಿತಾಳೆ. ಡೆಬ್ರಾ ಇವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಇವನನ್ನ ಕಟಾಕಿ ಚಾಪಲ್ ಗೆ ಬಂದು ಕಣ್ಣುಗಳು ಎಲ್ಲಿದೆ ಅಂತ ಹುಡುಕ್ಬೇಕಾದ್ರೆ ಸೋಫಿ ಗ್ಲಾಸ್ ಅಲ್ಲಿ ಇರೋ ಮೇಕೆಯ ಚಿತ್ರವನ್ನ ತೋರಿಸಿ ಸೂರ್ಯನ ಬೆಳಕಿಗೆ ಆ ಮೇಕೆಯ ಕಣ್ಣುಗಳು ಕೆಂಪುಗೆ ಹೊಳೆಯೋ ಹಾಗೆ ಕಾಣುತ್ತೆ ಅಂದಾಗ ಡೆಬ್ರಾ ಗ್ಲಾಸ್ ನ ಹಿಂದೆ ಹೋಗಿ ಲೈಟ್ ಬಿಡ್ತಾಳೆ. ಕಣ್ಣು ಹೊಳೆಯೋಕೆ ಶುರುವಾಗಿ ಆ ಕೆಂಪು ಬೆಳಕು ಒಂದು ಜಾಗದಲ್ಲಿ ನೆಲದ ಮೇಲೆ ಬೀಳ್ತಾ ಇದೆ. ಇದೇ ಜಾಗದಲ್ಲಿ ಸೈಂಟ್ ಲೂಸಿಯಾ ಕಣ್ಣುಗಳಿರ್ಬೋದು ಅಂತ ಗುಂಡಿ ತೆಗೆದು ನೋಡಿದಾಗ
ಕೊನೆಗೂ ಕಣ್ಣು ಸಿಗುತ್ತೆ. ಈಗ ಗ್ಲಾಸ್ ಅಲ್ಲಿ ಇದ್ದ ಮೇಕೆಯ ರೂಪದಲ್ಲಿ, ಅಂದ್ರೆ ಮೇಕೆನೂ ಅಲ್ಲ ಮನುಷ್ಯನೂ ಅಲ್ಲ, ಆ ರೀತಿಯ ರೂಪದಲ್ಲಿ ಬಂದು ಸ್ಕೂಲಲ್ಲಿ ಇರೋ ಬೇರೆ ಮಕ್ಕಳ ಮೇಲೆ ದಾಳಿ ಮಾಡಿದಾಗ ಅವರನ್ನ ಕಾಪಾಡೋಕೆ ಡೆಬ್ರಾ ಹೋಗ್ತಾಳೆ. ಕಟಾಕಿರೋ ಮಾರಿಸ್ ಹಗ್ಗ ಚೈನೆಲ್ಲ ಬಿಡಿಸ್ಕೊಂಡ್ ಬಂದು ಐರಿನ್ ಸೋಫಿ ಮೇಲೆ ದಾಳಿ ಮಾಡಿದಾಗ ಐರಿನ್ ಸೈಂಟ್ ಲೂಸಿಯ ಕಣ್ಣನ್ನ ತೋರಿಸಿ ಎಕ್ಸಾರ್ಸಿಸಮ್ ಮಾಡೋಕೆ ನೋಡ್ತಾಳೆ. ಆದ್ರೆ ಮಾರಿಸ್ ನ ಕಣ್ಣಲ್ಲೆಲ್ಲ ರಕ್ತ ಬಂದು ಪ್ರಜ್ಞೆ ತಪ್ತಾನೆ. ಇವನ್ಗೇನಾದ್ರೂ ಆಯ್ತಾ ಅಂತ ನೋಡೋಕೆ ಹತ್ರ ಹೋದಾಗ ಸೈಂಟ್ ಲೂಸಿಯ ಕಣ್ಣುಗಳನ್ನ ಕಿತ್ಕೊಂಡು ಅದರ ಶಕ್ತಿಯನ್ನ ಪಡ್ಕೊಳ್ಳುತ್ತೆ ಮಾರಿಸ್ ಒಳಗಿರೋ ವ್ಯಾಲಾಕ್. ಈಗ ತುಂಬಾನೇ ದೈತ್ಯವಾಗಿ ವ್ಯಾಲಾಕ್ ಎಲ್ಲರ ಮುಂದೆ ಬರುತ್ತೆ. ಐರಿನ್ ನ ಮೇಲೆ ಎತ್ಕೊಂಡು ಇವಳ ದೇಹಕ್ಕೆ ಬೆಂಕಿ ಹಚ್ಚಿದ್ರು ಕೂಡ ಸೈಂಟ್ ಲೂಸಿ ತರ ಇವಳ ದೇಹ ಕೂಡ ಸುಡೋದೇ ಇಲ್ಲ. ಜೊತೆಗೆ ಇವಳಿಗೆ ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ತನ್ನ ತಾಯಿ ಸೈಂಟ್ ಲೂಸಿ, ವ್ಯಾಲಾಕ್ ಮತ್ತೆ ಲೊರೈನ್ ವಾರನ್ನ ಕೂಡ ನೋಡ್ತಾಳೆ. ಅಂದ್ರೆ ಇವಳು ಕೂಡ ಸೈಂಟ್ ಲೂಸಿಯ ವಂಶಕ್ಕೆ ಸೇರಿದವಳಾಗಿದ್ದಾಳೆ. ಇವಳ ಅಮ್ಮ ಕೂಡ ನನ್ನ ಜೊತೆ ದೇವರು ಮಾತಾಡ್ತಾರೆ, ವಿಷನ್ ತೋರಿಸ್ತಾರೆ ಅಂತ ಹೇಳ್ತಿದ್ರು. ಲೊರೈನ್ ವಾರನ್ಗೂ ಕೂಡ ಇದೇ ರೀತಿ ವಿಷನ್ಸ್ ಎಲ್ಲ ಕಾಣಿಸೋದು ನೋಡಿದ್ರೆ ಇವರಿಬ್ರು ಅಕ್ಕ ತಂಗಿ ಇರ್ಬೋದಾ ಅಂತ ಅನ್ಸಿತ್ತು ಸ್ನೇಹಿತರೆ. ಆದ್ರೆ ಇದು ಕನ್ಫರ್ಮ್ ಆಗ್ಲೇ ಇಲ್ಲ. ರಿಯಲ್ ಲೈಫ್ ಅಲ್ಲಿ ಐರಿನ್ ಕ್ಯಾರೆಕ್ಟರ್ ಮಾಡಿರೋ ಥೈಸಾ ಫರ್ಮಿಗಾ ಅವರು ಮತ್ತೆ ಲೊರೈನ್ ನ ಕ್ಯಾರೆಕ್ಟರ್ ಮಾಡಿರೋ ವೆರಾ ಫರ್ಮಿಗಾ ಅವರು ಅಕ್ಕ ತಂಗಿ. ಹಾಗಾಗಿ ಮೂವಿಯಲ್ಲೂ ಯಾವ ರೀತಿ ಆದ್ರೂ ಸಂಬಂಧ ಇರ್ಬೋದಾ ಅಂತ ಗೊತ್ತಿಲ್ಲ. ಆದ್ರೆ ಲೊರೈನ್ ಕೂಡ ಸೈಂಟ್ ಲೂಸಿಯ ವಂಶದವಳೆ ಆಗಿರ್ಬೋದು. ಅದಕ್ಕೆ ಭವಿಷ್ಯದಲ್ಲಿ ಕಾಂಜುರಿಂಗ್ 2 ಮೂವಿಯ ಸಮಯದಲ್ಲಿ ಇರೋ ಲೊರೈನ್ ಈಗ್ಲೇ ಐರಿನ್ ಗೆ ವಿಷನ್ ಅಲ್ಲಿ ಕಾಣಿಸ್ಕೊಂತಾಳೆ. ಐರಿನ್ ಗೆ ವ್ಯಾಲಾಕ್ ಏನು ಮಾಡೋಕ್ಕಾಗಲ್ಲ. ಇದೇ ಜಾಗದಲ್ಲಿ ವೈನ್ ಬ್ಯಾರಲ್ ಗಳಿರೋದು ನೋಡಿ ಇದನ್ನೇ ಜೀಸಸ್ ನ ರಕ್ತದ ರೀತಿ ಬಳಸೋಕೆ ಐರಿನ್ ಮತ್ತೆ ಡೆಬ್ರಾ ಇಬ್ರು ಒಂದೇ ಸಮ ಪ್ರೇಯರ್ ಮಾಡಿದಾಗ ವೈನ್ ಬ್ಯಾರಲ್ ಗಳು ಹೊಡೆದೋಗಿ ವೈನ್ ಎಲ್ಲ ವ್ಯಾಲಾಕ್ ಮೇಲೆ ಬೀಳುತ್ತೆ. ಇದು ಜೀಸಸ್ ನ ಪವಿತ್ರವಾದ ರಕ್ತದ ರೀತಿನೇ ಕೆಲಸ ಮಾಡಿದ್ರಿಂದ ವ್ಯಾಲಾಕ್ ಇಲ್ಲಿಂದ ಹೋಗುತ್ತೆ. ಎಲ್ಲ ಇಲ್ಲಿಗೆ ಸರಿ ಹೋಯ್ತು ಅನ್ಕೊಂತಾರೆ. ಆದ್ರೆ ಇಲ್ಲ, ಮಾರಿಸ್ ಒಳಗೆ ಇನ್ನೂ ವ್ಯಾಲಾಕ್ ಇರುತ್ತೆ ಸೈಲೆಂಟ್ ಆಗಿ, ಯಾರಿಗೂ ಗೊತ್ತಾಗಲ್ಲ. ಇವನ ಕತೆ ಏನಾಯ್ತು ಅಂತ ದ ಕಾಂಜೂರಿಂಗ್ ಅಲ್ಲಿ ನೋಡೋಣ. ಈಗ 1967ಕ್ಕೆ ಬರ್ತೀವಿ. ಆನಬೆಲ್ ಮೂವಿಯ ಸ್ಟೋರಿ ಶುರು ಆಗುತ್ತೆ. ಈ ಮೂವಿಯಲ್ಲಿ ಜಾನ್ ಮತ್ತೆ ಮಿಯಾ ಅನ್ನ ತೋರಿಸ್ತಾರೆ. ಜಾನ್ ಡಾಕ್ಟರ್ ಆಗಿದ್ದಾನೆ, ಮಿಯಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಇವರ ಮನೆಯ ಪಕ್ಕದಲ್ಲೇ ಪೀಟ್ ಮತ್ತೆ ಶಾರನ್ ಹಿಗ್ಗಿನ್ಸ್ ವಾಸವಾಗಿರೋದು. 1955ರಲ್ಲಿ ಆನಬೆಲ್ ಕ್ರಿಯೇಷನ್ ಚಿತ್ರದ ಕೊನೆಯಲ್ಲಿ ಡೀಮನ್ ಮ್ಯಾಲ್ತಸ್ ಗೆ ಪೊಸೆಸ್ಡ್ ಆಗಿರೋ ಜಾನಿಸ್ ನ ಇವರೇ ಅಡಾಪ್ಟ್ ಮಾಡ್ಕೊಳ್ಳೋದು. ಆಗ ತನ್ನ ಹೆಸರು ಆನಬೆಲ್ ಅಂತ ಹೇಳಿರ್ತಾಳೆ ಜಾನಿಸ್. ಆಯ್ತು ಬಾರಮ್ಮ ಅಂತ ಮನೆಗೆ ಕರ್ಕೊಂಡು ಬಂದು ಸ್ವಂತ ಮಗಳ ರೀತಿ ನೋಡ್ಕೊಂಡ್ರು ಕೂಡ ಕೆಲವು ವರ್ಷಗಳ ನಂತರ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಡಿಸೈಪಲ್ಸ್ ಆಫ್ ರಾಮ್ ಅನ್ನೋ ಕಲ್ಟ್ ಗೆ ಸೇರ್ಕೊಂಡಿರ್ತಾಳೆ. ಡೆವಿಲ್ ನ ಪೂಜೆ ಮಾಡೋ ಕಲ್ಟ್ ಇದು. ಕೆಲವರು ಡಿಸೈಪಲ್ಸ್ ಆಫ್ ರಾಮ್ ಅಂತ ಅನ್ಕೊಂಡಿದ್ದಾರೆ. ರಾಮಂಗೂ ಈ ಡೆವಿಲ್ ಪೂಜೆ ಮಾಡೋರ್ಗೂ ಸಂಬಂಧ ಇಲ್ಲ. ಟಗರು ಇರುತ್ತಲ್ಲ ಅದನ್ನ ರಾಮ್ ಅಂತ ಕರೀತಾರೆ. ಅದರ ಸಿಂಬಲ್ ನೇ ಈ ಕಲ್ಟ್ ಅವರು ಬಳಸೋದು. ಒಂದಿನ ಏನಾಗುತ್ತೆ ಅಂದ್ರೆ ಜಾನ್ ಮಿಯಾಗೆ ಒಂದು ಗೊಂಬೆ ಗಿಫ್ಟ್ ಕೊಡ್ತಾನೆ. ಯಾವ್ದನ್ನ ಮನೆಗೆ ತರಬಾರ್ದು ಅದನ್ನೇ ತಂದಿದ್ದಾನೆ. ಮಿಯಾ ಈ ಗೊಂಬೆನ ತುಂಬಾನೇ ದಿನಗಳಿಂದ ಹುಡುಕ್ತಾ ಇದ್ಲು. ಆದ್ರೆ ಜಾನ್ ತನಿಗೆ ಈ ಗೊಂಬೆ ಎಲ್ಲಿಂದ ಸಿಕ್ತು ಅಂತ ಹೇಳಲ್ಲ. ನನಗನ್ಸೋ ಪ್ರಕಾರ ಆನಬೆಲ್ ಕ್ರಿಯೇಷನ್ ನ ಕೊನೆಯಲ್ಲಿ ಪೊಲೀಸ್ ಅವರು ಈ ಗೊಂಬೆನ ತಗೊಂಡು ಹೋಗಿದ್ರು. ಮೋಸ್ಟ್ಲಿ ಯಾವ್ದಾದ್ರು ಗೊಂಬೆ ಅಂಗಡಿಗೆ ಕೊಟ್ಟಿದ್ರು ಅನ್ಸುತ್ತೆ. ಅದು ಒಂದಾದ್ಮೇಲೆ ಒಂದು ಗೊಂಬೆ ಅಂಗಡಿಗೆ ಸುತ್ತಾಡ್ಕೊಂಡು ಕೊನೆಗೆ ಯಾವ ಅಂಗಡಿಯಲ್ಲಿ ಇತ್ತೋ ಅಲ್ಲಿಂದ ಜಾನ್ ತಗೊಂಡ್ ಬಂದಿರೋ ಹಾಗಿದೆ. ಜಾನ್ ತಗೊಂಡ್ ಬಂದಿರೋದಕ್ಕಿಂತ ಮಾಲ್ತಸ್ ಡೀಮನ್ನೇ ಇದು ಇಲ್ಲಿಗೆ ಬರೋ ಹಾಗೆ ಮಾಡಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಯಾವ ಫ್ಯಾಮಿಲಿನ ಬೇಗ ಕುಗ್ಗೋ ಹಾಗೆ ಮಾಡಿ ಅವರ ಆತ್ಮವನ್ನ ಸೇವಿಸೋಕೆ ಈಸಿ ಆಗುತ್ತೋ ಅಂತ ಫ್ಯಾಮಿಲಿನ ಡೀಮನ್ ಹುಡ್ಕೊಳ್ಳುತ್ತೆ. ಸದ್ಯಕ್ಕೆ ಮಿಯಾ ಪ್ರೆಗ್ನೆಂಟ್ ಇದ್ದಾಳೆ. ಆಟ ಆಡ್ಸೋಕೆ ಸರಿಯಾಗಿದೆ ಅವಳ ಫ್ಯಾಮಿಲಿ. ರಾತ್ರಿ ಪಕ್ಕದ ಮನೆಯಲ್ಲಿ ಮಲಗಿರೋ ಪೀಟ್ ಮತ್ತೆ ಶಾರನ್ ಹಿಗ್ಗಿನ್ಸ್ ಮೇಲೆ ಮನೆ ಬಿಟ್ಟು ಹೋಗಿದ್ದ ಆನಬೆಲ್ ಮತ್ತೆ ಇವಳ ಬಾಯ್ ಫ್ರೆಂಡ್ ಬಂದು ದಾಳಿ ಮಾಡಿ ಇಬ್ಬರನ್ನ ಸಾಯಿಸ್ಬಿಡ್ತಾರೆ. ಆನಬೆಲ್ ಮತ್ತೆ ಬಾಯ್ ಫ್ರೆಂಡ್ ಇಬ್ರು ಕೂಡ ಕಳ್ಟವ್ರೆ. ಹಾಗಾಗಿ ಡೀಮನ್ ಮ್ಯಾಲ್ತಸ್ ನ ಶಕ್ತಿ ಜಾಸ್ತಿ ಮಾಡೋಕೆ ಬಲಿ ಕೊಡೋಕೆ ಬಂದಿದ್ದಾರೆ. ಅವರು ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಮಿಯಾ ಮತ್ತೆ ಜಾನ್ ಗೆ ಎಚ್ಚರಿಕೆ ಆಗುತ್ತೆ. ಮಿಯಾ ಎಮರ್ಜೆನ್ಸಿ ನಂಬರ್ ಗೆ ಫೋನ್ ಮಾಡ್ತಿದ್ದಂಗೆ ಇಲ್ಲಿಗೂ ಆನಬೆಲ್ ಮತ್ತೆ ಅವಳ ಬಾಯ್ ಫ್ರೆಂಡ್ ಬಂದಿದ್ದಾರೆ. ಬಾಯ್ ಫ್ರೆಂಡ್ ಮಿಯಾಳ ಹೊಟ್ಟೆಗೆ ಚಾಕು ಹಾಕ್ತಾನೆ. ಆದ್ರೆ ಸಾಯಿಸೋ ಅಷ್ಟರಲ್ಲಿ ಪೊಲೀಸ್ ಅವ್ರು ಬಂದು ಇವನಿಗೆ ಶೂಟ್ ಮಾಡ್ತಾರೆ. ಆಗ್ಲೇ ಗೊಂಬೆಗಳಿರೋ ರೂಮ್ಗೆ ಹೋಗಿ ಕೈಯಲ್ಲಿ ಆನಬೆಲ್ ಡಾಲ್ ನ ಇಟ್ಕೊಂಡು ಪಕ್ಕದಲ್ಲಿ ಗೋಡೆ ಮೇಲೆ ಕಲ್ಟ್ ನ ಸಿಂಬಲ್ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ದಾಳೆ ಆನಬೆಲ್. ಹೇಗೋ ಮಿಯಾಳ ಹೊಟ್ಟೆಯಲ್ಲಿ ಇರೋ ಮಗುಗೆ ಏನೂ ಆಗಿರಲ್ಲ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಒಂದಾದ್ಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋಕೆ ಶುರು ಆಗುತ್ತೆ. ಆನಬೆಲ್ ಡಾಲ್ ಒಂದ್ ಕಡೆ ಇಟ್ರೆ ಇನ್ನೊಂದ್ ಕಡೆ ಹೋಗಿರುತ್ತೆ. ಮೂವ್ ಆಗೋದು ಎಲ್ಲ ಆಗ್ತಿದೆ. ಬೇರೆ ಊರಲ್ಲಿ ಕಾನ್ಫರೆನ್ಸ್ ಇದೆ ಅಂತ ಜಾನ್ ಒಂದೆರಡು ದಿನ ಹೊರಗೆ ಹೋಗುವಂತ ಸಂದರ್ಭ ಬಂದಾಗ ಮಿಯಾ ಆನಬೆಲ್ ಡಾಲ್ ನ ಬಿಸಾಕೋಕೆ ಜಾನ್ ಗೆ ಹೇಳ್ತಾಳೆ. ಅದನ್ನ ನೋಡಿದ್ರೆ ಆ ಘಟನೆ ನೆನಪಾಗುತ್ತೆ ಅಂತ. ಹಾಗಾಗಿ ಜಾನ್ ಗೊಂಬೆನ ಡಸ್ಟ್ ಬಿನ್ ಗೆ ಹಾಕಿ ಕಾನ್ಫರೆನ್ಸ್ ಗೆ ಅಂತ ಹೊರಡ್ತಾನೆ. ಮಿಯಾ ಮನೆಯಲ್ಲಿ ಒಬ್ಳೆ ಇದ್ದಾಗ ಸ್ಟವ್ ತಂತಾನೆ ಆನ್ ಆಗಿ ಮೇಲಿಟ್ಟಿದ್ದ ಪಾಪ್ಕಾರ್ನ್ ಕವರ್ ಗೆ ಬೆಂಕಿ ಹತ್ಕೊಳ್ಳೋವರೆಗೂ ಮಿಯಾಗೆ ಗೊತ್ತಾಗಲ್ಲ. ಮಿಯಾ ಬೆಂಕಿನ ನೋಡಿ ಹಿಂದಕ್ಕೆ ಹೋಗಿ ಕಾಲಿಡುವಿ ಕೆಳಗೆ ಬಿದ್ದಾಗ ಇವಳನ್ನ ಅದೃಶ್ಯವಾಗಿರೋ ಮ್ಯಾಲ್ತಸ್ ಬೆಂಕಿ ಕಡೆ ಎಳ್ಕೊಳ್ಳೋ ಹಾಗೆ ಅನುಭವ ಆಗುತ್ತೆ. ಸರಿಯಾದ ಸಮಯಕ್ಕೆ ಅಕ್ಕಪಕ್ಕದ ಮನೆಯವರು ಬಂದು ಮಿಯಾನ ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸಿದಾಗ ಇವಳಿಗೆ ಹೆಣ್ಣು ಮಗು ಆಯ್ತು. ಹಾಸ್ಪಿಟಲ್ಗೆ ಜಾನ್ ಕೂಡ ಬರ್ತಾನೆ. ನಂತರ ಇವರು ಬೇರೆ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತಾರೆ. ಇವರ ಜೊತೆ ಡಸ್ಟ್ ಬಿನ್ ಅಲ್ಲಿ ಇದ್ದ ಆನಬೆಲ್ ಡಾಲ್ ಕೂಡ ಇಲ್ಲಿಗೆ ಬಂದಿದೆ. ಇದು ಹೇಗೆ ಇಲ್ಲಿಗೆ ಬಂತು ಅಂತ ಗೊತ್ತಾಗದೆ ಇದ್ರು ಮಿಯಾ ಇದನ್ನ ಮನೆಯಲ್ಲೇ ಇಟ್ಕೊಂತಾಳೆ. ಜಾನ್ ಗಿಫ್ಟ್ ಕೊಟ್ಟಿದ್ದು ಅಲ್ವಾ ಅದಕ್ಕೆ. ನಂತರ ಮಿಯಾ ಅಪಾರ್ಟ್ಮೆಂಟ್ ನ ಹತ್ರನೇ ಇರೋ ಬುಕ್ ಸ್ಟೋರ್ ನ ಓನರ್ ಎವ್ಲಿನ್ ನ ಪರಿಚಯ ಮಾಡ್ಕೊಂತಾಳೆ. ಜಾನ್ ಕೆಲ್ಸಕ್ಕೆ ಹೋದಾಗ ಮಿಯಾ ಮನೆಯಲ್ಲಿ ಒಬ್ಳೆ ಇರ್ತಾಳೆ. ಒಂದಿನ ಆಫ್ ಆಗಿರೋ ರೆಕಾರ್ಡ್ ಪ್ಲೇಯರ್ ತಂತಾನೆ ಆನ್ ಆಗುತ್ತೆ. ಇಲ್ಲಿ ಒಂದು ಹಿಡನ್ ಡೀಟೇಲ್ ಇದೆ ಸ್ನೇಹಿತರೆ. ಮ್ಯಾಲ್ತಸ್ ರೆಕಾರ್ಡ್ ಪ್ಲೇಯರ್ ನ ಆನ್ ಮಾಡೋ ನೆರಳು
ದೃಶ್ಯಗಳು ಮುಂದೆ ಕಾಣುತ್ತೆ, ನೀವು ನೋಡ್ಬೋದು. ಮಿಯಾ ಇದೇನ್ ರೆಕಾರ್ಡ್ ಪ್ಲೇಯರ್ ಆನ್ ಆಯ್ತಲ್ಲ ಅಂತ ಬಂದು ಆಫ್ ಮಾಡಿದ್ರೆ ಹಾಡ್ ಕೇಳ್ತಿರೋ ಮಾಲ್ತಸ್ಗೆ ಬೇಜಾರಾಗಲ್ವಾ? ಅದಕ್ಕೆ ಕೋಪ ಮಾಡ್ಕೊಂಡು ವಿಂಡೋ ಕರ್ಟೈನ್ ನ ಹಿಂದೆ ನಿಂತಿದೆ. ಕೋಪದಲ್ಲಿ ರೆಕಾರ್ಡ್ ಪ್ಲೇಯರ್ ಆಫ್ ಮಾಡ್ತೀಯಾ ಅಂತ ಆನಾಬೆಲ್ ಕ್ರಿಯೇಷನ್ ಅಲ್ಲಿ ಇದ್ದ ಚಿಕ್ಕ ಹುಡುಗಿ ಆನಾಬೆಲ್ ಮತ್ತೆ ದೊಡ್ಡ ಹುಡುಗಿ ಆನಾಬೆಲ್ ತರ ಮಿಯಾ ಮುಂದೆ ಬಂದು ಹೆದರಿಸೋಕೆ ಶುರು ಮಾಡಿದ್ರಿಂದ ಗಂಡ ಹೆಂಡತಿ ಇಬ್ರು ಫಾದರ್ ಪೆರೆಸ್ ಹತ್ರ ಬರ್ತಾರೆ. ಇವರು ದೇವ್ರಿದ್ದಾರೆ ಅಂತ ಹೇಳಿ ಕಳಿಸ್ತಾರೆ. ದೇವ್ರು ಆಗ್ಲೇ ಇವರಿಗೆ ಸಹಾಯ ಮಾಡೋಕೆ ಒಬ್ರನ್ನ ಕಳಿಸಿದ್ದಾರೆ. ಅವರೇ ಬುಕ್ ಸ್ಟೋರ್ ಓನರ್ ಎವ್ಲಿನ್. ಒಂದಿನ ಮಿಯಾ ಅಪಾರ್ಟ್ಮೆಂಟ್ ನ ಕೆಳಗೆ ಸ್ಟೋರ್ ರೂಮ್ ಹತ್ರ ಬಂದಿದ್ದಾಗ ಇವಳಿಗೆ ಮಾಲ್ತಸ್ ಡೈರೆಕ್ಟ್ ಆಗಿ ಮೊದಲನೇ ಬಾರಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಹೆದರ್ಕೊಂಡು ಲಿಫ್ಟ್ ಒಳಗೆ ಬಂದು ಡೆವಿಲ್ ನ ನಂಬರ್ 6 ನ ಪದೇ ಪದೇ ಒತ್ತುತ್ತಾ ಇದ್ದಾಳೆ. ಇವಳಿರೋದು 6ನೇ ಫ್ಲೋರ್. 6ನೇ ನಂಬರ್ ನ 3-4 ಸಲ ಒತ್ತೋದು ಆ ಡೆವಿಲ್ ಗೆ ಆನಂದ. ಎಷ್ಟೇ ಸಲ 6 ನಂಬರ್ ನ ಒತ್ತಿದ್ರು ಲಿಫ್ಟ್ ಪದೇ ಪದೇ ಸ್ಟೋರ್ ರೂಮ್ ಇರೋ ಫ್ಲೋರ್ ಗೆನೆ ಬರ್ತಿದೆ. ಅದಕ್ಕೆ ಲಿಫ್ಟ್ ಬಿಟ್ಟು ಮೆಟ್ಟಿಲುಗಳನ್ನ ಹಿಡ್ಕೊಂಡು ಓಡೋಕೆ ಶುರು ಮಾಡಿದಾಗ ಇಲ್ಲೂ ಮಾಲ್ತಸ್ ನ ನೋಡ್ತಾಳೆ. ಹೇಗೋ ಮನೆಗೆ ಓಡ್ ಬಂದು ಡೋರ್ ಕ್ಲೋಸ್ ಮಾಡ್ಕೊಂತಾಳೆ ಮಿಯಾ. ನಂತರ ಎವ್ಲಿನ್ ನ ಭೇಟಿಯಾಗಿ ಇವರ ಹತ್ರ ಪ್ರಾಬ್ಲಮ್ ಹೇಳ್ಕೊಂಡಾಗ ಇವರು ಕೆಲವೊಂದು ಬುಕ್ಸ್ ನ ಕೊಡ್ತಾರೆ. ಇದರಲ್ಲಿ ಏನಾದ್ರೂ ಇರ್ಬೋದು ನೋಡು ಅಂತ ಹೇಳಿ. ಮತ್ತೆ ಇವರು ತಮ್ಮ ಮಗಳ ಬಗ್ಗೆ ಕೂಡ ಹೇಳ್ತಾರೆ. ಇವರ ಮಗಳು ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ದಾಳೆ. ಆ ದುಃಖದಲ್ಲಿ ಇವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡಿದಾಗ ಮಗಳ ವಾಯ್ಸ್ ಕೇಳಿಸಿರುತ್ತೆ, ನಿನ್ನ ಸಮಯ ಇನ್ನು ಬಂದಿಲ್ಲ, ಇನ್ನು ಭೂಮಿ ಮೇಲೆ ಇದ್ದು ನೀವು ಮಾಡ್ಬೇಕಾಗಿರೋ ಕೆಲಸ ಇದೆ ಅಂತ. ಮಿಯಾ ಮನೆಗೆ ಬಂದು ದ ಡೆವಿಲ್ಸ್ ವೆಲ್ಕಮ್ ಬುಕ್ ನ ನೋಡಿದಾಗ ಇದರಲ್ಲಿ ದ ಡಿಸೈಪಲ್ಸ್ ಆಫ್ ರಾಮ್ ಕಲ್ಟ್ ನ ಬಗ್ಗೆ ಇದೆ. ಮಾಲ್ತಸ್ ಮಗುವನ್ನ ಕೊಲ್ಲೋಕೆ ನೋಡ್ತಿರೋ ಫೋಟೋ ಕೂಡ ಇದೆ. ಇದನ್ನ ಓದಿದಾಗ ಗೊತ್ತಾಯ್ತು ಮಾಲ್ತಸ್ ವೀಕ್ ಆಗಿರೋರ್ನ ಟಾರ್ಗೆಟ್ ಮಾಡುತ್ತೆ. ಅವರ ಆತ್ಮವನ್ನ ಪಡ್ಕೊಳ್ಳೋವರೆಗೂ ವಾಪಸ್ ಹೋಗಲ್ಲ. ಮಾಲ್ತಸ್ ಸುಮ್ನೆ ಯಾರನ್ನಾದ್ರೂ ಸಾಯಿಸಿದ್ರೆ ಅವರ ಆತ್ಮ ಸಿಗಲ್ಲ. ಮಾಲ್ತಸ್ಗೆ ಮನುಷ್ಯರು ತಮ್ಮ ಆತ್ಮವನ್ನ ಮನಸ್ಸಿಂದ ಒಪ್ಪಿಸ್ಬೇಕು. ಆದ್ರೆ ಚಿಕ್ಕ ಮಕ್ಕಳು ಮಾತಾಡೋಕಾಗಲ್ಲ, ಆತ್ಮ ಎಲ್ಲಿಂದ ಒಪ್ಪಿಸ್ತವೆ? ಅದಕ್ಕೆ ಮಿಯಾಳ ಮಗುವನ್ನ ಟಾರ್ಗೆಟ್ ಮಾಡಿದೆ ಮಾಲ್ತಸ್. ಈ ಬುಕ್ ಅಲ್ಲಿ ಬಿಲಾಯಲ್, ಬೆಲೆತ್ನ ರೀತಿ ಬೇರೆ ಬೇರೆ ಶಕ್ತಿಶಾಲಿ ಡೀಮನ್ ಗಳ ಹೆಸರು, ಫೋಟೋಸ್ ಕೂಡ ಇದೆ. ಮತ್ತೆ ಮಾಲ್ತಸ್ ಇವರಿಗೆ ತೊಂದರೆ ಕೊಡೋಕೆ ಮುಂದಾಗುತ್ತೆ. ಗೊಂಬೆಯನ್ನ ಹಿಡ್ಕೊಂಡು ಮೆಂಟಲಿ ವೀಕ್ ಮಾಡೋಕೆ ತುಂಬಾನೇ ಪ್ರಯತ್ನ ಪಡುತ್ತೆ. ಹಾಗಾಗಿ ಮಿಯಾ ಮತ್ತೆ ಜಾನ್ ಫಾದರ್ ಪೆರೆಸ್ ನ ಮನೆಗೆ ಕರೆಸಿ ನಡೆದ ವಿಷಯ ಎಲ್ಲ ಹೇಳಿದಾಗ ಡೀಮನ್ ನ ಓಡಿಸೋಕೆ ಏನ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋ ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಈ ರೀತಿ ವಿಷಯಗಳ ಬಗ್ಗೆ ಡೀಲ್ ಮಾಡೋದು ಹೇಗೆ ಅಂತ ಗೊತ್ತು, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಸೋಣ, ಅಲ್ಲಿವರೆಗೂ ಇದನ್ನ ನಾನ್ ತಗೊಂಡ್ ಹೋಗ್ತೀನಿ ಅಂತ ಫಾದರ್ ಪೆರೆಸ್ ಆನಾಬೆಲ್ ಡಾಲ್ ನ ತಗೊಂಡ್ ಹೊಡ್ತಾರೆ. ಗಂಡ ಹೆಂಡತಿ ಅಂದ್ರೆ ಎಡ್ ಮತ್ತೆ ಲೊರೈನ್ ಬಗ್ಗೆ ಇವರು ಹೇಳ್ತಿದ್ದಾರೆ. ಆದ್ರೆ ಫಾದರ್ ಪೆರೆಸ್ ಚರ್ಚ್ ಒಳಗೆ ಗೊಂಬೆ ತಗೊಂಡು ಬರೋಷ್ಟ್ರಲ್ಲೇ ಮಾಲ್ತಸ್ ಆನಾಬೆಲ್ ನ ರೂಪದಲ್ಲಿ ಬಂದು ಇವರ ಮೇಲೆ ದಾಳಿ ಮಾಡಿ ಹಾಸ್ಪಿಟಲ್ ಗೆ ಕಳಿಸುತ್ತೆ. ಆಮೇಲೆ ಮನೆಯಲ್ಲಿ ಮಿಯಾ ಜೊತೆ ಎವ್ಲಿನ್ ಇದ್ದಾಗ ಎವ್ಲಿನ್ ನ ಮಾಲ್ತಸ್ ಮನೆಯಿಂದ ಹೊರಗೆ ಹಾಕುತ್ತೆ. ಮಗು ಕೂಡ ಎಲ್ಲೂ ಕಾಣ್ತಿಲ್ಲ. ಅದಕ್ಕೆ ಮಿಯಾ ತನ್ನ ಆತ್ಮವನ್ನ ಮಾಲ್ತಸ್ಗೆ ದಾನ ಮಾಡೋಕೆ ರೂಮಿನ ಕಿಟಕಿಯಿಂದ ಹಾರೋಕೆ ರೆಡಿ ಆಗಿದ್ದಾಗ ಜಾನ್ ಬಂದು ಇವಳನ್ನ ಕಾಪಾಡ್ತಾನೆ. ಇವರನ್ನ ಕಾಪಾಡೋಕೆ ಎವ್ಲಿನ್ ತಮ್ಮ ಆತ್ಮವನ್ನ ಡೆವಿಲ್ಗೆ ಒಪ್ಪಿಸಿ ಗೊಂಬೆಯನ್ನ ಹಿಡ್ಕೊಂಡು ಕಿಟಕಿಯಿಂದ ಕೆಳಗೆ ಹಾರಿ ಸಾವನ್ನಪ್ತಾರೆ. ಮಗು ವಾಪಸ್ ಸಿಗುತ್ತೆ. ಗೊಂಬೆ ಎಲ್ಲಿ ಹೋಯ್ತು ಗೊತ್ತೇ ಆಗಲ್ಲ. 6 ತಿಂಗಳ ನಂತರ ಒಬ್ಬಳು ಮಹಿಳೆ ನರ್ಸ್ ಆಗಿರೋ ತಮ್ಮ ಮಗಳಿಗೆ ಗಿಫ್ಟ್ ತಗೊಳೋಕೆ ಅಂತ ಒಂದು ಸ್ಟೋರ್ಗೆ ಬಂದಿದ್ದಾರೆ. ಇವರ ಕಣ್ಣು ಇಲ್ಲೇ ಇರೋ ಆನಾಬೆಲ್ ಡಾಲ್ ನ ಮೇಲೆ ಬೀಳುತ್ತೆ. ಅಲ್ಲೇ ಹಿಂದೆ ಮೇಲೆ ರಿಯಲ್ ಆನಾಬೆಲ್ ಡಾಲ್ ಕೂಡ ಇದೆ ಸ್ನೇಹಿತರೆ. ಸೊ ಈ ಮಹಿಳೆ ಕೊನೆಗೂ ಆನಾಬೆಲ್ ಡಾಲ್ ನ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಮನೆಗೆ ಡೀಮನ್ ನ ಕರ್ಸ್ಕೊಂಡಂಗಾಯ್ತಿದು. ಇದಾದ್ಮೇಲೆ ಆನಾಬೆಲ್ ಡಾಲ್ ಎಡ್ ಮತ್ತೆ ಲೊರೈನ್ ಅವರ ಮನೆಯಲ್ಲಿ ಇದೆ ಅಂತ ತೋರಿಸ್ತಾರೆ. ಯಾಕಿದೆ ಅಂತ ದ ಕಾಂಜೂರಿಂಗ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ. ಈಗ ಈ ಮೂವಿಯ ಸ್ಟೋರಿಯನ್ನೇ ನೋಡೋಣ. ಮೂವಿಯ ಕತೆ ಶುರು ಆಗೋದು 1968ರಲ್ಲಿ. ಆನಾಬೆಲ್ ಕತೆ ಆಗಿ ಮುಂದಿನ ವರ್ಷನೇ ಆನಾಬೆಲ್ ಡಾಲ್ ನ ಖರೀದಿಸಿದ ಮಹಿಳೆ ತಮ್ಮ ಮಗಳಿಗೆ ಈ ಗೊಂಬೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಇವಳಿಗೆ ಮತ್ತೆ ಅವಳ ಫ್ರೆಂಡ್ಸ್ ಗೆ ಮನೆಯಲ್ಲಿ ನೆಮ್ಮದಿಯಾಗಿ ಇರೋಕೆ ಬಿಡ್ತಿಲ್ಲ. ಹೇಗೋ ಬುದ್ಧಿವಂತರು ಏನಾದ್ರೂ ಕೆಟ್ಟ ಘಟನೆ ನಡೆಯೋಕು ಮುಂಚೆನೆ ಎಡ್ ಮತ್ತೆ ಲೊರೈನ್ ನ ಕರೆಸಿದಾಗ ಈ ಗೊಂಬೆಯನ್ನ ತಗೊಂಡು ಹೋಗಿ ತಮ್ಮ ಮನೆಯಲ್ಲಿ ಇದೇ ರೀತಿಯ ಆರ್ಟಿಫ್ಯಾಕ್ಟ್ಸ್ ಗಳನ್ನ ಇಟ್ಟಿರೋ ರೂಮ್ ಅಲ್ಲಿ ಇಡ್ತಾರೆ. ಇಡೋದನ್ನ ಮುಂದೆ ಆನಾಬೆಲ್ ಕಮ್ಸ್ ಹೋಮ್ ಅಲ್ಲಿ ತೋರಿಸ್ತಾರೆ. ಈಗ 1968ರಿಂದ 1971ಕ್ಕೆ ಬರ್ತೀವಿ. ಹ್ಯಾರಿಸ್ವಿಲ್ ಅನ್ನೋ ಊರಲ್ಲಿ ಒಂದು ಹಳೆ ಫಾರ್ಮ್ ಹೌಸ್ ನ ಕೊಂಡ್ಕೊಂಡು ಪೆರನ್ ಫ್ಯಾಮಿಲಿ ಅವರು ಬರ್ತಾರೆ. ಯಜಮಾನನ ಹೆಸರು ರಾಜರ್, ಹೆಂಡತಿ ಹೆಸರು ಕ್ಯಾರಲಿನ್. ಇವ್ರಿಗೆ 5 ಜನ ಹೆಣ್ಮಕ್ಳು, ಆಂಡ್ರಿಯಾ, ನ್ಯಾನ್ಸಿ, ಕ್ರಿಸ್ಟಿನ್, ಸಿಂಡಿ ಮತ್ತೆ ಏಪ್ರಿಲ್. ಎಲ್ಲರೂ ಒಳಗೆ ಬರ್ತಾರೆ. ಆದ್ರೆ ಸಾಕಿರೋ ನಾಯಿ ಒಳಗೆ ಬರಲ್ಲ. ಬುದ್ಧಿವಂತ ನಾಯಿ ಇದ್ಯಾಕೆ ಬರ್ತಿಲ್ಲ ಅಂತ ತಲೆ ಕೆಡ್ಸ್ಕೊಳಲ್ಲ. ಹೊರಗೇನೆ ಇರ್ಲಿ ಅಂತ ಸುಮ್ನಾಗ್ತಾರೆ. ಬಂದು ಇನ್ನು ಒಂದಿನಾನು ಆಗ್ಲಿಲ್ಲ. ವಿಚಿತ್ರವಾದ ಘಟನೆಗಳು ನಡೆಯೋಕೆ ಶುರು ಆಗುತ್ತೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಕ್ಯಾರಲಿನ್ ನ ದೇಹದ ಮೇಲೆ ಯಾರೋ ಹೊಡೆದು ರಕ್ತ ಹೆಪ್ಕೊಟ್ಟಿರೋ ಹಾಗೆಲ್ಲ ಆಗಿದೆ. ಮಕ್ಕಳಿಗೆಲ್ಲ ಚಳಿ ಆಗ್ತಿದೆ. ಮನೆಯಲ್ಲಿ ಕೆಟ್ಟ ವಾಸನೆ ಬರೋದ್ರ ಜೊತೆಗೆ ಎಲ್ಲಾ ಗಡಿಯಾರಗಳು ಸರಿಯಾಗಿ 3 ಗಂಟೆ 7 ನಿಮಿಷಕ್ಕೆ ನಿಂತ್ಕೊಂಡಿದ್ದಾವೆ. ಯಾಕೆಂದ್ರೆ ಈ ಮನೆಯಲ್ಲಿ ತುಂಬಾನೇ ಆತ್ಮಗಳಿದ್ದಾವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಟಗಾತಿ ಆಗಿದ್ದ ಬಾತ್ಶಿಬಾ ಅನ್ನೋ ಮಹಿಳೆ ಮನೆಯ ಮುಂದೆ ಇರೋ ಮರಕ್ಕೆ ನೇಣು ಹಾಕೊಂಡು ಸಾವನ್ನಪ್ಪಿರ್ತಾಳೆ. ಅವಳು ಸತ್ತ ಸಮಯನೇ 3 ಗಂಟೆ 7 ನಿಮಿಷ. ಈಗ ಮನೆ ಒಳಗೆ ಬರ್ದೆ ರಾತ್ರಿ ಎಲ್ಲ ಹೊರಗೇನೆ ಇದ್ದ ಇವರ ನಾಯಿ ಸಾವನ್ನಪ್ಪಿದೆ. ಇನ್ನೊಂದ್ ಕಡೆ ಎಡ್ ಮತ್ತೆ ಲೊರೈನ್ ಅವರ ಮನೆಯಲ್ಲಿ ಇರೋ ಆರ್ಟಿಫ್ಯಾಕ್ಟ್ಸ್ ರೂಮ್ ನ ನೋಡ್ತೀವಿ. ಡೋರ್ ಹತ್ರನೇ ಒಂದು ಪೇಂಟಿಂಗ್ ಇದೆ. ಸೇಮ್ ಪೆರನ್
ಫ್ಯಾಮಿಲಿಯ ಫಾರ್ಮ್ ಹೌಸ್ ತರ ಮುಂದೆ ಮರನೂ ಇದೆ. ಇಲ್ಲಿರೋ ವಸ್ತುಗಳೆಲ್ಲ ಒಂದಲ್ಲ ಒಂದು ಡೀಮನ್ಗೆ, ಆತ್ಮಕ್ಕೆ ಅಥವಾ ವಾಮಾಚಾರಕ್ಕೆ ಸಂಬಂಧಿಸಿದ್ದು. ಯಾವ ಕೇಸ್ನ ಇವರು ಸಾಲ್ವ್ ಮಾಡ್ತಾರೋ ಆ ಕೇಸಲ್ಲಿ ದುಷ್ಟಶಕ್ತಿಗಳು ಬಳಸಿರೋ ವಸ್ತುಗಳನ್ನ ಇಲ್ಲಿ ಇಟ್ಕೊಂಡಿರ್ತಾರೆ. ಇದರಿಂದ ಆ ದುಷ್ಟಶಕ್ತಿಗಳನ್ನ ಬಂಧಿಸೋದ್ರಲ್ಲಿ ಸಹಾಯ ಆಗುತ್ತೆ. ಈ ವಸ್ತುಗಳನ್ನ ನಾಶ ಮಾಡಿದ್ರೆ ಡೀಮನ್ ಅಥವಾ ದುಷ್ಟಶಕ್ತಿಗಳು ಟಾಟಾ ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಹೋಗ್ತವೆ. ಅದೇ ಪೆರನ್ ಫ್ಯಾಮಿಲಿಯಲ್ಲಿ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಏಪ್ರಿಲ್ ಒಂದು ಮ್ಯೂಸಿಕ್ ಬಾಕ್ಸ್ ಹಿಡ್ಕೊಂಡು ನನಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾನೆ, ರೋರಿ ಅಂತ ಅವನ ಹೆಸರು. ಈ ಮ್ಯೂಸಿಕ್ ಬಾಕ್ಸ್ ನ ಕನ್ನಡಿಯಲ್ಲಿ ಕಾಣ್ತಾನೆ ಅಂತ ಹೇಳ್ತಿದ್ದಾಳೆ. ಇನ್ನೊಬ್ಳು ಮಗಳು ಕ್ರಿಸ್ಟಿನ್ ರಾತ್ರಿ ಮಲಗಿದ್ದಾಗ ಯಾರೋ ಕಾಲೆಳೆಯೋ ಹಾಗೆ ಆಗೋದು, ಕತ್ತಲಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣೋದು ಎಲ್ಲ ಆಗ್ತಿದೆ. ಒಂದಿನ ರಾತ್ರಿ ಅಂತೂ ಎಲ್ಲ ಅತಿರೇಕಕ್ಕೆ ಹೋಗಿ ಮನೆಯ ಫೋಟೋಸ್ ಎಲ್ಲ ಬಿದ್ದು ಹೊಡೆದೋಗುತ್ತೆ. ಕ್ಯಾರೋಲಿನ್ ಬೇಸ್ಮೆಂಟ್ ಅಲ್ಲಿ ಲಾಕ್ ಆಗ್ತಾಳೆ. ಆಂಡ್ರಿಯಾಗಂತೂ ಬಾದ್ಶೆಬಾನೆ ಕಾಣಿಸ್ಕೊಂತಾಳೆ. ಹೀಗೆಲ್ಲ ಆಗ್ತಿರೋದಕ್ಕೆ ಒಂದಿನ ಎಡ್ ಮತ್ತೆ ಲೊರೆನ್ ವಾರನ್ ಬಗ್ಗೆ ಕ್ಯಾರೋಲಿನ್ಗೆ ಗೊತ್ತಾಗಿ ಹತ್ರದ ಒಂದು ಯೂನಿವರ್ಸಿಟಿಯಲ್ಲಿ ಅವರು ಸೆಮಿನಾರ್ ಮಾಡ್ತಿದ್ದಾರೆ ಅಂತ ಅಟೆಂಡ್ ಆಗೋಕೆ ಕ್ಯಾರೋಲಿನ್ ಕೂಡ ಬರ್ತಾಳೆ. ಎಡ್ ಮತ್ತೆ ಲೊರೆನ್ ಮಾರಿಸ್ ಮೇಲೆ ಎಕ್ಸಾರ್ಸಿಸಮ್ ಮಾಡ್ತಿರೋ ವಿಡಿಯೋನ ತೋರಿಸಿ ಡಿಮಾನಿಕ್ ಪೊಸೆಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಮಾರಿಸ್ ನ ಕಣ್ಣಲ್ಲಿ ರಕ್ತ ಬರ್ತಾ ಇರುತ್ತೆ, ದೇಹದ ಮೇಲೆಲ್ಲ ಉಲ್ಟಾ ಕ್ರಾಸ್ ಕಾಣಿಸ್ಕೊಂತಾ ಇರುತ್ತೆ. ಎಷ್ಟೇ ಎಕ್ಸಾರ್ಸಿಸಮ್ ಮಾಡಿದ್ರು ವರ್ಕ್ ಆಗ್ತಿರಲ್ಲ. ಕೊನೆಗೆ ತನ್ನ ಹೆಂಡತಿ ಮೇಲೆ ಶೂಟ್ ಮಾಡಿ ತಾನು ಶೂಟ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಾರಿಸ್ ನನ್ ಪಾರ್ಟ್ 2 ನ ನಂತರ ಬೇರೆ ಹುಡುಗಿಯನ್ನ ಮದುವೆ ಆಗಿದ್ದ, ಈಗ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ದಾನೆ. ನಂತರ ಎಡ್ 3 ಸ್ಟೇಜಸ್ ಅಲ್ಲಿ ಡೀಮನ್ ಮನುಷ್ಯರಿಗೆ ತೊಂದರೆ ಕೊಡುತ್ತೆ. ಮೊದಲು ಮನೆಯಲ್ಲಿ ಸಣ್ಣ ಪುಟ್ಟ ಶಬ್ದ ಆಗೋ ಹಾಗೆ ಮಾಡೋದು, ಬೇರೆಯವ್ರು ಯಾರೋ ಮನೆಯಲ್ಲಿ ಇದ್ದಾರೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಆಮೇಲೆ ಮನೆಯಲ್ಲಿ ಮಾನಸಿಕವಾಗಿ ವೀಕ್ ಇರೋರ್ನ ಟಾರ್ಗೆಟ್ ಮಾಡಿ ತುಂಬಾನೇ ತೊಂದರೆ ಕೊಡುತ್ತೆ. ಜೀವನನೇ ಬೇಡ ಅಂತ ಅನ್ಸೋ ಹಾಗೆ ಮಾಡಿ ಕೊನೆಗೆ ಪೊಸೆಸ್ ಮಾಡ್ಕೊಳ್ಳುತ್ತೆ ಅಂತ ಎಡ್ ಹೇಳ್ತಿದ್ದಾರೆ. ಎಲ್ಲ ನಾನ್ ಹೇಳ್ಕೊಟ್ಟಂಗೆ ಕರೆಕ್ಟ್ ಆಗಿ ಹೇಳ್ತಿದಾರ ಅಂತ ಆಡಿಯನ್ಸ್ ನಡುವೆ ರಿಯಲ್ ಲೊರೆನ್ ವಾರನ್ ಕುತ್ಕೊಂಡು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಎಡ್ ಮತ್ತೆ ಲೊರೆನ್ ಹೇಳ್ದಂಗೆ ನಮ್ಮ ಮನೆಯಲ್ಲಿ ಆಗ್ತಿದ್ಯಲ್ಲ ಅಂತ ಸೆಮಿನಾರ್ ಮುಗಿದ ಮೇಲೆ ಇವರನ್ನ ಕ್ಯಾರೋಲಿನ್ ಭೇಟಿಯಾಗಿ ಮನೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದಾಗ ಎಡ್ ಮತ್ತೆ ಲೊರೆನ್ ಇವರ ಮನೆಗೆ ಬರ್ತಾರೆ. ಬರ್ತಿದ್ದಂಗೆ ಲೊರೆನ್ಗೆ ರಾಜರ್ ಮತ್ತೆ ಕ್ಯಾರೋಲಿನ್ ನ ಹಿಂದೆ ಮಕ್ಕಳ ಹಿಂದೆ ಕಪ್ಪು ಆಕೃತಿ ಓಡಾಡ್ತಿರೋದನ್ನ ಗಮನಿಸ್ತಾರೆ. ಬೇಸ್ಮೆಂಟ್ ಗೆ ಬಂದಾಗ ಇವ್ರಿಗೆ ಇಲ್ಲಿ ಸಾವನ್ನಪ್ಪಿರೋರು ಕಿರ್ಚಾಡ್ತಿರೋ ಶಬ್ದ ಕೇಳುತ್ತೆ. ಮನೆಯ ಮುಂದೆ ಮರಕ್ಕೆ ಬಾದ್ಶೆಬಾ ನೇಣು ಹಾಕೊಂಡಿರೋದು ಕೂಡ ಕಾಣುತ್ತೆ. ಏಪ್ರಿಲ್ ಮ್ಯೂಸಿಕ್ ಬಾಕ್ಸ್ ಅಲ್ಲಿ ರೋರಿ ಅನ್ನೋ ಹುಡುಗ ಕಾಣ್ತಾನೆ ಅಂತ ಹೇಳ್ತಿದ್ಲಲ್ಲ, ಲೊರೆನ್ ಚೆಕ್ ಮಾಡಿದಾಗ ಇವರಿಗೆ ರೋರಿ ಕಾಣಿಸ್ತಾನೆ. ಈಗ ದೆವ್ವ ಓಡಿಸೋಕೆ ಎಕ್ಸಾರ್ಸಿಸಮ್ ಮಾಡೋಕೆ ಚರ್ಚ್ ಅವರ ಪರ್ಮಿಷನ್ ಬೇಕು. ಪರ್ಮಿಷನ್ಗೆ ಪ್ರೂಫ್ ಕೊಡ್ಬೇಕು. ಅದಕ್ಕೆ ಮೊದಲು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾರೆ ಎಡ್ ಮತ್ತೆ ಲೊರೆನ್. ಮನೆಗೆ ಬಂದು ಆ ಫಾರ್ಮ್ ಹೌಸ್ ನ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಬಾದ್ಶೆಬಾ ಮಾಟಗಾತಿ ಆಗಿರ್ತಾಳೆ. ಅವಳಿಗೆ ಮಗು ಆದ್ಮೇಲೆ 7 ದಿನದ ಮಗುವನ್ನ ಬೆಂಕಿಗೆ ಹಾಕಿ ಬಲಿ ಕೊಟ್ಟಿರ್ತಾಳೆ. ಆಮೇಲೆ ಮನೆಯ ಮುಂದೆ ಇರೋ ಮರಕ್ಕೆ ನೇಣು ಹಾಕೊಂಡು ತನ್ನ ಆತ್ಮವನ್ನ ಡೆವಿಲ್ಗೆ ಅರ್ಪಿಸಿ ತನ್ನ ಮನೆ ಇರೋ ಜಾಗಕ್ಕೆ ಯಾರೇ ಬಂದ್ರು ಸರ್ವನಾಶ ಆಗೋಗ್ಲಿ ಅಂತ ಶಾಪ ಹಾಕಿ ಸಾಯ್ತಾಳೆ. ಶಾಪ ಯಾಕೆ ಹಾಕ್ತೆ, ಈಗ ನೀನೇ ಅಲ್ಲಿದ್ದು ಯಾರು ಬರ್ದೇ ಇರೋ ಹಾಗೆ ನೋಡ್ಕೋ ಅಂತ ಡೆವಿಲ್ ಇವಳನ್ನ ಇಲ್ಲೇ ಬಿಟ್ಟಿರೋ ಹಾಗಿದೆ. ಇದು ನಡೆದಿದ್ದು 1863ರಲ್ಲಿ. ಆಮೇಲೆ ಈ ಪ್ರಾಪರ್ಟಿಯನ್ನ ಖರೀದಿಸಿ ಮನೆಗೆ ಯಾರ್ಯಾರು ಬರ್ತಾರೋ ಅವರನ್ನ ಹಾಂಟ್ ಮಾಡಿ ಒಂದಲ್ಲ ಒಂದು ರೀತಿ ಸಾಯೋ ಹಾಗೆ ಮಾಡಿದಳೆ ಬಾದ್ಶೆಬಾ. ಆ ಹುಡುಗ ರೋರಿ ಕೂಡ ಮನೆಯಲ್ಲೇ ಸಾವನ್ನಪ್ಪಿರೋದು, ಅವನು ಕೂಡ ಪ್ರೇತಾತ್ಮ ಆಗಿದ್ದಾನೆ. ಹಾಗಾಗಿ ಮುಂದಿನ ದಿನಾನೇ ಎಡ್, ಲೊರೆನ್ ಮತ್ತೆ ಕ್ಯಾಮರಾ ಮೈಕ್ ನ ಆಪರೇಟ್ ಮಾಡೋ ಡ್ರ್ಯೂ ಮತ್ತೆ ಪೊಲೀಸ್ ಆಫೀಸರ್ ಬ್ರಾಡ್ ಬರ್ತಾರೆ. ಮೈಕ್, ಕ್ಯಾಮರಾ, ಥರ್ಮೋಸ್ಟಾಟ್ ಎಲ್ಲಾ ಸೆಟ್ ಮಾಡಿ ಪ್ರೇತಾತ್ಮಗಳು ಬರೋದನ್ನೇ ಕಾಯ್ತಾ ಇದ್ದಾರೆ. ಅಲ್ಲಿವರೆಗೂ ಲೊರೆನ್ ಹೊರಗೆ ಒಣಗಾಕಿರೋ ಬಟ್ಟೆಗಳನ್ನ ತೆಕ್ಕೋಬೇಕಾದ್ರೆ ಗಾಳಿಗೆ ಬಟ್ಟೆ ಹೋಗಿ ಅದೃಶ್ಯವಾಗಿರೋ ಬಾದ್ಶೆಬಾ ಮೇಲೆ ಬೀಳುತ್ತೆ. ಅಲ್ಲಿಂದ ಬಟ್ಟೆ ಕ್ಯಾರೋಲಿನ್ ಇರೋ ರೂಮ್ ನ ಕಿಟಕಿ ಹತ್ರ ಹೋದಾಗ ಬಾದ್ಶೆಬಾ ರೂಮ್ ನ ಒಳಗೇನೆ ಇದ್ದಾಳೆ. ಲೊರೆನ್ ಅಲ್ಲಿಗೆ ಹೋಗೋಷ್ಟರಲ್ಲಿ ಕ್ಯಾರೋಲಿನ್ ನ ಆಗ್ಲೇ ಪೊಸೆಸ್ ಮಾಡ್ಕೊಂಡಾಗಿದೆ. ಏನು ಆಗೇ ಇಲ್ಲ ಅನ್ನೋ ಹಾಗೆ ಕ್ಯಾರೋಲಿನ್ ನಾಟಕ ಆಡ್ತಿದ್ದಾಳೆ. ಇವತ್ ರಾತ್ರಿ ಆಫೀಸರ್ ಬ್ರಾಡ್ಗೆ ಆತ್ಮಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಸಿಂಡಿ ನಿದ್ದೆಗಣ್ಣಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇವಳ ಜೊತೆಗೇನೆ ಒಂದು ಆತ್ಮ ಹೋಗುತ್ತೆ. ಸಿಂಡಿ ರೂಮ್ಗೆ ಹೋಗ್ತಿದ್ದಂಗೆ ಹಿಂದೆನೆ ಎಲ್ಲರೂ ರೂಮ್ಗೆ ಬಂದಾಗ ಸಿಂಡಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗಲ್ಲ. ಆಮೇಲೆ ಕಬೋರ್ಡ್ ನ ಹಿಂದೆ ಗೋಡೆಗಳ ನಡುವೆ ಗ್ಯಾಪ್ ಇದೆ, ಅಲ್ಲಿದ್ದಾಳೆ. ಲೊರೆನ್ ಈ ಜಾಗಕ್ಕೆ ಬಂದಾಗ ಬಾದ್ಶೆಬಾ ನೇಣು ಹಾಕೊಂಡಿದ್ದ ಹಗ್ಗ ಇಲ್ಲೇ ಇದೆ. ಇದನ್ನ ನೋಡ್ತಿದ್ದಾಗ ಕೆಳಗಿರೋ ಮರದ ನೆಲ ಮುರಿದೋಗಿ ಸೀದಾ ಬೇಸ್ಮೆಂಟ್ ಗೆ ಬಂದು ಬಿದ್ದಾಗ ಇಲ್ಲಿ ಒಬ್ಳು ತಾಯಿಯ ಆತ್ಮ ಇವಳಿಗೆ ಹೇಳುತ್ತೆ, ನನ್ ಕೈಯಲ್ಲಿ ಮಕ್ಕಳನ್ನ ಕೊಲೆ ಮಾಡಿಸಿದ್ಲು ಬಾದ್ಶೆಬಾ ಅಂತ. ಇದರಿಂದ ಬಾದ್ಶೆಬಾ ಕ್ಯಾರೋಲಿನ್ ಪೊಸೆಸ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಲೊರೆನ್ಗೆ ಗೊತ್ತಾಗಿ ಎಲ್ಲರಿಗೂ ಈ ವಿಷಯ ಹೇಳ್ತಾರೆ. ಇದೇ ಸಮಯಕ್ಕೆ ನ್ಯಾನ್ಸಿಯ ಕೂದಲನ್ನ ಒಂದು ಆತ್ಮ ಹಿಡ್ಕೊಂಡು ಮನೆಯ ತುಂಬಾ ಎಳೆದಾಡೋಕೆ ಶುರು ಮಾಡಿದಾಗ ಲೊರೆನ್ ಇವಳ ಕೂದಲನ್ನ ಕಟ್ ಮಾಡಿ ಕಾಪಾಡ್ತಾರೆ. ತಕ್ಷಣ ಎಲ್ಲರನ್ನ ಮೊದಲು ಹೊರಗೆ ಲಾಡ್ಜ್ ಗೆ ಕಳಿಸಿ ಎಡ್ ಮತ್ತೆ ಲೊರೆನ್ ಇರೋ ಬರೋ ಫೋಟೋ ವಿಡಿಯೋ ಎಲ್ಲ ತಗೊಂಡು ಬಂದು ಫಾದರ್ ಗಾರ್ಡನ್ ಗೆ ತೋರಿಸ್ತಾರೆ. ಆದ್ರೆ ಪೆರನ್ ಫ್ಯಾಮಿಲಿ ಅವರು ಕ್ರಿಶ್ಚಿಯನ್ ಆಗಿಲ್ದೇ ಇರೋದ್ರಿಂದ ಡೈರೆಕ್ಟ್ ಆಗಿ ವ್ಯಾಟಿಕನ್ ಚರ್ಚ್ ಇಂದ ಪರ್ಮಿಷನ್ ತಗೋಬೇಕು. ಸ್ವಲ್ಪ ಸಮಯ ಆಗುತ್ತೆ ಅಂತ ಫಾದರ್ ಗಾರ್ಡನ್ ಹೇಳ್ತಾರೆ. ಆದ್ರೆ ಸಮಯನೇ ಇಲ್ಲ. ಬಾದ್ಶೆಬಾ ಎಡ್ ಮತ್ತೆ ಲೊರೆನ್ಗೆ ವಾರ್ನಿಂಗ್ ಕೊಡೋಕೆ ಇವರ ಮಗಳು ಜೂಡಿ ಮೇಲೂ ದಾಳಿ ಮಾಡ್ತಾಳೆ. ಆಮೇಲೆ ಪೊಸೆಸ್ಡ್ ಆಗಿರೋ ಕ್ಯಾರೋಲಿನ್ ಕ್ರಿಸ್ಟಿನ್ ಮತ್ತೆ ಏಪ್ರಿಲ್ ನ ಕೊಲ್ಲೋಕೆ ಲಾಡ್ಜ್ ಇಂದ ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗ್ತಾಳೆ. ಹಿಂದೆನೆ ಎಡ್, ಲೊರೆನ್, ಬ್ರಾಡ್ ಮತ್ತೆ ಡ್ರ್ಯೂ ಫಾರ್ಮ್ ಹೌಸ್ ನ ಬೇಸ್ಮೆಂಟ್ ಗೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಇನ್ನೊಂದು ನಿಮಿಷ ಆಗಿದ್ರು ಮಕ್ಕಳನ್ನ ಸಾಯಿಸ್ತಿದ್ಲು. ಇಲ್ಲೇ ಅವಳನ್ನ ಚೇರ್ಗೆ ಕಟ್ ಹಾಕಿ ಎಕ್ಸಾರ್ಸಿಸಮ್ ಗೆ ಪರ್ಮಿಷನ್ ಕೊಡೋವರೆಗೂ ಕಾಯೋಕಾಗಲ್ಲ ಅಂತ ಎಡ್ ಅವರೇ ಎಕ್ಸಾರ್ಸಿಸಮ್ ಮಾಡೋಕೆ ಶುರು
ಮಾಡ್ತಾರೆ. ಆದ್ರೆ ಬಾತ್ಶಿಬಾ ಕ್ಯಾರೋಲಿನ್ ನ ಮೇಲೆತ್ತಿ ಉಲ್ಟಾ ಮಾಡಿ ಜೋರಾಗಿ ಕೆಳಗೆ ಬಿಸಾಕ್ತಾಗ ಚೇರ್ ಮುರಿದೋಗಿ ಮನೆಯಲ್ಲಿ ಬಚ್ಚಿಟ್ಕೊಂಡಿರೋ ಏಪ್ರಿಲ್ ನ ಕೊಲ್ಲೋಕೆ ಹೋಗ್ತಾಳೆ. ಆದ್ರೆ ಲೊರೇನ್ ಇವಳಿಗೆ ಸಮಾಧಾನ ಮಾಡಿ ಇವಳ ಫ್ಯಾಮಿಲಿ ಎಷ್ಟು ಮುಖ್ಯ, ಮೊದ್ಲು ಎಷ್ಟು ಖುಷಿಯಾಗಿದ್ರು ಅನ್ನೋದೆಲ್ಲ ನೆನ್ಪ್ ಮಾಡಿ ಬಾತ್ಶೆಬಾಳ ಪೊಸಿಷನ್ ಇಂದ ಹೊರಗೆ ಬರೋ ಹಾಗೆ ಮಾಡ್ತಾರೆ. ಇದಾದ್ಮೇಲೆ ಈ ಫ್ಯಾಮಿಲಿ ಅವ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಕೆಲವು ವರ್ಷ ಇದೇ ಮನೆಯಲ್ಲಿ ಇದ್ದು ಆಮೇಲೆ ಹಣದ ವ್ಯವಸ್ಥೆ ಮಾಡ್ಕೊಂಡು ಇವರು ಬೇರೆ ಕಡೆ ಹೋಗ್ತಾರೆ. ಎಡ್ ಮತ್ತೆ ಲೊರೇನ್ ವಾಪಸ್ ಮನೆಗೆ ಬಂದು ಆ ಮ್ಯೂಸಿಕ್ ಬಾಕ್ಸ್ ನ ತಮ್ಮ ಆರ್ಟಿಫ್ಯಾಕ್ಟ್ಸ್ ರೂಮ್ ಅಲ್ಲಿ ಇಡ್ತಾರೆ. ನಂತರ ರಿಯಲ್ ಪೆರನ್ ಫ್ಯಾಮಿಲಿ ಮತ್ತೆ ರಿಯಲ್ ವಾರನ್ ಫ್ಯಾಮಿಲಿನ ತೋರಿಸ್ತಾರೆ. ಇದಾದ್ಮೇಲೆ 1968ಕ್ಕೆ ಹಿಂದಕ್ಕೆ ಹೋಗ್ತೀವಿ. ಯಾಕಂದ್ರೆ ದ ಕಾಂಜುರಿಂಗ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನರ್ಸಿಂದ ಆನಬೆಲ್ ಡಾಲ್ ನ ಇಸ್ಕೊಂಡ್ ಬರ್ತಾರಲ್ಲ ಎಡ್ ಮತ್ತೆ ಲೊರೇನ್, ಅಲ್ಲಿಂದ ಆನಬೆಲ್ ಕಮ್ಸ್ ಹೋಮ್ ನ ಕತೆ ಶುರು ಆಗುತ್ತೆ. ಎಡ್ ಮತ್ತೆ ಲೊರೇನ್ ಗೊಂಬೆನ ಕಾರಲ್ಲಿ ಹಿಡ್ಕೊಂಡು ಮನೆಗೆ ಬರ್ಬೇಕಾದ್ರೆ ಸರಿಯಾಗಿ ಸ್ಮಶಾನದ ಮುಂದೆ ಕಾರ್ ಆಫ್ ಆಗುತ್ತೆ. ಏನಾಗಿದೆ ಅಂತ ಎಡ್ ಚೆಕ್ ಮಾಡ್ಬೇಕಾದ್ರೆ ಇನ್ನು ಗೊಂಬೆ ಜೊತೆ ಅಟ್ಯಾಚ್ ಆಗಿರೋ ಮಾಲ್ತಸ್ ಸ್ಮಶಾನದಲ್ಲಿ ಇರೋ ಆತ್ಮಗಳನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ. ಇದರಿಂದ ಒಂದು ಆತ್ಮ ಎಡ್ ನ ಬರ್ತಾ ಇರೋ ಟ್ರಕ್ ಮುಂದೆ ತಳ್ಬಿಡುತ್ತೆ. ಹೇಗೋ ಎಡ್ ತಕ್ಷಣ ಸೈಡ್ ಗೆ ಹೋಗಿ ಬಚಾವ್ ಆಗ್ತಾರೆ. ಇದೆಲ್ಲ ಗೊಂಬೆದ ಕೆಲಸ ಅಂತ ಬೇಗ ಮನೆಗೆ ಬಂದು ಫಾದರ್ ಗಾರ್ಡನ್ ನ ಕರೆಸಿ ಪ್ರೇಯರ್ ಎಲ್ಲ ಮಾಡಿ ಆನಬೆಲ್ ಡಾಲ್ ನ ಗ್ಲಾಸ್ ಮತ್ತೆ ಮರದಿಂದ ಮಾಡಿರೋ ಬಾಕ್ಸ್ ಅಲ್ಲಿ ಕೂರಿಸಿ ಕ್ಲೋಸ್ ಮಾಡ್ತಾರೆ. ಇದಾದ್ಮೇಲೆ ಪೆರನ್ ಫ್ಯಾಮಿಲಿಯ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕೆ ಹೋಗ್ತಾರೆ. ಅಲ್ಲಿ ಏನೆಲ್ಲ ಆಯ್ತು ಅಂತ ದ ಕಾಂಜುರಿಂಗ್ ಅಲ್ಲಿ ನೋಡಿದೀವಿ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಮತ್ತೊಂದು ಕೇಸ್ ಮೇಲೆ ಒಂದು ದಿನ ಹೊರಗೆ ಹೊರಟಿದ್ದಾರೆ. ಹಾಗಾಗಿ ಮ್ಯಾರಿ ಅನ್ನೋ ಬೇಬಿ ಸಿಟರ್ ಗೆ ತಮ್ಮ ಮಗಳು ಜೂಡಿನ ನೋಡ್ಕೊಳ್ಳೋಕೆ ಹೇಳಿ ಹೊರಡ್ತಾರೆ. ಜೂಡಿಗೂ ಸೇಮ್ ಲೊರೇನ್ ತರಾನೇ ಆತ್ಮಗಳು ಕಾಣಿಸೋದ್ರಿಂದ ತುಂಬಾನೇ ದುಃಖದಲ್ಲಿ ಇದ್ದಾಳೆ. ಇದೆಲ್ಲ ಇವಳಿಗೆ ಹೊಸದಲ್ವಾ, ಹಾಗಾಗಿ ಮ್ಯಾರಿ ಅನ್ನೋ ತುಂಬಾನೇ ಒಳ್ಳೆಯವಳು ಜೂಡಿನ ಚೆನ್ನಾಗಿ ನೋಡ್ಕೊಂತಿದ್ದಾಳೆ. ಆದ್ರೆ ಅವಳ ಫ್ರೆಂಡ್ ಡ್ಯಾನಿಯೆಲ್ಲ ಮನೆಗೆ ಬರ್ತಾಳೆ. ಇವಳ ಉದ್ದೇಶ ಮನೆಯಲ್ಲಿ ಇರೋ ಆರ್ಟಿಫ್ಯಾಕ್ಟ್ಸ್ ರೂಮ್ ಗೆ ಹೋಗೋದು. ಜೂಡಿ ಮತ್ತೆ ಮ್ಯಾರಿ ಹೊರಗೆ ಇದ್ದಾಗ ಡ್ಯಾನಿಯೆಲ್ಲ ಆರ್ಟಿಫ್ಯಾಕ್ಟ್ಸ್ ಇರೋ ರೂಮ್ ಗೆ ಬಂದು ಎಲ್ಲಾ ವಸ್ತುಗಳನ್ನ ಮುಟ್ಟಿ ನೋಡ್ತಾ ಇದ್ದಾಳೆ. ಮೊದಲು ಬ್ಲಾಕ್ ಶಕ್ ಬುಕ್ ನ ನೋಡ್ತಾಳೆ. ಇಂಗ್ಲೆಂಡ್ ಅಲ್ಲಿ ಬ್ಲಾಕ್ ಶಕ್ ಅನ್ನೋ ಒಂದು ದೈತ್ಯ ನಾಯಿ ಜನರು ಸಾಕಿರೋ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಇರುತ್ತೆ. ಅದೊಂದು ದುಷ್ಟಶಕ್ತಿ ಅಂತ ಹೇಳಿ ಎಡ್ ಮತ್ತೆ ಲೊರೇನ್ ವಾರನ್ ಅದಕ್ಕೆ ಸಂಬಂಧಿಸಿದ ಬುಕ್ ನ ತಂದು ಆ ದುಷ್ಟಶಕ್ತಿಯನ್ನೇ ಇಲ್ಲಿ ಬಂಧಿಸಿದ್ದಾರೆ. ಇನ್ನೊಂದು ಹುಡುಗಿಯ ವೆಡ್ಡಿಂಗ್ ಡ್ರೆಸ್ ಇದೆ. ಇದನ್ನ ದ ಬ್ರೈಡ್ ಅಂತಾನೆ ಕರೀತಾರೆ. ಇದರ ಕತೆ ಏನು ಅಂದ್ರೆ ಈ ವೆಡ್ಡಿಂಗ್ ಡ್ರೆಸ್ ನ ಹಾಕಿದ ಮದುವೆ ಆಗ್ತಿರೋ ಹುಡುಗಿ ಮದುವೆ ಗಂಡನ್ನೇ ತುಂಬಾನೇ ಭೀಕರವಾಗಿ ಕೊಲ್ತಾರೆ. ಈ ಕೇಸ್ ನ ಕೂಡ ಎಡ್ ಮತ್ತೆ ಲೊರೇನ್ ಇನ್ವೆಸ್ಟಿಗೇಟ್ ಮಾಡಿ ಈ ಡ್ರೆಸ್ ನ ಇಲ್ಲಿ ಇಟ್ಕೊಂಡಿದ್ದಾರೆ. ಒಂದಷ್ಟು ಕಾಯಿನ್ಸ್ ಇದೆ. ಇದು ಫೆರ್ರಿಮ್ಯಾನ್ ಚಾರೋನ್ ಗೆ ಸಂಬಂಧಿಸಿದ್ದು. ಏನಂದ್ರೆ ಸತ್ತವರ ಆತ್ಮವನ್ನ ದೋಣಿಯಲ್ಲಿ ಕರ್ಕೊಂಡು ಹೋಗೋಕೆ ಚಾರೋನ್ ಬರ್ತಾನೆ. ನಮ್ಮವನ್ನ ಸೇಫ್ ಆಗಿ ಕರ್ಕೊಂಡು ಹೋಗಪ್ಪ ಅಂತ ಸತ್ತವರ ಕಣ್ಣಿನ ಮೇಲೆ ಕಾಯಿನ್ ನ ಇಡ್ತಾರೆ. ಕಾಯಿನ್ ತಗೊಂಡು ಚಾರೋನ್ ಸುರಕ್ಷಿತವಾಗಿ ಆತ್ಮವನ್ನ ಕರ್ಕೊಂಡು ಹೋಗ್ಲಿ ಅಂತ. ಡಾಂಟೆಸ್ ಇನ್ಫರ್ನೋ ವಿಡಿಯೋ ಮಾಡ್ಬೇಕಾದ್ರೂ ಹೇಳಿದ್ದೆ ಸ್ನೇಹಿತರೆ, ಅಲ್ಲಿ ಡಾಂಟೆ ಅವ್ರನ್ನ ನರಕದ ಹತ್ರ ಕರ್ಕೊಂಡು ಹೋಗೋದೆ ಚಾರೋನ್. ಇದೆಲ್ಲವನ್ನ ಇವಳು ನೋಡ್ತಿರೋದೇನೋ ಇರ್ಲಿ, ಆದ್ರೆ ಆನಬೆಲ್ ನ ಕೂಡ ನೋಡ್ಕೊಂಡು ಹೋಗೋದು ಬಿಟ್ಟು ಕೇಸ್ ಓಪನ್ ಮಾಡಿ ಗೊಂಬೆಯನ್ನ ಕೈಯಲ್ಲಿ ಇಟ್ಕೊಂತಾಳೆ. ಮತ್ತೆ ಇದನ್ನ ವಾಪಸ್ ಇಟ್ಟ ಮೇಲೆ ಲಾಕ್ ಮಾಡು ಹೋಗಲ್ಲ, ಹಾಗೆ ಬಿಟ್ಟು ಹೋಗಿದ್ರಿಂದ ಗೊಂಬೆ ಹೊರಗೆ ಬಂತು. ಇವಳು ಇಲ್ಲಿಗೆ ಬಂದ ಮುಖ್ಯ ಉದ್ದೇಶ ಒಂದಿದೆ ಸ್ನೇಹಿತರೆ, ಅದೇ ರೀಸೆಂಟ್ ಆಗಿ ತನ್ನ ತಂದೆಯನ್ನ ಕಳ್ಕೊಂಡಿದ್ದಾಳೆ. ಅವರ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಿದ್ದಾಳೆ. ಲೊರೇನ್ ವಾರನ್ಗೆ ಆತ್ಮ ಕಾಣುತ್ತೆ ಅಂದ್ರೆ ನನ್ಗೆ ಕಾಣಲ್ಲ, ಕಾಣೋ ಹಾಗೆ ಮಾಡ್ತೀನಿ ಅಂತ ಹಠ ಹಿಡಿದು ಈ ರೀತಿ ಮಾಡ್ತಿದ್ದಾಳೆ. ನಂತರ ಮ್ಯಾರಿ ಮನೆಯ ಹೊರಗೆ ಒಬ್ಳು ಹುಡುಗಿ ಇರೋದು ನೋಡ್ತಾಳೆ. ಅದೇ ಆನಬೆಲ್ ಕ್ರಿಯೇಷನ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡಿದ್ದ ಅದೇ ಆನಬೆಲ್ ಇವಳು. ಇವಳದಾದ್ಮೇಲೆ ಜೂಡಿಗೆ ರೂಮ್ ಅಲ್ಲಿ ಆನಬೆಲ್ ಡಾಲ್ ಕಾಣಿಸುತ್ತೆ. ಮತ್ತೆ ವೆಡ್ಡಿಂಗ್ ಡ್ರೆಸ್ ಹಾಕಿರೋ ದುಷ್ಟಶಕ್ತಿ ಕೂಡ ಇವಳ ಮೇಲೆ ದಾಳಿ ಮಾಡೋಕೆ ಬಂದಾಗ ತನ್ನ ಮುಂದೆ ಕ್ರಾಸ್ ನಡ್ಕೊಂತಾಳೆ. ಇದರಿಂದ ಇವಳಿಗೆ ಏನು ಮಾಡಲ್ಲ. ಡ್ಯಾನಿಯಲ್ಲಾಗೆ ತನ್ನ ತಂದೆಯ ಆತ್ಮ ಕಾಣಿಸ್ಕೊಂತಾ ಇದೆ. ಅಂದ್ರೆ ಮಾಲ್ತಸ್ ಡೀಮನ್ನೇ ಈ ರೂಪದಲ್ಲಿ ಬಂದಿರೋದು. ರಾತ್ರಿ ಜೂಡಿ ಟಿವಿ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಬ್ಳು ಹುಡುಗಿಗೆ ಗಿಫ್ಟ್ ಕೊಡ್ತಿದ್ದಾರೆ. ಗಿಫ್ಟ್ ಏನು ಅಂದ್ರೆ ಅದೇ ರಿಯಲ್ ಆನಬೆಲ್ ಡಾಲ್. ಆನಬೆಲ್ ಮೂವೀಸ್ ಅಲ್ಲೆಲ್ಲ ಒಂದಲ್ಲ ಒಂದ್ ಕಡೆ ಈ ರಿಯಲ್ ಗೊಂಬೆಯನ್ನ ತೋರಿಸ್ತಾರೆ. ನಂತರ ಮ್ಯಾರಿಯ ಬಾಯ್ ಫ್ರೆಂಡ್ ಬಾಬ್ ಬರ್ತಾನೆ. ಆದ್ರೆ ಮನೆ ಒಳಗೆ ಇವನ್ನ ಸೇರಿಸ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಒಳಗೆ ಬಿಡಲ್ಲ ಮ್ಯಾರಿ. ಹೊರಗೆ ಇದ್ದ ಬಾಬ್ ಮೇಲೆ ಬ್ಲಾಕ್ ಶಕ್ ದಾಳಿ ಮಾಡೋಕೆ ಬರುತ್ತೆ. ರಾತ್ರಿ ಆಗ್ತಿದ್ದಂಗೆ ಮನೆಗೆ ಹೊಟ್ಟಿದ್ದ ಡ್ಯಾನಿಯೆಲ್ಲ ಆರ್ಟಿಫ್ಯಾಕ್ಟ್ಸ್ ರೂಮ್ ಕೀನ ಜೇಬಲ್ಲೇ ಇಟ್ಕೊಂಡ್ ಬಂದಿರೋದು ನೋಡಿ ವಾಪಸ್ ಇಡೋಕೆ ಒಳಗೆ ಬಂದು ಮತ್ತೆ ಆರ್ಟಿಫ್ಯಾಕ್ಟ್ಸ್ ರೂಮ್ ಗೆ ಹೋಗ್ತಾಳೆ. ಆದ್ರೆ ವಾಪಸ್ ಬರಕ್ಕಾಗಲ್ಲ, ಡೋರ್ ಲಾಕ್ ಆಯ್ತು. ಮಾಲ್ತಸ್ ಬಂದು ಇಲ್ಲಿರೋ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟ ದುಷ್ಟಶಕ್ತಿಗಳನ್ನೆಲ್ಲ ಕೂಡ ಎಚ್ಚರಗೊಳಿಸಿದೆ. ಅದೇ ಮ್ಯಾರಿಗೆ ಫೆರ್ರಿಮ್ಯಾನ್ ಹೆದರಿಸ್ತಾ ಇದ್ರೆ ರೂಮ್ ಅಲ್ಲಿ ಮಲಗಿರೋ ಜೂಡಿಗೆ ಎಚ್ಚರಿಕೆ ಆದಾಗ ಕಲರ್ ಲೈಟ್ ಬರ್ತಾ ಇರೋ ಒಂದು ಡಿವೈಸ್ ಇದೆ. ಇದರ ನೆರಳಲ್ಲಿ ಮೊದಲು ಆನಬೆಲ್ ಗೊಂಬೆ, ಆಮೇಲೆ ಚಿಕ್ಕ ಹುಡುಗಿ ಆನಬೆಲ್, ಆಮೇಲೆ ದೊಡ್ಡ ಹುಡುಗಿ ಆನಬೆಲ್ ಅದೇ ಜಾನಿಸ್ ತನ್ನ ತಂದೆ ತಾಯಿಯನ್ನ ಕೊಲ್ತಾಳಲ್ಲ ಅವಳು. ಇದಾದ್ಮೇಲೆ ಮ್ಯಾಲ್ತಸ್ ನ ನೆರಳೆ ಕಾಣಿಸುತ್ತೆ. ಇದೇನಪ್ಪ ಅಂತ ನೋಡ್ತಿದ್ದಾಗ ಜೂಡಿಯ ಪಕ್ಕದಲ್ಲೇ ಮ್ಯಾಲ್ತಸ್ ಇದೆ. ಜೂಡಿ ಕಿರ್ಚಾಡ್ಕೊಂಡು ರೂಮ್ ಇಂದ ಹೊರಗೆ ಹೋಗಿ ಮ್ಯಾರಿ ಜೊತೆ ಸೇರಿ ಆರ್ಟಿಫ್ಯಾಕ್ಟ್ಸ್ ರೂಮ್ ಅಲ್ಲಿ ಇರೋ ಡ್ಯಾನಿಯೆಲಾನ ಹೊರಗೆ ಕರ್ಕೊಂಡ್ ಬರ್ತಾರೆ. ಇವಳೆ ಆನಬೆಲ್ ನ ಹೊರಗೆ ಬಿಟ್ಟಿರೋ ವಿಷಯ ಹೇಳ್ತಾಳೆ. ಮ್ಯಾರಿಗೆ ಭಯ ಆಗಿ ಉಸಿರಾಡೋಕಾಗ್ತಿಲ್ಲ, ಆಸ್ತಮಾ ಇದೆ, ಇನ್ಹೇಲರ್ ಕಾರಲ್ಲಿ ಇದೆ. ಹಾಗಾಗಿ ಜೂಡಿ ಇನ್ಹೇಲರ್ ತಗೊಂಡ್ ಬರೋಕೆ ಇವಳ ಕಾರ್ಗೆ
ಹಾಗೆ ಬಂದಾಗ ಬ್ಲಾಕ್ ಶಾಕ್ ಕಾರ್ ಟಾಪ್ ನೇ ಹರಿದಾಕಿ ಒಳಗೆ ಬರೋಕೆ ನೋಡಿದಾಗ ಇನ್ಹೇಲರ್ ತಗೊಂಡು ಮನೆಗೆ ಓಡ್ ಬರ್ತಾಳೆ ಜೂಡಿ. ಹಿಂದೆನೆ ಬರ್ತಿದ್ದ ಬ್ಲಾಕ್ ಶಾಕ್ ಗಿಟಾರ್ ಇಂದ ಹೊಡಿತಾನೆ ಮ್ಯಾರಿಯಾ ಬಾಯ್ ಫ್ರೆಂಡ್ ಬಾಬ್. ಆಗ್ಲೇ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ಇರೋ ದುಷ್ಟಶಕ್ತಿ ಡ್ಯಾನಿಯಲಾನ ಪೊಸೆಸ್ ಮಾಡ್ಕೊಂಡಿದೆ. ಮ್ಯಾರಿಗೆ ಇನ್ಹೇಲರ್ ಇಂದ ಉಸಿರಾಡೋಕ್ ಆಗ್ತಿದೆ. ಈಗ ಪೊಸೆಸ್ಡ್ ಆಗಿರೋ ಡ್ಯಾನಿಯಲಾಳ ಕತೆ ಏನು ಅಂತ ನೋಡೋಕೆ ಬಂದ್ರೆ, ಡ್ಯಾನಿಯಲಾ ಮ್ಯಾರಿ ಮೇಲೆ ದಾಳಿ ಮಾಡಿ ಚಾಕುವಿಂದ ಕೊಲ್ಲೋಕೆ ನೋಡಿದಾಗ ಇಲ್ಲೇ ಇರೋ ಪ್ರೊಜೆಕ್ಟರ್ ನ ಆನ್ ಮಾಡ್ತಾಳೆ ಜೂಡಿ. ವಿಡಿಯೋ ಅಲ್ಲಿ ಎಡ್ ಒಬ್ಬ ವ್ಯಕ್ತಿಯ ಮೇಲೆ ಎಕ್ಸಾರ್ಸಿಸಮ್ ಮಾಡ್ತಿದ್ದಾರೆ. ಈ ಪ್ರೇಯರ್ ನ ಕೇಳೋಕಾಗದೆ ಪೊಸೆಷನ್ ಇಂದ ಹೊರಗೆ ಬರ್ತಾಳೆ. ಜೂಡಿ ಬೇಗ ಆನಬೆಲ್ ಡಾಲ್ ಎತ್ಕೊಂಡು ಅದರ ಕೇಸ್ ಒಳಗೆ ಇಡೋಕೆ ಹೋದಾಗ ಮ್ಯಾಲ್ತಸ್ ಬಿಡಲ್ಲ. ಇವಳನ್ನ ಇಟ್ಕೊಂಡು ಇವಳ ಆತ್ಮವನ್ನ ಸೇವಿಸೋಕೆ ನೋಡಿದಾಗ ಕ್ರಾಸ್ ತಗೊಂಡು ಮ್ಯಾಲ್ತಸ್ ನ ಹಣೆಗೆ ಇಟ್ಟು ಓಡಿಸ್ತಾಳೆ. ಮ್ಯಾರಿ ಮತ್ತೆ ಡ್ಯಾನಿಯಲಾ ಸೇರಿ ಆನಬೆಲ್ ಡಾಲ್ ನ ಕೇಸ್ ಒಳಗೆ ಇಟ್ಟು ಲಾಕ್ ಮಾಡ್ತಿದ್ದಂಗೆ ಎಲ್ಲ ಸರಿ ಹೋಯ್ತು. ಮುಂದಿನ ದಿನ ಬೆಳಗ್ಗೆ ಎಡ್ ಮತ್ತೆ ಲೊರೆನ್ ಬರ್ತಾರೆ. ನಡೆದಿದ್ದ ವಿಷಯ ಎಲ್ಲ ಇವ್ರಿಗೂ ಹೇಳ್ತಾರೆ. ಆಮೇಲೆ ಜೂಡಿಯ ಬರ್ತ್ಡೇನ ಎಲ್ಲರೂ ಸೇರಿ ಒಟ್ಟಿಗೆನೆ ಆಚರಿಸ್ತಾರೆ. ಇದಾದ್ಮೇಲೆ 1976 ನ್ಯೂಯಾರ್ಕ್ ನ ಆಮಿಟವೆಲ್ ಗೆ ಬರ್ತೀವಿ. ಹೌದು ಸ್ನೇಹಿತರೆ, ದ ಕಾಂಜೂರಿಂಗ್ 2 ಶುರು ಆಗುತ್ತೆ. ಆಮಿಟವೆಲ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕೆ ಎಡ್ ಮತ್ತೆ ಲೊರೆನ್ ಬಂದಿದ್ದಾರೆ. ಡ್ರ್ಯೂ ಕ್ಯಾಮೆರಾ ಎಲ್ಲ ಸೆಟ್ ಮಾಡಿದ್ದಾನೆ. ಈ ಮನೆಯಲ್ಲಿ ವಾಸವಾಗಿದ್ದ ಲಟ್ಸ್ ಫ್ಯಾಮಿಲಿ ಅವರು ದೆವ್ವದ ಕಾಟ ತಡೆಯೋಕಾಗದೆ ರಾತ್ರೋರಾತ್ರಿ ಓಡ್ ಹೋಗಿದ್ದಾರೆ. ಚರ್ಚ್ ಅವರು ಈ ಲಟ್ಸ್ ಫ್ಯಾಮಿಲಿ ಅವರು ಹೇಳ್ತಿರೋದು ನಿಜಾನ ಅಂತ ಚೆಕ್ ಮಾಡೋಕೆ ಎಡ್ ಮತ್ತೆ ಲೊರೆನ್ ನ ಕರೆಸಿದ್ದಾರೆ. ರಾನಿ ಅನ್ನೋ ವ್ಯಕ್ತಿ 1 ವರ್ಷದ ಹಿಂದೆ ತನ್ನ ಮನೆಯವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸಿದ. ಕೋರ್ಟ್ ಅಲ್ಲಿ ಡೆವಿಲ್ ನನ್ ಕೈಯಲ್ಲಿ ಇದೆಲ್ಲ ಮಾಡಿಸಿದ್ದು ಅಂತ ಹೇಳಿರ್ತಾನೆ. ಲೊರೆನ್ಗೆ ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ರಾನಿನೇ ಎಲ್ಲರನ್ನ ಶೂಟ್ ಮಾಡಿ ಸಾಯಿಸೋದು. ಸತ್ತವರೆಲ್ಲ ಆತ್ಮ ಆಗಿ ಇಲ್ಲೇ ಉಳಿದಿದ್ದಾರೆ. ಆದ್ರೆ ಮುಖ್ಯವಾಗಿ ವಿಷನ್ ಅಲ್ಲಿ ವ್ಯಾಲಾಕ್ ಮತ್ತೆ ಎಡ್ ಸಾವನ್ನಪ್ತಿರೋ ಹಾಗೆ ಕಾಣಿಸಿದ್ರಿಂದ ತುಂಬಾನೇ ಹೆದರ್ಕೊಂತಾರೆ ಲೊರೆನ್. ವ್ಯಾಲಾಕ್ ನ ದಾರಿಗೆ ಇವರು ಅಡ್ಡ ಬರ್ತಿರೋದ್ರಿಂದ ಮಾರಿಸ್ ನ ಮೇಲೆ ಎಕ್ಸಾರ್ಸಿಸಮ್ ಮಾಡೋಕೆಲ್ಲ ನೋಡಿದ್ದಕ್ಕೆ ಎಡ್ ನ ಸಾಯಿಸ್ತೀನಿ ಅಂತ ಇಂಡೈರೆಕ್ಟ್ ಆಗಿ ವ್ಯಾಲಾಕ್ ಹೇಳ್ತಿರೋದು. ಇದಾದ್ಮೇಲೆ 1 ವರ್ಷದ ನಂತರ ಇಂಗ್ಲೆಂಡ್ ನ ಎನ್ಫೀಲ್ಡ್ ಅಲ್ಲಿ ವಾಸವಾಗಿ ಪೆಗಿ ಮತ್ತೆ ಇವಳ 4 ಜನ ಮಕ್ಕಳನ್ನ ತೋರಿಸ್ತಾರೆ. 4 ಜನ ಮಕ್ಕಳಾದ್ಮೇಲೆ ಗಂಡ ಪೆಗಿಗೆ ಡಿವೋರ್ಸ್ ಕೊಟ್ಟಿರೋದ್ರಿಂದ ಒಬ್ಳೆ ಎಲ್ಲರನ್ನ ನೋಡ್ಕೋಬೇಕು. ಮೇಂಟೆನೆನ್ಸ್ ಗೆ ದುಡ್ಡನ್ನ ಕೂಡ ಗಂಡ ಸರಿಯಾಗಿ ಕೊಡ್ತಿರಲ್ಲ. 2ನೇ ಮಗಳು ಜಾನೆಟ್ ತನ್ನ ಅಕ್ಕ ಮಾರ್ಗರೆಟ್ ಜೊತೆ ವಿಜಿ ಬೋರ್ಡ್ ಅಲ್ಲಿ ಆಟಾಡಿ ಆದ್ಮೇಲೆ ಜಾನೆಟ್ ನಿದ್ದೆಯಲ್ಲಿ ನಡೆಯೋಕೆ ಶುರು ಮಾಡ್ತಾಳೆ. ಮಲ್ಗೋದು ಬೆಡ್ ಮೇಲೆ, ಎಚ್ಚರಿಕೆ ಆದಾಗ ಬೇರೆ ಬೇರೆ ಜಾಗಗಳಲ್ಲಿ ಇರ್ತಾಳೆ. ಮತ್ತೆ ರೂಮ್ ಅಲ್ಲಿ ಕತ್ತಲಿರೋ ಕಡೆ ನೋಡ್ಕೊಂಡು ಒಬ್ಬೊಬ್ಳೆ ಮಾತಾಡೋದು. ಇದಷ್ಟೇ ಅಲ್ಲ, ಯಾರೋ ಇದು ನನ್ ಮನೆ, ಈ ಮನೆಯನ್ನ ಬಿಟ್ಟು ಹೋಗಿ ಅಂತ ಹೇಳ್ತಿರೋದು ಜಾನೆಟ್ ನ ಅಕ್ಕ ಮಾರ್ಗರೆಟ್ ಕೇಳಿಸುತ್ತೆ. ಒಂದಿನ ಜಾನೆಟ್ ಟಿವಿ ನೋಡ್ಬೇಕಾದ್ರೆ ಚಾನಲ್ ಪದೇ ಪದೇ ಚೇಂಜ್ ಆಗ್ತಿದೆ. ಯಾಕೆ ಅಂದ್ರೆ ಆತ್ಮ ಟಿವಿ ನೋಡೋದ್ ಬೇಡವಾ, ಬರೀ ಇವಳೆ ನೋಡ್ತಾ ಇದ್ದಾಳೆ. ಅದಕ್ಕೆ ರಿಮೋಟ್ ತಗೊಂಡು ಚಾನಲ್ ಚೇಂಜ್ ಮಾಡ್ಕೊಂತಿದೆ. ಜಾನೆಟ್ ಏನಾಗ್ತಿದೆ ಅಂತ ಗೊತ್ತಾಗದೆ ಟಿವಿ ಮುಂದೆ ಕೂತಿದ್ದಾಗ ಹಿಂದೆ ಚೇರ್ ಮೇಲೆ ಒಬ್ಬ ತಾತನ ಆತ್ಮ ಇರೋದನ್ನ ನೋಡಿ ತುಂಬಾನೇ ಹೆದರ್ಕೊಂತಾಳೆ. ಆ ತಾತನ ಹೆಸರು ಬಿಲ್ ಅಂತ. ತಾತ ಅದೇ ಚೇರ್ ಮೇಲೆ ಸಾವನ್ನಪ್ಪಿರೋದು. ಈಗ ಮನೆ ನಂದು, ನೀವು ಹೋಗಿ ಅಂತ ಇವ್ರಿಗೆ ಹೇಳ್ತಾ ಇದೆ. ಅದೇ ಇನ್ನೊಂದ್ ಕಡೆ ಎಡ್ ಮತ್ತೆ ಲೊರೆನ್ ನ ಮನೆಯಲ್ಲಿ ಎಡ್ ಮಲಗಿದ್ದಾಗ ಇವ್ರಿಗೆ ವ್ಯಾಲಾಕ್ ಕನ್ಸಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿ ಅದರ ಪೇಂಟಿಂಗ್ ಮಾಡ್ತಿದ್ದಾರೆ. ಪೇಂಟಿಂಗ್ ಆದ್ಮೇಲೆ ಕಾಫಿ ಟೀ ಕುಡಿಯೋಕೆ ಬಂದಾಗ ಲೊರೆನ್ ನ ಪಕ್ಕದಲ್ಲಿ ಗೋಡೆ ಮೇಲೆ ಲವ್ ಆಲಾಕ್ ಅಂತ ಇದೆ. ವಿ ದೊಡ್ಡದಾಗಿದೆ, VALAK ವ್ಯಾಲಾಕ್. ಇಷ್ಟೇ ಅಲ್ಲ, ಎಡ್ ನ ಪಕ್ಕ ಕೂಡ ಕಲರ್ ಪೇಪರ್ ಮೇಲೆ ಕಡ್ಡಿ ಅಂಟಿಸಿ ಜೂಡಿ ಕಿಟಕಿ ಹತ್ರ ಇಟ್ಟಿದಳಲ್ಲ, ಅದು ಕೂಡ ವ್ಯಾಲಾಕ್ ನ ಹೆಸರೇ. ಬೇಕು ಅಂತ ಇಟ್ಟಿಲ್ಲ, ಆದ್ರೆ ವ್ಯಾಲಾಕ್ ನ ಗಮನ ಇವರ ಮೇಲಿದೆ ಅಂತ ಅರ್ಥ. ಈ ಕಡೆ ಜಾನೆಟ್ ರಾತ್ರಿ ಕೈಗೆ ಹಗ್ಗವನ್ನ ಕಟ್ಕೊಂಡು ಮಲಗಿದ್ದಾಳೆ, ಎಲ್ಲೂ ಹೋಗ್ಬಾರ್ದು ಅಂತ. ಆದ್ರೆ ಬೆಡ್ ಮೇಲಿಂದ ಹಾರಿ ಕೆಳಗೆ ಬಿದ್ದಾಗ ಎಚ್ಚರಿಕೆ ಆಯ್ತು. ಹಿಂದೆನೆ ಇವಳ ಮತ್ತೆ ಮಾರ್ಗರೆಟ್ ನ ಬೆಡ್ ಶೇಕ್ ಆಗೋಕೆ ಶುರು ಆದಾಗ ಇಬ್ರು ಕಿರ್ಚಾಡ್ಕೊಂಡು ತಮ್ಮ ತಾಯಿ ಪೆಗಿ ಹತ್ರ ಬರ್ತಾರೆ. ಪೆಗಿ ಇವರ ರೂಮ್ ಗೆ ಬಂದು ವಿಜಿ ಬೋರ್ಡ್ ಇರೋದನ್ನ ನೋಡಿ ಇದೆಲ್ಲ ಆಡ್ಕೊಂಡು ಹೆದರ್ಕೊಂಡು ನನ್ ತಲೆ ತಿಂತಿದ್ದೀರಾ ಅಂದಾಗ ಇವ್ರು ಹೇಳ್ತಿರೋದು ನಿಜ ಅಂತ ತಾತನ ಆತ್ಮ ಲೈವ್ ಆಗಿ ಇವಳಿಗೆ ತೋರಿಸುತ್ತೆ. ಟೇಬಲ್ ನ ಬಾಗಿಲ ಹತ್ರ ಜೋರಾಗಿ ತಳ್ಳಿ. ಈಗ ಮಕ್ಕಳ ಜೊತೆ ಅಮ್ಮನು ಕಿರ್ಚಾಡ್ಕೊಂಡು ತಮ್ಮ ಮುಂದೆ ಇರೋ ಮನೆಗೆ ಬರ್ತಾರೆ. ಈ ಮನೆಯ ವಿಕ್ ಅನ್ನೋ ವ್ಯಕ್ತಿ ಪೊಲೀಸ್ ನ ಕರೆಸಿದಾಗ ಪೊಲೀಸ್ ಅವ್ರಿಗೆ ಮನೆಯೆಲ್ಲ ಚೆಕ್ ಮಾಡಿದ್ರು ಏನಾಗಿದೆ ಅಂತ ಗೊತ್ತಾಗಲ್ಲ. ಆದ್ರೆ ಇವರ ಮುಂದೆನೆ ಚೇರ್ ತಂತಾನೆ ಮೂವ್ ಆಗೋದನ್ನ ನೋಡಿ ಮೊದ್ಲು ಹೊರಗೆ ಓಡ್ ಬಂದು ಹೇಳ್ತಾರೆ, ಇದು ನಮ್ ಕೈಯಲ್ಲ ದೇವರ ಕೈಯಲ್ಲಿದೆ. ಅದಕ್ಕೆ ಚರ್ಚ್ ನ ಫಾದರ್ ನನಗೆ ಗೊತ್ತು, ಇಲ್ಲಿಗೆ ಬರೋಕೆ ಹೇಳ್ತೀನಿ ಅಂತ ಹೇಳಿ ಹೊರಡ್ತಾರೆ. ಎಡ್ ಮತ್ತೆ ಲೊರೆನ್ ವರನ್ನ ಮನೆಯಲ್ಲಿ ಲೊರೆನ್ ಬೈಬಲ್ ಓದಬೇಕಾದ್ರೆ ಬುಕ್ ಶೆಲ್ಫ್ ಮೇಲೂ ಕೂಡ ವ್ಯಾಲಾಕ್ ನ ಹೆಸರಿದೆ. ಇದಿರ್ಲಿ, ಜೂಡಿ ಮಣಿಗಳಿಂದ ಬ್ರೇಸ್ಲೆಟ್ ಮಾಡ್ತಿದ್ದಾಳೆ, ಇದರ ಮೇಲೂ ವ್ಯಾಲಾಕ್ ನ ಹೆಸರಿದೆ. ಇದ್ದಕ್ಕಿದ್ದಂಗೆ ಲೊರೆನ್ ವಾರನ್ಗೆ ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ಜೂಡಿ ವ್ಯಾಲಾಕ್ ನ ತೋರಿಸಿ ಯಾರದು ಅಂತ ಲೊರೆನ್ಗೆ ಕೇಳಿದಾಗ ಲೊರೆನ್ ವ್ಯಾಲಾಕ್ ನ ಫಾಲೋ ಮಾಡ್ಕೊಂಡು ತಮ್ಮ ಆಫೀಸ್ಗೆ ಬರ್ತಾರೆ. ಇದೇ ಹಾಲ್ವೇ ಸೀನ್ ಸ್ನೇಹಿತರೆ ನನ್ ಪಾರ್ಟ್ 2 ಅಲ್ಲೂ ಕೂಡ ಇರೋದು. ಇಲ್ಲಿ ಎಡ್ ಪೆರನ್ ಫ್ಯಾಮಿಲಿಯ ಫಾರ್ಮ್ ಹೌಸ್ ನ ಡ್ರಾ ಮಾಡಿದರೆ. ಪೇಂಟಿಂಗ್ ಇಲ್ಲೇ ಇದೆ, ನೀವು ನೋಡಬಹುದು. ಹಿಂದೆ ವ್ಯಾಲಾಕ್ ನ ಪೇಂಟಿಂಗ್ ಇದೆ. ಇದರ ಹಿಂದೆ ವ್ಯಾಲಾಕ್ ಬಂದು ಫೋಟೋನ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರ್ತಿದ್ದಂಗೆ ಲೊರೆನ್ ಹೆದರ್ಕೊಂಡು ಕೆಳಗೆ ಬೀಳ್ತಾರೆ. ನೀನ್ ಯಾರು, ನಿನಗೆ ಏನ್ ಬೇಕು ಅಂತ ಲೊರೆನ್ ಕಿರ್ಚಾಡ್ದಾಗ ವ್ಯಾಲಾಕ್ ತನ್ನ ಹೆಸರನ್ನ ಹೇಳುತ್ತೆ. ಏನ್ ಬೇಕು ಅಂದಾಗ ಎಡ್ ನ ಸಾಯಿಸ್ತಿರೋ ದೃಶ್ಯವನ್ನ ತೋರಿಸುತ್ತೆ. ಇಷ್ಟನ್ನ ವಿಷನ್ ಅಲ್ಲಿ ನೋಡಿದಾಗ ವ್ಯಾಲಾಕ್ ನ ಹೆಸರು ನೆನಪಾಗ್ತಿಲ್ಲ, ಆದ್ರೆ ಬೈಬಲ್ ಅಲ್ಲಿ ವ್ಯಾಲಾಕ್ ನ ಹೆಸರು ಗೀಚಿದ್ದಾರೆ. ಅದೇ ಪೆಗಿಯ ಮನೆಯಲ್ಲಿ ಏನಾಗ್ತಿದ್ಯೋ ಈ ವಿಷಯ ಪೊಲೀಸ್ ಅವರಿಂದ ಎಲ್ಲಾ ಕಡೆ ಹರಡ್ಕೊಂಡಿದೆ. ಮೀಡಿಯಾ ಅವರು, ಪ್ಯಾರಾನಾರ್ಮಲ್ ರಿಸರ್ಚರ್ಸ್ ಮತ್ತೆ ಸೈಕಾಲಜಿಸ್ಟ್ ಗಳೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿ ಇಂಟರ್ವ್ಯೂ ಎಲ್ಲ ಮಾಡೋಕೆ ಬರ್ತಿದ್ದಾರೆ. ಇಂಟರ್ವ್ಯೂ ಅಲ್ಲಿ ಜಾನೆಟ್ ನ ಬಿಲ್ ನ ಆತ್ಮ ಪೊಸೆಸ್ ಮಾಡ್ಕೊಂಡು ಇವಳ ಬಾಯಲ್ಲಿ ತಮ್ಮ ವಾಯ್ಸ್ ಅಲ್ಲಿ ಮಾತಾಡಿದ್ರಿಂದ ಎಲ್ಲರೂ ಗಾಬರಿ ಆಗಿದ್ದಾರೆ. ಚಿಕ್ಕ ಹುಡುಗಿಯ ವಾಯ್ಸ್ ಈ ರೀತಿ ಬರೋಕೆ ಹೇಗ್ ಸಾಧ್ಯ ಅಂತ. ಪೆಗಿ ಮತ್ತೆ ಮಕ್ಕಳೆಲ್ಲ ರಾತ್ರಿ ಹೊತ್ತು ವಿಕ್ ಅವರ
ಅವರ ಮನೆಯಲ್ಲೇ ಮಲಗೋದು. ಆದ್ರೆ ಒಂದಿನ ರಾತ್ರಿ ಝೋಯಿಟ್ರೋಪ್ ಅನ್ನೋ ಟಾಯ್ ಒಳಗೆ ಕ್ರಿಕೆಟ್ ಮ್ಯಾನ್ ನ ಚಿತ್ರ ಇರುತ್ತೆ. ಆ ರೂಪದಲ್ಲಿ ಬಿಲ್ ನ ಆತ್ಮ ಬಂದು ಪೆಗಿಯ ಮಗ ಬಿಲ್ಲಿಗೆ ಹೆದರಿಸಿದಾಗ ಎಲ್ಲರೂ ಎಚ್ಚರಗೊಳ್ತಾರೆ. ಆಮೇಲೆ ಕ್ರಿಕೆಟ್ ಮ್ಯಾನ್ ನ ಜಾಗದಲ್ಲಿ ಜಾನೆಟ್ ಇರೋದನ್ನ ನೋಡ್ತಾರೆ. ಜಾನೆಟ್ ಜೋರಾಗಿ ಕಿರ್ಚಾಡ್ತಿದ್ದಂಗೆ ಲೈಟ್ಸ್ ಎಲ್ಲ ಹೊಡೆದೋಗುತ್ತೆ. ಆಮೇಲೆ ಇವಳು ಪ್ರಜ್ಞೆ ತಪ್ತಾಳೆ. ಈ ವಿಷಯ ಚರ್ಚ್ ಅವರಿಂದ ಫಾದರ್ ಗಾರ್ಡನ್ ಗೆ ಗೊತ್ತಾಯ್ತು. ಇವರು ಎಡ್ ಮತ್ತೆ ಲೊರೈನ್ ಹತ್ರ ಬಂದು ಹೇಳ್ತಾರೆ, ಪೆಗಿ ಮತ್ತೆ ಅವಳ ಮಕ್ಕಳು ಹೇಳ್ತಿರೋದು ನಿಜಾನ ಅಲ್ವಾ ಅಂತ ಪ್ರೂವ್ ಮಾಡಿ ಸಾಕು. ಯಾಕಂದ್ರೆ ಚರ್ಚ್ ಅವ್ರಿಗೆ ಇದರಲ್ಲಿ ಇನ್ವಾಲ್ವ್ ಆಗೋಕೆ ಇಷ್ಟ ಇಲ್ಲ. ಅವರು ಸುಳ್ಳು ಹೇಳ್ತಿದ್ರೆ ಚರ್ಚ್ ಅವರ ಹೆಸರು ಹಾಳಾಗುತ್ತೆ ಅಂದಾಗ ಎಡ್ ಏನೋ ತಕ್ಷಣ ಒಪ್ಕೊಂತಾರೆ. ಆದ್ರೆ ಲೊರೈನ್ ಗೆ ಮುಂದೆ ಯಾವ ಕೇಸ್ ತಗೊಳಕ್ಕೂ ಇಷ್ಟ ಇಲ್ಲ. ಕಾರಣ ಇವರಿಗೆ ವಿಷನ್ ಅಲ್ಲಿ ಎಡ್ ಸಾಯೋ ಹಾಗೆ ಕಾಣಿಸಿತ್ತಲ್ಲ, ಅದಕ್ಕೆ. ಲೊರೈನ್ ತಮ್ಮ ಮುನ್ಸೂಚನೆ ಬಗ್ಗೆ ಎಡ್ ಗೆ ಹೇಳಿದಾಗ ಹೇಗೋ ಇವರನ್ನ ಎಡ್ ಕನ್ವಿನ್ಸ್ ಮಾಡಿ ಲೊರೈನ್ ನ ಪೆಗಿಯ ಮನೆಗೆ ಕರ್ಕೊಂಡ್ ಬರ್ತಾರೆ. ಜಾನೆಟ್ ಹೇಳ್ತಿರೋದು ನಿಜಾನ ಅಂತ ತಿಳ್ಕೊಳ್ಳೋಕೆ. ಮೊದಲು ಜಾನೆಟ್ ನ ತಾತನ್ ಚೇರ್ ಮೇಲೆ ಕೂರಿಸಿ ಮಾತಾಡಿಸಿದಾಗ ಎಲ್ಲರೂ ಜಾನೆಟ್ ನ ನೋಡ್ದಲೆ ಬೇರೆ ಕಡೆ ನೋಡೋವರೆಗೂ ಬಿಲ್ ನ ಆತ್ಮ ಬರಲ್ಲ. ಅವರೆಲ್ಲ ಬೇರೆ ಕಡೆ ನೋಡ್ಬೇಕಾದ್ರೆ ಬಿಲ್ ಬಂದು ಇದು ನನ್ ಮನೆ ಅಂತ ಮತ್ತೆ ಶುರು ಹಚ್ಕೊಂತಾರೆ. ಆದ್ರೆ ಎಡ್ ಕ್ರಾಸ್ ನ ತೋರಿಸಿದಾಗ ಹೆಲ್ಪ್ ಮಾಡಿ ಅದು ಹೋಗೋಕೆ ಅಂತ ಪದೇ ಪದೇ ಹೇಳಿ ಬಿಲ್ ನ ಆತ್ಮ ಹೋಗುತ್ತೆ. ಇವತ್ ರಾತ್ರಿನೇ ತನ್ನ ರೂಮ್ ಇಂದ ಜಾನೆಟ್ ಲಾಕ್ ಆಗಿರೋ ರೂಮ್ ಒಳಗೆ ಹೋಗಿದ್ದಾಳೆ. ಇಲ್ಲೇ ಮೊದಲು ಜಾನೆಟ್ ಮತ್ತೆ ಮಾರ್ಗರೆಟ್ ಮಲಗಿದ್ದಾಗ ಬಿಲ್ ಎಲ್ಲರಿಗೂ ಈ ಮನೆ ಬಿಟ್ಟು ಹೋಗೋ ಹಾಗೆ ಹೆದರಿಸಿದ್ದು. ಗೋಡೆ ಮೇಲೆ ಹಾಕಿರೋ ಕ್ರಾಸ್ ಎಲ್ಲ ಉಲ್ಟಾ ಆಗುತ್ತೆ. ರೂಮ್ ಒಳಗೆ ಬಿಲ್ ನ ಆತ್ಮ ಇರೋದನ್ನ ಪೆಗಿ ಕೂಡ ನೋಡ್ತಾಳೆ. ಆದ್ರೆ ಎಡ್ ಮತ್ತೆ ಲೊರೈನ್ ಬಂದು ರೂಮ್ ಡೋರ್ ನ ಓಪನ್ ಮಾಡಿದಾಗ ಇಲ್ಲಿ ಯಾರು ಇರಲ್ಲ. ಮುಂದಿನ ದಿನ ಈ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿರೋರೆಲ್ಲ ಜೊತೆಗೆ ಕುತ್ಕೊಂಡು ಮೀಟಿಂಗ್ ಮಾಡ್ಬೇಕಾದ್ರೆ ಸೈಕಾಲಜಿಸ್ಟ್ ಹೇಳ್ತಾರೆ, ಇದೆಲ್ಲ ಅವರು ಪಬ್ಲಿಸಿಟಿಗೆ ನಾಟಕ ಆಡ್ತಿರೋದು. ನಿಮ್ ಮುಂದೆ ಯಾಕೆ ಆತ್ಮ ಬರ್ಲಿಲ್ಲ, ಬೇರೆ ಕಡೆ ನೋಡ್ಬೇಕಾದ್ರೆ ಬಂತು. ರೂಮ್ ಅಲ್ಲಿ ಅವಳು ಬಿಲ್ ನ ಆತ್ಮ ದಾಳಿ ಮಾಡಿರೋ ಹಾಗೆ ನಾಟಕ ಆಡಿರ್ಬೋದು, ಎಲ್ಲ ಪ್ಲಾನ್ ಮಾಡಿ ಮಾಡ್ತಿರೋದು ಅಂತ. ಹಾಗೆ ಇರ್ಬೋದು ಅಂತ ಎಡ್ ಮತ್ತೆ ಲೊರೈನ್ಗೂ ಅನಿಸ್ತಿದೆ. ಇವ್ರಿಗೆ ಯಾವ ಆತ್ಮ ಇರೋ ಅನುಭವ ಇನ್ನೂ ಆಗಿಲ್ಲ. ನಂತರ ಎಡ್ ಮಕ್ಕಳನ್ನ ಸ್ವಲ್ಪ ಖುಷಿ ಪಡಿಸೋಕೆ ಎಲ್ವಿಸ್ ಪ್ರೆಸ್ಲಿ ಅವರ ಫಾಲಿಂಗ್ ಇನ್ ಲವ್ ಸಾಂಗ್ ಹಾಡ್ತಾರೆ. ದ ಕಾಂಜೂರಿಂಗ್ ಲಾಸ್ಟ್ ರೈಡ್ಸ್ ರಿಲೀಸ್ ಆದ್ಮೇಲಂತೂ ಯಾವ ರೀಲ್ಸ್ ನೋಡಿದ್ರು ಇದೇ ಸಾಂಗ್. ಈಗ ಮನೆಯಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಮೈಕ್ ಎಲ್ಲ ಸೆಟ್ ಮಾಡಿ ಆತ್ಮ ಇರೋದಕ್ಕೆ ಸಾಕ್ಷಿ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಜಾನೆಟ್ ಮತ್ತೆ ಪೊಸೆಸ್ಡ್ ಆಗಿ ಅಡುಗೆ ಮನೆಯಲ್ಲಿ ಇರೋ ವಸ್ತುಗಳನ್ನೆಲ್ಲ ಒಡೆದು ಹಾಕಿ ಒಂದು ಜಾಗದಲ್ಲಿ ಹೋಗಿ ಕುತ್ಕೊಂಡಿರ್ತಾಳೆ. ಆಗ ಎಡ್ ಕ್ರಾಸ್ ನ ತೋರಿಸಿ ಇವಳನ್ನ ಶಾಂತಗೊಳಿಸೋಕೆ ನೋಡಿದಾಗ ನನಗೆ ಬಿಡ್ತಿಲ್ಲ ಅಂತ ಪದೇ ಪದೇ ತಾತನ ಆತ್ಮ ಹೇಳಿ ಹೋಗುತ್ತೆ. ಇದಲ್ಲದೆ ರೆಕಾರ್ಡ್ ಆಗಿರೋ ವಿಡಿಯೋ ನೋಡಿದಾಗ ಗೊತ್ತಾಯ್ತು ಜಾನೆಟ್ ಪಾತ್ರೆ ಟೇಬಲ್ ಎಲ್ಲ ಎತ್ತಿ ಬಿಸಾಕ್ತಿರೋದು, ನಾಟಕ ಆಡ್ತಿರೋದು ಅಂತ. ಹಾಗಾಗಿ ಯಾರಿಗೂ ಇಲ್ಲಿ ದೆವ್ವ ಇದೆ ಅಂತ ನಂಬಿಕೆ ಬರ್ತಿಲ್ಲ. ನೀವೆಲ್ಲ ಮೊದ್ಲು ಇಲ್ಲಿಂದ ಹೋಗಿ ಅಂತ ಪೆಗಿ ಹೇಳಿದಾಗ ಎಲ್ಲರೂ ಹೊಡ್ತಾರೆ. ಎಡ್ ಮತ್ತೆ ಲೊರೈನ್ ಕೂಡ ಏನು ಸಹಾಯ ಮಾಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಲ್ಲೇ ಟ್ರೈನ್ ಹತ್ತುತ್ತಾರೆ. ಆದ್ರೆ ಜಾನೆಟ್ ನಾಟಕ ಆಡೋಕು ಕಾರಣ ಇದೆ. ಬಿಲ್ ನ ಆತ್ಮ ಎಲ್ಲರನ್ನ ಮನೆಯಿಂದ ಹೋಗೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ಇವಳ ಅಕ್ಕ ತಮ್ಮಂದಿರು ಎಲ್ಲರನ್ನ ಸಾಯಿಸೋದಾಗಿ ಹೆದರಿಸಿರೋದ್ರಿಂದ ನಾಟಕ ಆಡಿದಳೆ. ಆದ್ರೆ ಎಡ್ ಮತ್ತೆ ಲೊರೈನ್ ಟ್ರೈನ್ ಅಲ್ಲಿ ಜಾನೆಟ್ ಪೊಸೆಸ್ಡ್ ಆದಾಗ ರೆಕಾರ್ಡ್ ಮಾಡ್ಕೊಂಡು ಆಡಿಯೋನ ಕೇಳಿಸ್ಕೊಂಡಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಬಿಲ್ ನ ಆತ್ಮ ಮೊದಲು ಚೇರ್ ಮೇಲೆ ಜಾನೆಟ್ ಕೂತಿದ್ದಾಗ ಹೆಲ್ಪ್ ಮಾಡಿ ಅದು ಹೋಗೋಕೆ ಅಂತ ಪದೇ ಪದೇ ಹೇಳಿತ್ತು. ಈಗ ಅಡುಗೆ ಮನೆಯಲ್ಲಿ ಜಾನೆಟ್ ಎಲ್ಲ ಹೊಡೆದಾಕಿ ಆದ್ಮೇಲೆ ಪೊಸೆಸ್ಡ್ ಆಗಿ ಒಂದು ಜಾಗದಲ್ಲಿ ಕೂತಿದ್ದಾಗ ನನಗೆ ಬಿಡ್ತಿಲ್ಲ ಅಂತ ಪದೇ ಪದೇ ಬಿಲ್ ನ ಆತ್ಮ ಹೇಳಿತ್ತು. ಎರಡೂ ರೆಕಾರ್ಡಿಂಗ್ ನ ಒಟ್ಟಿಗೆ ಪ್ಲೇ ಮಾಡಿದಾಗ ಗೊತ್ತಾಯ್ತು ಬಿಲ್ ನ ಆತ್ಮ ಹೇಳ್ತಿರೋದು ಹೆಲ್ಪ್ ಮಾಡಿ ಅದು ನನಗೆ ಹೋಗೋಕ್ ಬಿಡ್ತಿಲ್ಲ ಅಂತ. ಇದೇ ಸಮಯಕ್ಕೆ ಲೊರೈನ್ ಗೆ ವಿಷನ್ ಕಾಣಿಸುತ್ತೆ. ಬಿಲ್ ನ ಆತ್ಮವನ್ನ ಕಂಟ್ರೋಲ್ ಮಾಡ್ತಿರೋ ಇನ್ನೊಂದು ದುಷ್ಟಶಕ್ತಿ ಆ ಮನೆಯಲ್ಲಿ ಇದೆ. ಅದೇ ಡಿಮನ್ ವ್ಯಾಲಾಕ್. ತಾತನ ಆತ್ಮವನ್ನ ಬಳಸ್ಕೊಂಡು ಜಾನೆಟ್ ನ ವೀಕ್ ಮಾಡಿ ಅವಳನ್ನ ಪೊಸೆಸ್ ಮಾಡ್ಕೊಳ್ಳೋಕೆ ವ್ಯಾಲಾಕ್ ನೋಡ್ತಿದೆ. ವ್ಯಾಲಾಕ್ ನ ತಡಿಬೇಕು ಅಂದ್ರೆ ಅದರ ಹೆಸರು ಗೊತ್ತಾಗ್ಬೇಕು ಅಂತ ತಾತನ ಆತ್ಮನೇ ವಿಷನ್ ಅಲ್ಲಿ ಲೊರೈನ್ ಗೆ ಹೇಳ್ತಿದ್ದಂಗೆ ತಕ್ಷಣ ಎಡ್ ಮತ್ತೆ ಲೊರೈನ್ ವಾಪಸ್ ಪೆಗಿಯ ಮನೆಗೆ ಬರ್ತಿದ್ದಾರೆ. ಆದ್ರೆ ಇವರಿಗೆ ಆ ಡಿಮನ್ ಹೇಗ್ ಕಾಣುತ್ತೆ ಅಂತ ಗೊತ್ತು, ಹೆಸರು ಗೊತ್ತಿಲ್ಲ. ಇವರು ಮನೆಗೆ ಬಂದಾಗ ಆಗ್ಲೇ ಜಾನೆಟ್ ಬಿಟ್ಟು ಬೇರೆಯವರೆಲ್ಲ ಮನೆಯ ಹೊರಗೆ ಇದ್ದಾರೆ. ಪೊಸೆಸ್ಡ್ ಆಗಿರೋ ಜಾನೆಟ್ ಮನೆಯಲ್ಲಿ ಒಬ್ಳೆ ಇದ್ದಾಳೆ ಅಂತ ಎಡ್ ಬೇಸ್ಮೆಂಟ್ ಇಂದ ಒಳಗೆ ಹೋಗ್ತಿದ್ದಂಗೆ ಡೋರ್ ಲಾಕ್ ಆಗುತ್ತೆ. ಲೊರೈನ್ ಡಿಮನ್ ಹೆಸರು ಏನು ಅಂತ ನೆನ್ಪ್ ಮಾಡ್ಕೋಬೇಕಾದ್ರೆ ಇವರು ತಮ್ಮ ಮನೆಯಲ್ಲಿ ಬೈಬಲ್ ಓದಬೇಕಾದ್ರೆ ವಿಷನ್ ಕಾಣಿಸಿತ್ತಲ್ಲ, ಆಗ ನಿನ್ ಹೆಸರೇನು ಅಂತ ಕೇಳಿದಾಗ ವ್ಯಾಲಾಕ್ ಹೆಸರು ಹೇಳಿರುತ್ತೆ. ಬೈಬಲ್ ಮೇಲೆ ಹೆಸರನ್ನ ಗೀಚಿರ್ತಾರೆ. ಬೈಬಲ್ ಓಪನ್ ಮಾಡಿ ಹೆಸರು ನೋಡ್ಕೊಂಡು ಬೇಸ್ಮೆಂಟ್ ನ ಡೋರ್ ಹೊಡೆದಾಕಿ ಒಳಗೆ ಬರೋ ಅಷ್ಟರಲ್ಲಿ ಆಗ್ಲೇ ಸಿಡಿಲು ಬಡಿದು ಮನೆಯ ಮುಂದೆ ಇರೋ ಮರ ಮುರಿದೋಗಿದೆ. ಉಳಿದಿರೋ ಮರ ತುಂಬಾನೇ ಶಾರ್ಪ್ ಆಗಿದೆ. ಇದೇ ಎಡ್ ನ ದೇಹಕ್ಕೆ ಚುಚ್ಕೊಂಡು ಸಾಯೋ ಹಾಗೆ ಲೊರೈನ್ ಗೆ ಕಾಣಿಸಿದ್ದು. ಲೊರೈನ್ ಜಾನೆಟ್ ಮೊದಲು ಇದ್ದ ರೂಮ್ ಗೆ ಬಂದಾಗ ಆಗ್ಲೇ ಜಾನೆಟ್ ಮೇಲಿಂದ ಕೆಳಗೆ ಜಂಪ್ ಮಾಡೋಕೆ ಹೋಗಿದ್ದಾಳೆ. ಎಡ್ ಇವಳನ್ನ ಹಿಡ್ಕೊಂಡು ನೇತಾಡ್ತಿದ್ದಾರೆ. ಇವರು ಬೀಳೋ ಅಷ್ಟರಲ್ಲಿ ರೂಮ್ ನ ಮೂಲೆಯಲ್ಲಿ ಇರೋ ವ್ಯಾಲಾಕ್ ನ ನೋಡಿ ವ್ಯಾಲಾಕ್ ನ ಹೆಸರಿನ ಜೊತೆ ಪ್ರೇಯರ್ ನ ಲೊರೈನ್ ಹೇಳೋಕೆ ಶುರು ಮಾಡಿದಾಗ ವ್ಯಾಲಾಕ್ ನನ್ ರೂಪದಿಂದ ತನ್ನ ನಿಜವಾದ ರೂಪಕ್ಕೆ ಬರುತ್ತೆ. ಪಾಸ್ ಮಾಡಿ ನೋಡಿದ್ರೆ ಕಾಣುತ್ತೆ ಸ್ನೇಹಿತರೆ, ಇದು ವ್ಯಾಲಾಕ್ ನ ರಿಯಲ್ ರೂಪ. ಲೊರೈನ್ ಪ್ರೇಯರ್ ನ ಕಂಟಿನ್ಯೂ ಮಾಡಿ ವ್ಯಾಲಾಕ್ ನ ವಾಪಸ್ ನರಕಕ್ಕೆ ಕಳಿಸಿ ಎಡ್ ಮತ್ತೆ ಜಾನೆಟ್ ನ ಕಾಪಾಡ್ತಾರೆ. ಇದೆಲ್ಲ ಆದ್ಮೇಲೆ ಪೆಗಿ ಮತ್ತೆ ಅವಳ ಮಕ್ಕಳು ಇಲ್ಲೇ ಇರ್ತಾರೆ. ಆಮೇಲೆ ಮಕ್ಕಳು ಬೆಳೆದು ಬೇರೆ ಕಡೆ ಹೋದ್ಮೇಲೆ 2003 ಸೇಮ್ ತಾತ ಸಾವನ್ನಪ್ಪಿದ್ದ ಚೇರ್ ಮೇಲೆನೆ ಪೆಗಿ ಕೂಡ ಸಾವನ್ನಪ್ತಾಳೆ. ಎಡ್ ಕ್ರಿಕೆಟ್ ಮ್ಯಾನ್ ನ ಝೋಯಿಟ್ರೋಪ್ ನ ತಗೊಂಡ್ ಬಂದು ತಮ್ಮ ಆರ್ಟಿಫ್ಯಾಕ್ಟ್ಸ್ ರೂಮ್ ಅಲ್ಲಿ ಇಡ್ತಾರೆ. ಮೂವಿ ಮುಗಿಬೇಕಾದ್ರೆ ರಿಯಲ್ ಪೆಗಿ ಮತ್ತೆ ಅವರ ಮಕ್ಕಳ ಫೋಟೋಸ್ ಮತ್ತೆ ಕೇಸ್ಗೆ ಸಂಬಂಧಿಸಿದ ರಿಯಲ್ ಫೋಟೋಸ್ ನ ಕೂಡ ತೋರಿಸ್ತಾರೆ. ಈಗ 1981ಕ್ಕೆ ಬರ್ತೀವಿ. ದ ಕಾಂಜೂರಿಂಗ್ ದ ಡೆವಿಲ್ ಮೇಡ್ ಮಿ ಡೂ ಇಟ್ ಚಿತ್ರದ ಕತೆ ಶುರು ಆಗುತ್ತೆ.
ಗ್ಲಾಡ್ಸೆಲ್ ಫ್ಯಾಮಿಲಿಯ 8 ವರ್ಷದ ಡೇವಿಡ್ ಅನ್ನೋ ಹುಡುಗನ ಮೇಲೆ ಎಕ್ಸಾರ್ಸಿಸಮ್ ಮಾಡೋಕೆ ಎಡ್ ಮತ್ತೆ ಲೊರೆನ್ ಜೊತೆಗೆ ಫಾದರ್ ಗಾರ್ಡನ್ ಕೂಡ ಬಂದಿದ್ದಾರೆ. ಒಂದು ದುಷ್ಟಶಕ್ತಿ ಡೇವಿಡ್ ನ ಪೊಸೆಸ್ ಮಾಡ್ಕೊಂಡು ತುಂಬಾನೇ ವೈಲೆಂಟ್ ಆಗಿದೆ. ಫಾದರ್ ಗಾರ್ಡನ್ ಕಾರಿಂದ ಎಳೆದು ಮನೆಯನ್ನ ನೋಡ್ತಿರೋ ಸೀನ್ ಸೇಮ್ ದ ಎಕ್ಸಾರ್ಸಿಸ್ಟ್ ಮೂವಿಯಲ್ಲಿ ಫಾದರ್ ಮೆರಿನ್ ಮನೆಗೆ ಬರೋ ಸೀನ್ ನ ರೀತಿನೇ ಇದೆ. ಫಾದರ್ ಗಾರ್ಡನ್ ಮನೆಗೆ ಬರೋ ಅಷ್ಟರಲ್ಲಿ ಆಗ್ಲೇ ಡೇವಿಡ್ ಮತ್ತೆ ಡಿಮನ್ ಗೆ ಪೊಸೆಸ್ಡ್ ಆಗಿ ಎಲ್ಲರ ಮೇಲೂ ದಾಳಿ ಮಾಡೋಕೆ ನೋಡಿದಾಗ ಎಡ್, ಲೊರೈನ್, ಡೇವಿಡ್ ಅವರ ಅಕ್ಕ ಡೆಬಿಯ ಬಾಯ್ ಫ್ರೆಂಡ್ ಆರ್ನಿ ಎಲ್ಲರೂ ಸೇರಿ ಇವನನ್ನ ಟೇಬಲ್ ಮೇಲೆ ಮಲಗಿಸ್ತಿದ್ದಂಗೆ ಫಾದರ್ ಗಾರ್ಡನ್ ಎಕ್ಸಾರ್ಸಿಸಮ್ ಶುರು ಮಾಡ್ತಾರೆ. ಲೊರೈನ್ಗೆ ಯಾರೋ ವಾಮಾಚಾರ ಮಾಡ್ತಿರೋದ್ರಿಂದ ಇದೆಲ್ಲ ಆಗ್ತಿರೋದು ಅಂತ ವಿಷನ್ ಕಾಣಿಸ್ತಿದೆ. ಇಷ್ಟು ಜನ ಡೇವಿಡ್ ನ ಇಟ್ಕೊಂಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ. ಎಲ್ಲರ ಮೇಲೂ ದಾಳಿ ಮಾಡಿ ಎಡ್ ನ ಎದೆಗೆ ಹೊಡಿತಾನೆ. ಇದರಿಂದ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದರ ನಡುವೆ ಆರ್ನಿ ಡೇವಿಡ್ ನ ಇಟ್ಕೊಂಡು ನನ್ನನ್ನ ಪೊಸೆಸ್ ಮಾಡ್ಕೊ, ಡೇವಿಡ್ ನ ಬಿಟ್ಬಿಡು ಅಂತ ಹೇಳಿದಾಗ ಆ ದುಷ್ಟ ಶಕ್ತಿ ಆರ್ನಿನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಇದನ್ನ ಯಾರು ನೋಡ್ಲಿಲ್ಲ, ಎದೆ ಹಿಡ್ಕೊಂಡಿರೋ ಎಡ್ ನೋಡ್ತಾರೆ ಅಷ್ಟೇ. ಹಿಂದೆನೆ ಎಡ್ ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಹಾಗಾಗಿ ಎಡ್ ಉಳ್ಕೊಂತಾರೆ. ಇನ್ನು ಪ್ರಜ್ಞೆ ಬಂದಿಲ್ಲ. ಕೆಲವು ದಿನಗಳ ನಂತರ ಆರ್ನಿ ಮತ್ತೆ ಡೆಬಿ ಇಬ್ರು ಡಾಗ್ ಕೆನಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆರ್ನಿ ಬೇರೆ ಬೇರೆ ಕೆಲಸಗಳನ್ನ ಕೂಡ ಮಾಡ್ತಾನೆ. ಅವಾಗವಾಗ ಇವನಿಗೆ ಒಬ್ಳು ಭಯಾನಕ ಮಹಿಳೆ ಕಾಣಿಸ್ಕೊಂತಿರೋದ್ರಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಒಂದಿನ ಆ ಮಹಿಳೆಯನ್ನ ನೋಡಿ ಡಾಗ್ ಕೆನಲ್ ಗೆ ಬಂದಾಗ ಇಲ್ಲಿ ಇಲ್ದೇ ಇರೋದೆಲ್ಲ ಇವನಿಗೆ ಕಾಣಿಸೋಕೆ ಶುರು ಆಗುತ್ತೆ. ಕೆನಲ್ ನ ಓನರ್ ಬ್ರೂನೋ ಡಿಮನ್ ನ ರೀತಿ ಬದಲಾಗಿ ಡೆಬಿ ಮೇಲೆ ದಾಳಿ ಮಾಡೋ ಹಾಗೆ ಕಾಣಿಸಿದ್ರಿಂದ ಬ್ರೂನೋಗೆ 22 ಬಾರಿ ಚಾಕುಯಿಂದ ಚುಚ್ಚಿ ಸಾಯಿಸ್ತಾನೆ ಆರ್ನಿ. ಆದ್ರೆ ಬ್ರೂನೋ ಡಿಮನ್ ತರ ಆಗೋದಾಗ್ಲಿ ಡೆಬಿ ಮೇಲೆ ದಾಳಿ ಮಾಡೋಕ್ ಹೋಗೋದಾಗ್ಲಿ ಏನು ಆಗೇ ಇರಲ್ಲ. ಆ ರೀತಿ ಆರ್ನಿಗೆ ಕಾಣಿಸಿರುತ್ತೆ ಅಷ್ಟೇ. ಎಲ್ಲ ವಾಮಾಚಾರದ ಪ್ರಭಾವ. ಹಾಸ್ಪಿಟಲ್ ಅಲ್ಲಿ ಇರೋ ಎಡ್ಗೆ ಎಚ್ಚರಿಕೆಯಾಗಿ ಆರ್ನಿ ಒಳಗೆ ಡಿಮನ್ ಇರೋದು ಹೇಳ್ತಿದ್ದಂಗೆ ಲೊರೆನ್ ಪೊಲೀಸ್ ಅವ್ರನ್ನ ಕೆನಲ್ ಹತ್ರ ಕಳಿಸ್ತಾರೆ. ಆದ್ರೆ ಪೊಲೀಸ್ ಕೆನಲ್ ಹತ್ರ ಹೋಗೋ ಅಷ್ಟರಲ್ಲೇ ರೋಡ್ ಅಲ್ಲಿ ಪೊಸೆಸ್ಡ್ ಆಗಿರೋ ಆರ್ನಿ ನಡ್ಕೊಂಡು ಹೋಗ್ತಿರೋದು ನೋಡಿ ಅರೆಸ್ಟ್ ಮಾಡ್ತಾರೆ. ಎಡ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಆರ್ನಿ ಜೈಲ್ಗೆ ಹೋಗೋದಂತೂ ಪಕ್ಕ. ಆದ್ರೆ ಕೊಲೆ ಮಾಡಿದ್ದು ಡಿಮನ್ ಗೆ ಪೊಸೆಸ್ಡ್ ಆಗಿದ್ದಾಗ ಅಂತ ಪ್ರೂವ್ ಮಾಡಿದ್ರೆ ಶಿಕ್ಷೆ ಆದ್ರೂ ಕಡಿಮೆ ಆಗುತ್ತೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಲಾಯರ್ ಕೋರ್ಟ್ ಅಲ್ಲಿ ಇದು ಡಿಮನ್ ಪೊಸೆಷನ್ ನ ಕೇಸ್ ಅಂತಿದ್ದಂಗೆ ಜಡ್ಜ್ ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹೇಗೋ ಪ್ರೂವ್ ಮಾಡೋಕೆ ಅವಕಾಶ ಕೊಟ್ರು. ಆಪೋಸಿಟ್ ಲಾಯರ್ ಆರ್ನಿಗೆ ಮರಣ ದಂಡನೆ ಕೊಡ್ಬೇಕು ಅಂತ ವಾದ ಮಾಡ್ತಿದ್ದಾರೆ. ಹಾಗಾಗಿ ಕೇಸ್ ನ ಮೊದ್ಲಿಂದ ಅರ್ಥ ಮಾಡ್ಕೊಳ್ಳೋಕೆ ಎಡ್ ಮತ್ತೆ ಲೊರೆನ್ ಶುರು ಮಾಡಿದಾಗ ಡೇವಿಡ್ ನ ಮನೆಯಿಂದ ಶುರು ಮಾಡ್ತಾರೆ. ಯಾಕಂದ್ರೆ ಮೊದ್ಲು ಪೊಸೆಸ್ಡ್ ಆಗಿದ್ದು ಅವನೇ. ಮನೆಯ ಕೆಳಗಿರೋ ಬೇಸ್ಮೆಂಟ್ ನ ಚೆಕ್ ಮಾಡಿದಾಗ ಇಲ್ಲಿ ಮಾಟ ಮಂತ್ರಕ್ಕೆ ಬಳಸಿರೋ ವಸ್ತು ಸಿಗುತ್ತೆ. ಇದನ್ನ ಟಾಟೆಮ್ ಅಂತ ಕರೀತಾರೆ. ಯಾರೋ ಡೇವಿಡ್ ಮೇಲೆ ಶಾಪ ಹಾಕಿದ್ದಾರೆ. ಹಾಗಾಗಿ ಡಿಮನ್ ಇವನನ್ನ ಪೊಸೆಸ್ ಮಾಡ್ಕೊಳ್ಳೋಕೆ ಬಂದಿರೋದು. ಆದ್ರೆ ಆ ಶಾಪ ಈಗ ಆರ್ನಿಗೆ ಟ್ರಾನ್ಸ್ಫರ್ ಆಗಿದೆ. ಫಾದರ್ ಗಾರ್ಡನ್ ಹೇಳ್ತಾರೆ ಈ ಮಾಟ ಮಂತ್ರದ ಬಗ್ಗೆ ಎಲ್ಲ ಫಾದರ್ ಕ್ಯಾಸ್ನರ್ ಗೆ ಗೊತ್ತು. 12 ವರ್ಷದ ಹಿಂದೆ ಡಿಸೈಪಲ್ಸ್ ಆಫ್ ರಾಮ್ ಕಲ್ಟ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಎಕ್ಸ್ಪೋಸ್ ಮಾಡಿದ್ರು. ಅವ್ರಿಗೆ ಈ ಟಾಟೆಮ್ ಬಗ್ಗೆ ಕೇಳಿದ್ರೆ ಗೊತ್ತಾಗುತ್ತೆ ಅಂತ. ಡಿಸೈಪಲ್ಸ್ ಆಫ್ ರಾಮ್ ಕಲ್ಟ್ ಅದೇ ಸ್ನೇಹಿತರೆ ಆನಬೆಲ್ ಮತ್ತೆ ಅವಳ ಬಾಯ್ ಫ್ರೆಂಡ್ ಸೇರ್ಕೊಂಡಿರ್ತಾರಲ್ಲ ಅದೇ ಕಲ್ಟ್. ಎಡ್ ಮತ್ತೆ ಲೊರೆನ್ ಫಾದರ್ ಕ್ಯಾಸ್ನರ್ ನ ಭೇಟಿ ಆಗೋಕೆ ಬಂದಾಗ ಡೆವಿಲ್ ನ ಪೂಜೆ ಮಾಡೋರಿಗೆ ಅವರೇ ಬೇಕು ಇವರೇ ಬೇಕು ಅಂತ ಏನು ಇಲ್ಲ. ಯಾರನ್ನ ಬೇಕಾದ್ರೂ ಟಾರ್ಗೆಟ್ ಮಾಡಬಹುದು. ಹಾಗಾಗಿ ಯಾರೋ ಡೇವಿಡ್ ನ ಮನೆ ಕೆಳಗೆ ಟಾಟೆಮ್ ನ ಇಟ್ಟಿದ್ದಾರೆ ಅಂತ ಸೇಮ್ ಎಡ್ ಮತ್ತೆ ಲೊರೆನ್ ನ ಮನೆಯಲ್ಲಿ ಇರೋ ಆರ್ಟಿಫ್ಯಾಕ್ಟ್ಸ್ ರೂಮ್ ತರಾನೇ ಇವರ ಮನೆಯಲ್ಲೂ ವಾಮಾಚಾರಕ್ಕೆ ಬಳಸಿರೋ ವಸ್ತುಗಳನ್ನ ಇಟ್ಟಿರೋ ರೂಮೇ ಇದೆ. ಇಲ್ಲಿರೋ ಒಂದಷ್ಟು ಬುಕ್ಸ್ ನ ಇವರಿಗೆ ಕೊಟ್ಟು ಕಳಿಸ್ತಾರೆ. ಇದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ನೋಡಿ ಅಂತ. ಮನೆಗೆ ಬಂದು ಬುಕ್ಸ್ ನ ಓದಬೇಕಾದ್ರೆ ದ ಕಾಂಜುರಿಂಗ್ ಅಲ್ಲಿ ಇದ್ದ ಪೆರನ್ ಫ್ಯಾಮಿಲಿ ಅವರು ಎಡ್ಗೋಸ್ಕರ ಹೂಗಳನ್ನ ಕಳಿಸಿದ್ದಾರೆ. ಇದೇ ಸಮಯಕ್ಕೆ ಎಡ್ ಮತ್ತೆ ಲೊರೆನ್ ಜೊತೆ ಕೆಲಸ ಮಾಡೋ ಡ್ರೂ ಆ ಟಾಟೆಮ್ ನ ಪೊಲೀಸ್ ಸ್ಟೇಷನ್ ಗೆಲ್ಲ ಕಳಿಸಿದ್ದ. ಒಂದು ಪೊಲೀಸ್ ಸ್ಟೇಷನ್ ಅವರು ಈ ಟಾಟೆಮ್ ನ ಮೊದ್ಲೇ ನೋಡಿದ್ದಾರೆ. ಹಾಗಾಗಿ ಅಲ್ಲಿನ ಅಡ್ರೆಸ್ ಕೊಡ್ತಾನೆ ಡ್ರೂ. ಎಡ್ ಮತ್ತೆ ಲೊರೆನ್ ಆಫೀಸರ್ ಕ್ಲೇ ಹತ್ರ ಬಂದಾಗ ಗೊತ್ತಾಗುತ್ತೆ ಜೆಸಿಕಾ ಮತ್ತೆ ಕೇಟಿ ಅನ್ನೋ ಫ್ರೆಂಡ್ಸ್ ಇದ್ರು. ಜೆಸಿಕಾ ಕೇಟಿನ 22 ಬಾರಿ ಚಾಕುಯಿಂದ ಚುಚ್ಚಿ ಸಾಯಿಸಿ ನಾಪತ್ತೆ ಆಗಿದ್ದಾಳೆ. ಜೆಸಿಕಾ ಇದ್ದ ಕಾಲೇಜ್ ಅಲ್ಲಿ ಟಾಟೆಮ್ ಸಿಕ್ಕಿರುತ್ತೆ. ಹಾಗಾಗಿ ಇವರು ಕೊಲೆ ನಡೆದ ಜಾಗಕ್ಕೆ ಬಂದಾಗ ಲೊರೆನ್ಗೆ ವಿಷನ್ ಅಲ್ಲಿ ಜೆಸಿಕಾ ಕೇಟಿನ ಕೊಂದು ಹತ್ರದಲ್ಲೇ ಇರೋ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಆರ್ನಿ ಕೂಡ ಬ್ರೂನೋನ ಸಾಯಿಸಿದ್ದಾನೆ. ಈಗ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು. ಸಾಯಿ ಅಂತ ಡಿಮನ್ ಆರ್ನಿಗೆ ಹೇಳ್ತಿದ್ದೆ. ಈ ವಿಷಯ ಡೆಬಿಗೆ ಗೊತ್ತಾಗಿ ಎಡ್ಗೆ ಫೋನ್ ಮಾಡಿ ಹೇಳ್ತಾಳೆ. ಇದನ್ನ ಮೊದಲು ಜೈಲ್ಗೆ ವಿಸಿಟ್ ಮಾಡೋ ಫಾದರ್ ನ್ಯೂಮನ್ ಗೆ ಹೇಳು ಅಂತ ಎಡ್ ಹೇಳಿದಾಗ ಡೆಬಿ ಫಾದರ್ ನ್ಯೂಮನ್ ಗೆ ಹೇಳ್ತಾಳೆ. ಫಾದರ್ ನ್ಯೂಮನ್ ಜೈಲಲ್ಲಿ ಇರೋ ಆರ್ನಿಗೆ ಹೋಲಿ ವಾಟರ್ ನ ಕೊಟ್ಟು ಬರ್ತಾರೆ, ಹುಷಾರಾಗಿರು ಅಂತ ಹೇಳಿ. ನದಿಯಲ್ಲಿ ಜೆಸಿಕಾಳ ಡೆಡ್ ಬಾಡಿ ಪೊಲೀಸ್ ಅವ್ರಿಗೆ ಸಿಕ್ಕಿದೆ. ಅವಳ ಕೈಯನ್ನ ಹಿಡ್ಕೊಂಡ್ರೆ ವಿಷನ್ ಏನಾದ್ರೂ ಕಾಣಿಸುತ್ತಾ ಅಂತ ಚೆಕ್ ಮಾಡೋಕೆ ಎಡ್ ಮತ್ತೆ ಲೊರೆನ್ ಪಲ್ಮೇರಿ ಅನ್ನೋ ಶವಗಾರಕ್ಕೆ ಬರ್ತಾರೆ. ಈ ಪಲ್ಮೇರಿ ಅನ್ನೋ ಹೆಸರು ಸ್ನೇಹಿತರೆ ಕಾಂಜೂರಿಂಗ್ ಯೂನಿವರ್ಸ್ ಅಲ್ಲಿ ತುಂಬಾನೇ ಸಲ ಕಂಡು ಬರುತ್ತೆ. ಆನಬೆಲ್ ಕ್ರಿಯೇಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸ್ಯಾಮ್ಯುಯಲ್ ಗೊಂಬೆಯನ್ನ ಮಾಡ್ಬೇಕಾದ್ರೆ ಆನಬೆಲ್ ಡಾಲ್ ನ ಅಡ್ವರ್ಟೈಸ್ಮೆಂಟ್ ಇರೋ ಪೇಪರ್ ಮೇಲೆ ಕೆಳಗೆ ಲಾಸ್ಟ್ ಅಲ್ಲಿ ಈ ಗೊಂಬೆ ಪಲ್ಮೇರಿ ಟಾಯ್ ಶಾಪ್ ಅಲ್ಲಿ ಸಿಗುತ್ತೆ ಅಂತ ಇದೆ. ಆನಬೆಲ್ ಪಾರ್ಟ್ 1 ಅಲ್ಲಿ ಮಿಯಾ ಮತ್ತೆ ಜಾನ್ ಇರೋ ಅಪಾರ್ಟ್ಮೆಂಟ್ ನ ಹೆಸರು ಪಲ್ಮೇರಿ. ಆನಬೆಲ್ ಕಮ್ಸ್ ಹೋಮ್ ಅಲ್ಲಿ ಮ್ಯಾರಿಯ ಬಾಯ್ ಫ್ರೆಂಡ್ ಬಾಬ್ ಇದನ್ನಲ್ಲ
ಅವನ ಸರ್ನೇಮ್ ಕೂಡ ಬಾಬ್ ಪಲ್ಮೇರಿ. ಏನಪ್ಪಾ ಇದ್ರು ಅರ್ಥ ಅಂತ ಇಂಟರ್ನೆಟ್ ಎಲ್ಲ ಹುಡ್ಕೋದ್ರು ಸಿಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಕಾಂಜೂರಿಂಗ್ ಯೂನಿವರ್ಸ್ ನ ತುಂಬಾನೇ ಮೂವೀಸ್ ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋ ವಿಕ್ಟೋರಿಯಾ ಪಲ್ಮೇರಿ ಅವರ ಸರ್ನೇಮ್ ಇದು ಅಂತ. ಆಮೇಲೆ ಗೊತ್ತಾಯ್ತು ಕಾಂಜೂರಿಂಗ್ ಯೂನಿವರ್ಸ್ ನ ತುಂಬಾನೇ ಮೂವೀಸ್ ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋ ವಿಕ್ಟೋರಿಯಾ ಪಲ್ಮೇರಿ ಅವರ ಸರ್ನೇಮ್ ನ ಇಲ್ಲಿ ಬಳಸಿದ್ದಾರೆ ಅಂತ. ಇದಷ್ಟೇ ಅಲ್ಲ, ಮೂವಿಯಲ್ಲಿ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ನ ಹೆಸರನ್ನ ಮೂವಿಯಲ್ಲಿ ಬೇರೆ ಬೇರೆ ಕಡೆ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಲೊರೈನ್ ಈ ಶವಾಗಾರದಲ್ಲಿ ಇರೋ ಜೆಸಿಕಾಳ ಡೆಡ್ ಬಾಡಿಯ ಕೈ ಹಿಡ್ಕೊಂಡಾಗ ವಾಮಾಚಾರ ಮಾಡ್ತಿರೋ ಮಹಿಳೆ ಯಾರು ಅಂತ ವಿಷನ್ ಅಲ್ಲಿ ಕಾಣಿಸುತ್ತೆ. ಆರ್ನಿಗೆ ಒಂದೆರಡು ಕಡೆ ಕಾಣಿಸ್ಕೊಂಡ ಅದೇ ಮಹಿಳೆ ಮಾಟ ಮಂತ್ರ ಮಾಡ್ತಿರೋದು. ಆರ್ನಿನ ಈಗ ಇವಳು ಕೊಲ್ಲೋಕೆ ನೋಡ್ತಿದ್ದಾಳೆ. ಆದ್ರೆ ಕೊಲ್ಲೋ ಅಷ್ಟರಲ್ಲಿ ಪ್ರೇಯರ್ಸ್ ನ ಹೇಳಿ ಇವಳು ಮಾಡ್ತಿರೋ ಆಚರಣೆಯನ್ನ ನಿಲ್ಲಿಸ್ತಾರೆ ಲೊರೈನ್. ಜೈಲಲ್ಲಿ ಇರೋ ಆರ್ನಿ ಇನ್ನೇನು ಕೈ ಕುಯ್ಕೊಳ್ಳೋಕೆ ಹೋದವನು ಸುಮ್ನಾಗ್ತಾನೆ. ಈ ವಿಷನ್ ನೋಡಿ ತಮ್ಮ ಮನೆಗೆ ವಾಪಸ್ ಬಂದಾಗ ಫಾದರ್ ಕ್ಯಾಸ್ನರ್ ಕೊಟ್ಟಿರೋ ಬುಕ್ ನೋಡಿ ಗೊತ್ತಾಯ್ತು ಈ ಶಾಪವನ್ನ ಮುರಿಬೇಕು ಅಂದ್ರೆ ವಾಮಾಚಾರದ ಪ್ರಯೋಗ ಮಾಡ್ತಿರೋ ಜಾಗವನ್ನ ನಾಶ ಮಾಡಬೇಕು ಅಂತ ಇದೆ. ಲೊರೈನ್ ವಿಷನ್ ಅಲ್ಲಿ ನೋಡಿದ ಹಾಗೆ ಟ್ರೈನ್ ನ ಶಬ್ದ ನೀರಿರೋದು ಮತ್ತೆ ಅಂಡರ್ ಗ್ರೌಂಡ್ ಅಲ್ಲಿ ಆ ಮಹಿಳೆ ಮಾಟ ಮಂತ್ರ ಮಾಡ್ತಿರೋದು ಅಂತ ಹೇಳ್ತಾರೆ. ಬುಕ್ ಅಲ್ಲಿ ಅರ್ಥ ಆಗದೆ ಇರೋ ಇನ್ನೊಂದಷ್ಟು ಲೈನ್ಸ್ ಇರುತ್ತೆ. ಅದರ ಅರ್ಥ ತಿಳ್ಕೊಳ್ಳೋಕೆ ಫಾದರ್ ಕ್ಯಾಸ್ನರ್ ಹತ್ರ ಲೊರೈನ್ ಬಂದ್ರೆ ಎಡ್ ಮತ್ತೆ ಡ್ರ್ಯೂ ಸೇರ್ಕೊಂಡು ಆ ಮಾಟಗಾತಿಯ ಜಾಗ ಎಲ್ಲಿದೆ ಅಂತ ಕಂಡಿಡಿತಾರೆ. ಲೊರೈನ್ ಹೇಳ್ದಂಗೆ ಟ್ರೈನ್ ಟ್ರ್ಯಾಕ್ ನದಿ ಎಲ್ಲ ಇರೋದು ಫಾದರ್ ಕ್ಯಾಸ್ನರ್ ಅವರ ಮನೆ ಹತ್ರನೇ. ಅದಕ್ಕೆ ಲೊರೈನ್ ನ ಕಾಪಾಡೋಕೆ ಎಡ್ ಹೊರಡ್ತಾರೆ. ಅದೇ ಬುಕ್ ಅಲ್ಲಿ ಇರೋ ಲೈನ್ಸ್ ನ ಅರ್ಥ ತಿಳ್ಕೊಳ್ಳೋಕೆ ಬಂದಿದ್ದ ಲೊರೈನ್ಗೆ ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ಮಾಟಗಾತಿಯ ಹೆಸರು ಐಲಾ ಅಂತ. ಅವಳು ಬೇರೆ ಯಾರು ಅಲ್ಲ, ಫಾದರ್ ಕ್ಯಾಸ್ನರ್ ಅವರ ಮಗಳು. ಫಾದರ್ ಕ್ಯಾಸ್ನರ್ ಮದುವೆ ಆಗೋ ಹಾಗಿಲ್ಲ ಅಂದ್ರೂ ಮದುವೆ ಆಗಿರ್ತಾರೆ. ಐಲಾ ಹುಟ್ಟಿದಾಗ ಐಲಾ ಅವರ ಅಮ್ಮ ಸಾವನ್ನಪ್ಪಿರ್ತಾರೆ. ಚರ್ಚ್ ಅವ್ರಿಗೆ ಮಗಳಿರೋದು ಗೊತ್ತಾಗಬಾರ್ದು ಅಂತ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಇಲ್ಲೇ ಅಂಡರ್ ಗ್ರೌಂಡ್ ಟನಲ್ ಕೂಡ ಇದೆ. ಅಲ್ಲಿ ಓಡಾಡ್ಕೊಂಡೆ ಐಲಾ ಬೆಳಿತಾಳೆ. ಜೊತೆಗೆ ಇವರು ಮಾಟ ಮಂತ್ರದ ಬಗ್ಗೆ ಆಗ ಸ್ಟಡಿ ಮಾಡ್ತಿದ್ರು. ಐಲಾಗೂ ಇದರ ಬಗ್ಗೆ ಜಾಸ್ತಿ ಆಸಕ್ತಿ ಹುಟ್ಕೊಂಡು ಮಾಟಗಾತಿ ಆಗಿದ್ದಾಳೆ. ಈಗ್ಲೂ ಮನೆಯ ಕೆಳಗಿರೋ ಟನಲ್ ಅಲ್ಲೇ ವಾಮಾಚಾರ ಮಾಡೋದು. ಹಾಗಾಗಿ ಅವಳ ಜಾಗವನ್ನ ನಾಶ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಫಾದರ್ ಕ್ಯಾಸ್ನರ್ ಲೊರೈನ್ ನ ಟನಲ್ ಗೆ ಕಳಿಸ್ತಾರೆ. ಹಿಂದೆನೆ ಐಲಾ ಬಂದು ಎಲ್ಲಾ ಸತ್ಯ ಹೇಳ್ಬಿಟ್ರಲ್ಲ ಅಂತ ತನ್ನ ತಂದೆಯನ್ನೇ ಸಾಯಿಸ್ತಾಳೆ. ಸರಿಯಾದ ಸಮಯಕ್ಕೆ ಎಡ್ ಕೂಡ ಟನಲ್ ಗೆ ಬಂದಾಗ ಇವರ ಮೇಲೂ ವಾಮಾಚಾರದ ಪ್ರಯೋಗ ಮಾಡಿ ಲೊರೈನ್ ನ ಕೊಲ್ಲೋದಕ್ಕೆ ಕಳಿಸ್ತಾಳೆ ಐಲಾ. ಎಡ್ ಸುತ್ತಿಗೆ ತಗೊಂಡು ಲೊರೈನ್ ನ ಅಟ್ಟಾಡ್ಸ್ಕೊಂಡು ಹೋಗ್ತಿದ್ದಾರೆ. ಐಲಾ ಆರ್ನಿಯ ಫೋಟೋ ಇಟ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಿದ್ದಾಳೆ. ಆರ್ನಿ ಹತ್ರ ಡೆಬಿ ಮತ್ತೆ ಫಾದರ್ ನ್ಯೂಮ್ಯಾನ್ ಇದ್ರು ಏನು ಮಾಡೋಕಾಗ್ತಿಲ್ಲ. ಗ್ಲಾಸ್ ಪೀಸ್ ಇಂದ ಕತ್ತನ್ನ ಕುಯ್ಕೊಳ್ಳೋಕೆ ಹೋಗ್ತಿದ್ದಾನೆ. ಹೇಗೋ ಲೊರೈನ್ ಎಡ್ಗೆ ತಮ್ಮಿಬ್ಬರ ಹಳೆ ದಿನಗಳನ್ನ ನೆನ್ಪು ಮಾಡಿದಾಗ ಐಲಾಳ ಕಂಟ್ರೋಲ್ ಇಂದ ಹೊರಗೆ ಬಂದು ಎಡ್ ಅವಳು ಮಾಟ ಮಂತ್ರ ಮಾಡ್ತಿರೋ ಸ್ಥಳವನ್ನೇ ಸುತ್ತಿಗೆಯಿಂದ ಹೊಡೆದು ನಾಶ ಮಾಡ್ಬಿಡ್ತಾರೆ. ಹಾಗಾಗಿ ಶಾಪ ಬ್ರೇಕ್ ಆಯ್ತು. ಆರ್ನಿ ಬಚಾವಾದ. ಆದರೆ ಐಲಾಳ ರೂಪದಲ್ಲೇ ಇವಳು ಶಾಪ ಹಾಕಿ ಕರ್ಸಿದ್ದ ಡೀಮನ್ ಬಂದು ಇವಳನ್ನ ತುಂಬಾನೇ ಭಯಾನಕವಾಗಿ ಸಾಯಿಸಿ ಹೋಗುತ್ತೆ. ಯಾಕಂದ್ರೆ ಡೀಮನ್ ನ ಕರ್ಸಿದ ಮೇಲೆ ಅದು ಒಂದಲ್ಲ ಒಂದು ಆತ್ಮ ತಗೊಂಡೇ ಹೋಗೋದು. ಏನಾದ್ರೂ ಎಡವಟ್ಟಾದ್ರೆ ವಾಮಾಚಾರ ಮಾಡ್ದವ್ರಿಗೇನೆ ಬ್ಯಾಕ್ ಫೈರ್ ಆಗುತ್ತೆ. ಅದೇ ಇಲ್ಲಿ ಆಯ್ತು. ಆಮೇಲೆ ಇವಳು ವಾಮಾಚಾರಕ್ಕೆ ಬಳಸಿದ ಒಂದು ವಸ್ತುವನ್ನ ತಮ್ಮ ಆರ್ಟಿಫ್ಯಾಕ್ಟ್ಸ್ ರೂಮ್ ಅಲ್ಲಿ ಇಡ್ತಾರೆ. ಏನೇನ್ ಸಾಕ್ಷಿ ಸಿಕ್ತೋ ಅದನ್ನ ಕೋರ್ಟ್ಗೆ ಕೊಟ್ಟಾದ್ಮೇಲೆ ಆರ್ನಿಗೆ ಶಿಕ್ಷೆ ಕಡಿಮೆ ಆಗುತ್ತೆ. 5 ವರ್ಷ ಜೈಲಲ್ಲಿ ಕಳೀತಾನೆ. ಜೈಲಲ್ಲಿ ಇದ್ದಾಗ್ಲೇ ಡೆಬಿ ಜೊತೆ ಮದುವೆ ಆದವನು ಇವತ್ತಿಗೂ ಇಬ್ರು ಜೊತೆಯಲ್ಲೇ ಇದ್ದಾರೆ. ನಂತರ ಈ ಕೇಸ್ಗೆ ಸಂಬಂಧಿಸಿದ ರಿಯಲ್ ಫೋಟೋಸ್ ನ ತೋರಿಸ್ತಾರೆ. ರಿಯಲ್ ಆರ್ನಿ, ಡೆಬಿ, ಎಡ್ ಮತ್ತೆ ಲೊರೈನ್ ಎಲ್ಲರೂ. ಜೊತೆಗೆ ಡೇವಿಡ್ ಪೊಸೆಸ್ಡ್ ಆಗಿದ್ದಾಗ ರೆಕಾರ್ಡ್ ಮಾಡಿರೋ ರಿಯಲ್ ಆಡಿಯೋ ಕೂಡ ಪ್ಲೇ ಮಾಡ್ತಾರೆ. ಮುಂದೆ ಸ್ನೇಹಿತರೆ ಕಾಂಜೂರಿಂಗ್ ಯೂನಿವರ್ಸ್ ನ ಕೊನೆ ಮೂವಿ ದ ಕಾಂಜೂರಿಂಗ್ ಲಾಸ್ಟ್ ರೈಟ್ಸ್ ಮೂವಿ ಬರುತ್ತೆ. ಆ ಮೂವಿಯ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.